पराङ्कुश पादभक्तं कामादिदोषहरमात्म पदाश्रितानां रामानुजं यतिपतिं प्रणमामि मूर्ध्ना श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये अनुकलतनुकाण्डालिङ्गनारम्भ शुम्भते प्रतिदिशभुजशाखः श्रीसखा नोकहद्दिः स्तननयनगुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षाम् चिन्तयामि हरिमेव सन्ततं मन्दमन्द हसिताननाम्बुजं नन्दगोपतनयं परःपरं नारदादि मुनिवृन्दवन्दितं नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती सोच्छिष्टायां सजनिगलितं यावदात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळरङ्गर्के पन्नु तिरुप्पावै पल्पदियम् இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாள் சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வேங்கடவர்க்கென்ன விதி என்ன விம்மாத்தம் நான் கடவா வண்ணமே நல்கு உங்கள் புலக்கடை தோட்டத்து வாவியுள் செங்கட நீர் வாய் நேர்ந்தே ஆம்பல்வாய் கூம்பினகான் செங்கல் பொடி கூரை வெண்பல் தவத்தவர் கங்கள் திருக்கோயில் செங்கிடுவான் போதந்தார் எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாவுடையாய் செங்கொடு சக்கரம் ஏந்தும் கடக்கையன் பங்கய கண்ணானை ஆண்டாள் திருவடிகளே ಶರಣಂ. ಅಖಿಲಹೇಯ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾಗಿ ಸ್ವೇತರ ಸಮಸ್ತ ವಸ್ತು ವಿಲಕ್ಷಣನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನನ್ನ ದೇವಿ ಆಂಡಾಳ್ ಪರಿಪೂರ್ಣವಾಗಿರ್ತಕ್ಕಂತಹ ಶರಣಾಗತಿಯನ್ನು ಮಾಡಿ ಆಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ಪರಮಾತ್ಮನಲ್ಲಿ ಆತ್ಮ ಸಮರ್ಪಣೆಯನ್ನು ಮಾಡಿಕೊಂಡು ಪರಮಾತ್ಮ ತಮ್ಮನ್ನ ಸ್ವೀಕಾರ ಮಾಡುವಂತೆ ಪ್ರಾರ್ಥನೆ ಮಾಡತಕ್ಕಂತಹ ಅದ್ಭುತವಾದ ಒಂದು ಅನುಸಂಧಾನವೇ ತಿರುಪ್ಪಾವೈ ದಿವ್ಯಶಾಸ್ತ್ರ. ಕೇವಲ ತಾನು ಮಾತ್ರವಲ್ಲದೆ ಸಮಸ್ತ ಭಾಗವತ ಬರ್ತಾ ಇಲ್ಲ ಸಮಸ್ತ ಭಾಗವತೋತ್ತಮರೂ ಕೂಡ ಅಲ್ಲಿ ಲೂಸಿದೆ. ಸಮಸ್ತ ಭಾಗವತೋತ್ತಮರೂ ಕೂಡ ಆ ಪರಮಾತ್ಮಾನುಭವಕ್ಕೆ ವಿಷಯವಾಗಬೇಕು ಎಂಬತಕ್ಕಂತಹ ಒಂದು ಪ್ರಾರ್ಥನೆ
ಇದು ಎಲ್ಲ ವಿಧವಾಗಿರ್ತಕ್ಕಂತಹ ಸಾಮೂಹಿಕವಾದ ಪ್ರಾರ್ಥನೆ. ನಮ್ಮ ವೇದ ಸಂಸ್ಕೃತಿಯ ಒಂದು ಜೀವಾಳವೇ ಇಂತಹ ಒಂದು ಸಾಮೂಹಿಕವಾದ ಪ್ರಾರ್ಥನೆ. ಎಲ್ಲರ ಒಳಿತಿಗಾಗಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡುವುದು. ಯಾವ ವೇದ ಮಂತ್ರವನ್ನು ತೆಗೆದುಕೊಂಡರೂ ಕೂಡ ಕೇವಲ ನನಗೆ ಎಂಬತಕ್ಕಂತಹ ಪ್ರಾರ್ಥನಾ ಭಾವವೇ ಇಲ್ಲ. ಗಾಯತ್ರಿ ಮಂತ್ರವನ್ನು ತೆಗೆದುಕೊಂಡರೂ ಕೂಡ ತತ್ ಸವಿತುಹು ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಹ ಪ್ರಚೋದಯಾತ್. ನಮ್ಮೆಲ್ಲರ ಬುದ್ಧಿಗಳು ಕೂಡ ಪರಮಾತ್ಮನೆಡೆಗೆ ತಿರುಗುವಂತೆ ಪ್ರಚೋದಿಸಲ್ಪಡಲಿ. ನಹ ನಹ ಎಂಬುದಾಗಿ ಬಹುವಚನ. ಅಂದರೆ ಎಲ್ಲರೂ ಕೂಡ ಪ್ರಾತಃ ಕಾಲದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಎಲ್ಲರೂ ಏಕಕಾಲದಲ್ಲಿ ಅದೇ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ಸಾಮೂಹಿಕ ಪ್ರಾರ್ಥನೆ. ಆದ್ದರಿಂದಲೇನೆ ಸಂಧ್ಯಾ ವಂದನೆ, ಗಾಯತ್ರಿ ಜಪ ಇತ್ಯಾದಿಗಳಿಗೆ ಬ್ರಾಹ್ಮ ಮುಹೂರ್ತ ಅಂದ್ರೇನು? ಎಲ್ಲರೂ ಕೂಡ ಅವರೊಬ್ಬೊಬ್ಬರೇ ಮಾಡಿದರೂ ಕೂಡ ಇಡೀ ಲೋಕದಲ್ಲಿ ಎಲ್ಲರೂ ಅದೇ ಕಾಲದಲ್ಲಿ ಮಾಡುವುದರಿಂದ ಅದು ಸಾಮೂಹಿಕ ಪ್ರಾರ್ಥನೆ. ನಹ ನಮ್ಮೆಲ್ಲರ ಬುದ್ಧಿಗಳು ಕೂಡ ಪ್ರಚೋದಿಸಲ್ಪಡಲಿ ಎಂಬುದಾಗಿ ದೇವೋವಸ್ಸವಿತ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ ಎನ್ನುತ್ತದೆ ಯಜುರ್ವೇದ. ಓ ಪರಮಾತ್ಮನೇ, ಓ ಪರಬ್ರಹ್ಮವೇ, ಅಲ್ಲಿ ಸವಿತೃ ಅಂದರೆ ಉದಯಿಸುವ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನನ್ನ ಅಲ್ಲಿ ಋತ್ವಿಕ್ಗಳು ಪ್ರಾರ್ಥನೆ ಮಾಡ್ತಾರೆ. ಏನಂತ? ಶ್ರೇಷ್ಠತಮವಾಗಿ ಇರ್ತಕ್ಕಂತಹ ಆ ಕಾರ್ಯಗಳನ್ನು ಮಾಡುವಂತೆ ಓ ಸವಿತೃದೇವ ನಮ್ಮೆಲ್ಲರ ಬುದ್ಧಿಯನ್ನು ನೀನು ಪ್ರಚೋದನೆ ಮಾಡು ಎಂಬುದಾಗಿ. ದೇವೋವ ಸವಿತ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ. ಶ್ರೇಷ್ಠ ಎಂಬ ಪದವೇ ಸೂಪರ್ಲೇಟಿವ್ ಡಿಗ್ರಿ. ಅದರಲ್ಲಿ ಶ್ರೇಷ್ಠತಮ ಅಂತ ಹೇಳಿದ್ರೆ ಏನು? ಡಬಲ್ ಸೂಪರ್ಲೇಟಿವ್ ಡಿಗ್ರಿ. ಅದರ ಅರ್ಥ ಏನು? ಯಾವ ಕಾರ್ಯವನ್ನು ಮಾಡಿದರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವೋ ಅದೇ ಭಗವತ್ ಕೈಂಕರ್ಯ. ಆ ಭಗವತ್ ಕೈಂಕರ್ಯವೇ ಶ್ರೇಷ್ಠತಮವಾದ ಕರ್ಮ. ಯಾವ ಕಾರ್ಯವನ್ನು ಮಾಡಿದರೂ ಕೂಡ ಅದು ಪರಮಾತ್ಮನಿಗೆ ಪ್ರಿಯವಾಗುವಂತೆ ಇರಬೇಕು. ಯಾವುದು ಪರಮಾತ್ಮನಿಗೆ ಪ್ರಿಯವೋ ಅದು ಪುಣ್ಯ ಎನಿಸಿಕೊಳ್ಳುತ್ತದೆ. ಆ ಪರಮಾತ್ಮನ ನಿಗ್ರಹಕ್ಕೆ ಪಾತ್ರವಾಗುವಂತಹ ಕಾರ್ಯಗಳೆಲ್ಲವೂ ಕೂಡ ಪುಣ್ಯ ಮನ್ಯತೆ ಅಂದರೆ ಪುಣ್ಯವಲ್ಲದ್ದಾಗಿ ಆಗುತ್ತದೆ, ಎಂದರೆ ಪಾಪವಾಗಿ ಪರಿಣಮಿಸುತ್ತದೆ ಅಲ್ಲವಾ? ಈ ರೀತಿಯಾಗಿ ಸತ್ಕಾರ್ಯಗಳನ್ನು ದುಷ್ಕಾರ್ಯಗಳನ್ನು ಮಾಡುವ ಆಯ್ಕೆ ಮಾಡಿಕೊಂಡು ಅದಕ್ಕನುಸಾರವಾಗಿ ಮಾಡುವ ಒಂದು ಸಾಮರ್ಥ್ಯ ನಮಗಿದೆಯಾ? ಆದ್ದರಿಂದ ನಾವೇನು ಮಾಡಬೇಕು? ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ಹೇ ಭಗವನ್, ಅನವರತ ನಿನಗೆ ಪ್ರಿಯವಾಗುವಂತಹ ಕಾರ್ಯಗಳನ್ನೇ ನಾನು ಮಾಡುವಂತೆ ನೀನು ಅನುಗ್ರಹ ಮಾಡು. ನಮಗೆ ಆ ಸಾಮರ್ಥ್ಯವಿಲ್ಲ. ತಿರುಮಲಿಶಯಾಯ್ವಾರ್ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಹೇ ಭಗವನ್, ನಾನು ನಿನ್ನನ್ನು ನಿರಂತರ ಆರಾಧನೆ ಮಾಡಬೇಕು, ನಿರಂತರ ನಿನ್ನ ಸ್ಮರಣೆ ಮಾಡಬೇಕು, ನಿನ್ನನ್ನು ಭಜಿಸಬೇಕು ಅಂತ. ಹಾಗಂತ ನಾವು ಸಂಕಲ್ಪ ಮಾಡಿದ್ರೆ ನಡೆಯುತ್ತಾ? ಯಾರು ಸಂಕಲ್ಪ ಮಾಡಬೇಕು? ನಾವು ಮಾಡುವ ಸಂಕಲ್ಪ ನೆರವೇರುವಂತೆ ಪರಮಾತ್ಮ ಸಂಕಲ್ಪ ಮಾಡಬೇಕು. ಏನು ಹೇಳ್ತಾರೆ ತಿರುಮಲಿಶಯಾಯ್ವಾರ್? ನಿರಂತರಂ ನಿನೈಪ್ಪದಾಹ ನೀ ನಿನೈಕ್ಕ ವೆಂಡುಮೇ. ಹೇ ಪರಮಾತ್ಮ, ನಾನು ನಿನ್ನನ್ನು ನಿರಂತರ ಭಜಿಸುವಂತೆ ನೀನು ಸಂಕಲ್ಪ ಮಾಡು. ನಾವು ಸಂಕಲ್ಪ ಮಾಡಿದ್ರೆ ನಡೆಯುತ್ತಾ? ನಾವೆಲ್ಲರೂ ಕೂಡ ಸತ್ಯಕಾಮರಲ್ಲ, ಸತ್ಯ ಸಂಕಲ್ಪರಲ್ಲ. ಸತ್ಯಕಾಮನಾಗಿ ಸತ್ಯ ಸಂಕಲ್ಪನಾಗಿ ಸಮಸ್ತ ಜಗತ್ತನ್ನು ಕೂಡ ನಿರ್ವಾಹ ಮಾಡಬಲ್ಲಂತಹ ಏಕಮೇವ ದ್ವಿತೀಯವಾಗಿರುವುದು ಯಾವುದು ಎಂದರೆ ಆ ಪರಮಚೇತನ ಪರಮಾತ್ಮ ಜಗತ್ತಿನ ಸೃಷ್ಟಿಸ್ಥಿತಿಲಯ ಕಾರಕನಾಗಿ ಇದ್ದು ಎಲ್ಲರ ಒಳಗೂ ಹೊರಗೂ ವ್ಯಾಪಿಸಿ ಸರ್ವನಿಯಂತವಾದ ಆ ಈಶ್ವರ ಪರಮಾತ್ಮ. ಆದ್ದರಿಂದಲೇನೆ ನಿರಂತರಂ ನಿನೈಪ್ಪದಾಹ, ನಿನ್ನನ್ನು ನಿರಂತರ ನಾನು ನೆನೆಸುವಂತೆ ನೀನಿನೈಕ್ಕ ವೇಂಡುಮೆ, ನೀನು ಸಂಕಲ್ಪ ಮಾಡು ಅಂತಾರೆ ಅಲ್ಲಿ. ಹೀಗೆ ಪರಮಾತ್ಮನ ಸಂಕಲ್ಪಾನುಸಾರವಾಗಿ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ, ಮಾಡಬೇಕು, ಮಾಡುವಂತೆ ಪರಮಾತ್ಮ ಪ್ರಚೋದಿಸಬೇಕು ಅಂತ ಪರಮಾತ್ಮನನ್ನೇ ನಾವು ಪ್ರಾರ್ಥನೆ ಮಾಡಬೇಕು. ಕಾರಣ ಆ ಪರಮಾತ್ಮ ನಮಗೆ ಅಂತಹ ಅನುಗ್ರಹವನ್ನು ಮಾಡಬೇಕು. ಅದಕ್ಕೆ ಮೊದಲು ಏನಾಗಬೇಕು? ಸತ್ಕಾರ್ಯಗಳನ್ನು ಮಾಡುವ ಆಸೆ ನಮಗಿರಬೇಕು. ಆ ಆಸೆ ನೆರವೇರುವಂತೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕಲ್ಲವಾ? ಇದುವೇ
ವೇದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಾರ್ಥನಾ ಮಂತ್ರಗಳ ಅರ್ಥ. ಅದಕ್ಕೆ ಕಿರೀಟಪ್ರಾಯವಾಗಿ ಇರುವುದು ಗಾಯತ್ರಿ ಮಂತ್ರ. ನಮ್ಮ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂಬುದಾಗಿ ಕೇಳ್ತಾರೆ. ಯಾರಿಗೆ? ಯಾವುದು ಪರಮ ತೇಜಸ್ಸಿನಿಂದ ಹೊಳೆಯುತ್ತಾ ಸಮಸ್ತ ಲೋಕಕ್ಕೂ ಬೆಳಕನ್ನು ಕೊಡ್ತಾ ತೇಜೋಮಯವಾದ ಯಾವ ಪರಮಾತ್ಮ ತತ್ವ ಇದೆಯೋ ಆ ತತ್ವವನ್ನು ಚಿಂತಿಸುವಂತೆ, ಆ ತತ್ವದ ಎಡೆಗೆ ಸಾಗುವಂತೆ ನಮ್ಮ ಬುದ್ಧಿಯು ಆ ತತ್ವದಿಂದಲೇ ಪ್ರಚೋದಿಸಲ್ಪಡಲಿ. ಇದು ಕೇವಲ ನನಗೆ ಅಂತಿಲ್ಲ, ನಹ ನಹ ಎಲ್ಲ ಕಡೆ ಬಹುವಚನದ ಪ್ರಾರ್ಥನೆ. ಕಾರಣ ಲೋಕದಲ್ಲಿ ಇರ್ತಕ್ಕಂತಹ ಎಲ್ಲ ಆತ್ಮರಗಳ ಉಜ್ಜೀವನವೇ ನಮ್ಮ ವೇದ ಸಂಸ್ಕೃತಿಯ ಒಂದು ಜೀವಾಳ. ನಾವು ಮಾತ್ರವಲ್ಲ, ಸಕಲ ಪ್ರಾಣಿಗಳು, ಕ್ರಿಮಿಕೀಟಗಳು, ಸಕಲರೂ ಕೂಡ ಮಂಗಳಕರವಾಗಿರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದು ನಮ್ಮ ಋಷಿಮುನಿಗಳು ಮಾಡತಕ್ಕಂತಹ ಪ್ರಾರ್ಥನೆ. ನಾವು ಕೂಡ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪ್ರತಿದಿನ ಶಾತ್ತುಮರೆಯನ್ನು ಹಾಡುವಾಗ ಏನು ಹೇಳ್ತೀವಿ? ಕಡಲ್ ಸೂಳ್ನ ಮಣ್ಣು ಉಲಹಂ ವಾಯ. ಸಾಗರದಿಂದ ಸುತ್ತುವರೆಯಲ್ಪಟ್ಟಂತಹ ಈ ಭೂಮಿಯು ಶಾಶ್ವತವಾಗಿ ಮಣ್ಣುಲಹಂ ಅಲ್ಲ, ಮಣ್ಣು ಉಲಹಂ, ಶಾಶ್ವತವಾಗಿ ಈ ಲೋಕ ಬಾಳಲಿ ಎಂಬುದಾಗಿ ಲೋಕದಲ್ಲಿ ಇರ್ತಕ್ಕಂತಹ ಸಮಸ್ತರ ಮಂಗಳವನ್ನ ಯಾವನು ಆಶಂಸನೆ ಮಾಡ್ತಾನೆ ಅವನು ನಿಜವಾಗಿ ಪರಮಾತ್ಮನ ಭಕ್ತ ಎಂಬುದಾಗಿ ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಹೇಳ್ತಾನೆ. ಲೋಕದ ಮಂಗಳವನ್ನ ಯಾವನು ಆಶಂಸನೆ ಮಾಡ್ತಾನೆ ಅವನು ನನಗೆ ಅತ್ಯಂತ ಪ್ರಿಯನಾದವನು ಎಂಬುದಾಗಿ ಕೃಷ್ಣ ಪರಮಾತ್ಮನ ಮಾತಲ್ಲವ. ಆ ರೀತಿ ಪರಮಾತ್ಮನಿಗೂ ಭಾಗವತೋತ್ತಮರಿಗೂ ನಾವು ಪ್ರಿಯವಾಗಬೇಕಾದ್ರೆ ಕೇವಲ ಭಗವದಾರಾಧನೆ ಮಾಡಿದರೆ ಸಾಲದು. ಭಗವಂತನ ಸಾಮ್ರಾಜ್ಯವಾದ ಈ ಲೋಕ ಮಂಗಳಕರವಾಗಿರಲಿ ಅಂತ ಆಶಂಸನೆ ಮಾಡಬೇಕು. ಅದಕ್ಕೆ ಅನುಗುಣವಾದ ಕಾರ್ಯಗಳನ್ನು ಮಾಡಬೇಕು. ಆ ಲೋಕ ಮಂಗಳಕರವಾಗಿರುವುದಕ್ಕೆ ಮಾಡುವ ಕಾರ್ಯಗಳಿಗೆ ಪೂರ್ತ ಎಂಬುದಾಗಿ ಹೆಸರು. ಪರಮಾತ್ಮನಿಗೆ ಮಾಡುವ ಆರಾಧನೆಗಳಿಗೆ ಇಷ್ಟಿ ಅಂತ ಹೆಸರು. ದೇವತಾ ಪೂಜೆ, ಭಗವದ್ ಆರಾಧನೆ ಇದಕ್ಕೆಲ್ಲ ಇಷ್ಟಿ ಎಂಬುದಾಗಿ ಕರಿತೀವಿ. ಆದರೆ ಲೋಕೋಪಕಾರಕವಾಗಿರ್ತಕ್ಕಂತಹ ಸಾಮಾಜಿಕವಾದ ಕಾರ್ಯ, ಇತರರಿಗೆ ಉಪಕಾರ ಮಾಡುವ ಎಷ್ಟು ಕಾರ್ಯಗಳಿದೆ ಅಲ್ಲವಾ, ಅಂತಹ ಸಮಾಜ ಸುಧಾರಕವಾದ ಲೋಕೋಪಕಾರಕವಾದ, ಅದು ರೋಗಿಗಳ ಸೇವೆ ಇರಬಹುದು, ಹಸಿದು ಬಂದವರಿಗೆ ಮಾಡುವ ಆತಿಥ್ಯವಿರಬಹುದು, ಅಥವಾ ಯಾರಿಗೋ ಏನೂ ತಿಳಿಯದವರಿಗೆ ಮಾಡುವ ಮಾರ್ಗದರ್ಶನವಾಗಿರಬಹುದು. ಯಾವುದೇ ಇರಲಿ, ಲೋಕೋಪಕಾರಕ್ಕಾಗಿ ಇತರರಿಗೆ ಮಾಡತಕ್ಕಂತಹ ಉಪಕಾರ, ಸಹಾಯಕವಾಗಿ ಇರ್ತಕ್ಕಂತಹ ಎಲ್ಲ ವಿಧವಾದ ಕಾರ್ಯಗಳನ್ನು ಕೂಡ ಪೂರ್ತ ಎಂಬುದಾಗಿ ಹೇಳಲಾಗಿದೆ. ಹೀಗೆ ಇಷ್ಟೇ ಭಗವತ ದೇವತಾ ಆರಾಧನೆ, ಪೂರ್ತ ಲೋಕಕ್ಕೆ ಒಳಿತನ್ನ ಮಾಡುವ ನಮ್ಮ ಕೈಲಾದ ಸೇವೆಗಳು, ಇದು ಪೂರ್ತ. ಈ ಇಷ್ಟ ಪೂರ್ತ ಇದು ಎರಡನ್ನೂ ಕೂಡ ನಾವು ಮಾಡಬೇಕು ಎಂಬುದು ವೇದಗಳು ನಮಗೆ ವಿಧಿಸಿದ ಆಜ್ಞೆ. ಕೇವಲ ನಾನು ರೋಗಿಗಳ ಸೇವೆ ಮಾಡ್ತೀನಿ, ಹಸಿದವ್ರಿಗೆ ಊಟ ಕೊಡ್ತೀನಿ, ಏನೂ ಗೊತ್ತಿಲ್ಲದೆ ಇರೋರಿಗೆ ಪಾಠ ಹೇಳ್ಕೊಡ್ತೀನಿ, ಆದರೆ ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗಲ್ಲಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾಕೆ ದೇವಸ್ಥಾನಕ್ಕೆ ಹೋಗ್ಲಿ ಅಂದರೆ ಅದನ್ನು ನಮ್ಮ ವೇದಶಾಸ್ತ್ರ ಒಪ್ಕೊಳ್ಳೋದು. ಇನ್ನೊಬ್ಬ ಇರ್ತಾನೆ, ನಾನು 3 ಹೊತ್ತು ದೇವಸ್ಥಾನದಲ್ಲೇ ಕೂರ್ತೀನಿ, ಪ್ರಪಂಚ ಏನಾದರೆ ಏನು ಅಂದರೆ ಅದನ್ನೂ ಭಗವಾನ್ ಮೆಚ್ಚುವುದಿಲ್ಲ. ಲೋಕೋಪಕಾರಕವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡಬೇಕು, ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಪರಮಾತ್ಮನನ್ನು ಆರಾಧನೆ ಮಾಡಿ ಲೋಕವನ್ನು ಚೆನ್ನಾಗಿಡುವಂತ ಪ್ರಾರ್ಥನೆ ಮಾಡಬೇಕು. ಇದನ್ನೇ ನಮ್ಮ ವೇದಶಾಸ್ತ್ರಗಳು ನಮಗೆ ಬೋಧಿಸುತ್ತವೆ. ಇಷ್ಟಾಪೂರ್ತಂ ಬಹುಧಾ ಜಾತಂ ಜಾಯಮಾನಂ ವಿಶ್ವಂ ಬಿಭರ್ತಿ ಭುವನಸ್ಯ ನಾಭಿಹಿ ಎಂಬುದಾಗಿ ವೇದ ಮಂತ್ರ ಇದನ್ನೇ ಹೇಳ್ತಾ ಇದೆ. ಈ ರೀತಿ ಈ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಯಾರು ಪರಮಾತ್ಮನಿಗೆ ಪರಮಪ್ರಿಯರಾಗಿ ಇದ್ದಾರೆಯೋ, ಯಾರು ತಮ್ಮನ್ನ ಈ ಮೂಲಕವಾಗಿ ಪರಮಾತ್ಮನಿಗೆ ತಮ್ಮನ್ನ ಸಮರ್ಪಣೆ ಮಾಡಿಕೊಳ್ತಾರೆಯೋ ಅಂತಹವರೇ ಭಾಗವತೋತ್ತಮರು. ಅಂತಹ ಭಾಗವತೋತ್ತಮರ ಮುಖೇನ ಪರಮಾತ್ಮನ ಸನ್ನಿಧಾನವನ್ನ ಸೇರುವುದು ಈ ಆತ್ಮಸ್ವರೂಪಕ್ಕೆ ಉಚಿತವಾದದ್ದು. ಆದದ್ದರಿಂದ ಇಲ್ಲಿ ಆಂಡಾಳ್ ಎರಡನ್ನೂ ಮಾಡ್ತಾ ಇದ್ದಾಳೆ. ಕೃಷ್ಣ ಪರಮಾತ್ಮನನ್ನ ಪಡೆಯುವುದಕ್ಕಾಗಿ ತಾನು ಏಕಾಂತವಾಗಿ ಹೋಗುವುದು ಸಾಧ್ಯವಿರುವಾಗ ಹಾಗೆ ಹೋಗದೆ ಲೋಕದಲ್ಲಿರುವ ಸಮಸ್ತ ಚೇತನರಿಗೂ ಕೂಡ ಸುಪ್ರಭಾತವನ್ನು ಹಾಡಿ ಎಲ್ಲರೂ ಕೂಡ ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬ ಮಂಗಳಕರವಾದ ಆಶಂಸನೆಯಿಂದ ಎಲ್ಲರಿಗೆ ಸುಪ್ರಭಾತವನ್ನು ಹಾಡಿ ಅವರನ್ನ
ತಮಗೆ ನಿರ್ವಾಹಕರಾಗಿ ಇರುವಂತೆ ಪ್ರಾರ್ಥನೆ ಮಾಡುತ್ತಾ ದೇವಿ ಆಂಡಾಳ್ ತಿರುಪ್ಪಾವೆಯ ಅನುಸಂಧಾನವನ್ನ ಮಾಡುತ್ತಿದ್ದಾಳಲ್ಲವಾ. ಈಗ ದೇವಿ ಆಂಡಾಳ್ 8 ಮಂದಿ ಗೊಲ್ಲಬಾಲಕಿಯರಿಗೆ ಸುಪ್ರಭಾತವನ್ನ ಗಾನ ಮಾಡಿದಳು. ಅವರವರ ವೈಶಿಷ್ಟ್ಯ ವೈಲಕ್ಷಣ್ಯವನ್ನೆಲ್ಲ ತಿಳಿಸಿ ಆ ಮೂಲಕ ಪರಮಾತ್ಮನ ಅಪಾದಾನಗಳು, ಅವತಾರದ ಲೀಲೆಗಳು, ವೈಭವಗಳು ಇವೆಲ್ಲವನ್ನ ಕೊಂಡಾಡುತ್ತಾ ನಿನ್ನೆಯ ಪಾಶುರದಲ್ಲಿ ರಾಮಕೃಷ್ಣಾನುಭವದ ಒಂದು ರಸಂ ಔತಣವನ್ನ ಆಂಡಾಳ್ ನಮಗೆ ನೀಡುತ್ತಾ ಪರಮಜ್ಞಾನಿಯಾದ ಒಬ್ಬ ಗೋಪ ಬಾಲಕಿಗೆ ಆಂಡಾಳ್ ಸುಪ್ರಭಾತವನ್ನ ಗಾನ ಮಾಡಿದಳಲ್ಲವಾ. ಇವರ ಮಾತನ್ನ ಕೇಳಿ ಇವರೇನು ಹೇಳಿದ್ರು, ಕಳ್ಳಂ ತವೆಂದು ನಮಗೆಲ್ಲ ನೀನು ಸ್ವಾಮಿನಿಯಾಗಿದ್ದೀಯೇ, ಸ್ವಾಮಿನಿಯಾದ ನೀನು ನಿನ್ನನ್ನು ನಮಗೆ ತೋರಿಸಿಕೊಳ್ಳದೆ ನಮಗೆ ಮಾರ್ಗದರ್ಶನ ಮಾಡದಿರುವುದು ಅದು ನಿನ್ನ ಚೌರ್ಯವಲ್ಲವಾ, ಎದ್ದು ಬಾ ಹೊರಗೆ ಎಂಬುದಾಗಿ ಅವಳನ್ನ ಸುಪ್ರಭಾತ ಹಾಡಿದಾಗ ಅವಳು ಎದ್ದು ಬಂದು ಇವರ ಗೊಟ್ಟಿಯಲ್ಲಿ ಒಂದಾಗಿ ಸೇರಿಕೊಂಡು ಇನ್ನೊಬ್ಬ ಗೋಪಬಾಲಕಿಗೆ ಸುಪ್ರಭಾತ ಹಾಡುವುದಕ್ಕಾಗಿ ಇವಳ ಮನೆ ಬಾಗಿಲಲ್ಲಿ ಬಂದು ನಿಲ್ತಾರೆ. ಈ ಮನೆಯ ಗೋಪಿಕಾ ಇವಳು ಪರಮ ವಿಲಕ್ಷಣಲಾದವಳು. ಇವಳು ಏನು, ಎಲ್ಲರಿಗಿಂತ ಜ್ಞಾನ ಅನುಷ್ಠಾನಗಳಲ್ಲಿ ಅತ್ಯಂತ ಸಂಪನ್ನಳಾದವಳು. ಎಲ್ಲರನ್ನ ನಾನೇ ಒಂದು ಸುಪ್ರಭಾತ ಹಾಡಿ ಎಚ್ಚರಿಸಿ ವ್ರತಾನುಷ್ಠಾನಕ್ಕೆ ಕರೆದೊಯ್ತೇನೆ ಎಂಬಷ್ಟರ ಮಟ್ಟಿಗೆ ನಿಜವಾದ ನಾಯಿಕಾ ಲಕ್ಷಣಗಳನ್ನು ಉಳ್ಳವಳು. ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಪರಿಪೂರ್ಣಳಾದವಳು. ಆದರೆ ಈಗ ಅವಳು ತನ್ನ ಮನೆಯಲ್ಲಿ ಕೃಷ್ಣ ಗುಣಾನುಭವದಲ್ಲಿ ಧ್ಯಾನದಲ್ಲಿ ಮಗ್ನಳಾಗಿ ಕುಳಿತಿದ್ದಾಳೆ. ನಾನು ಬಂದು ನಿಮ್ಮನ್ನು ಎಚ್ಚರಿಸ್ತೀನಿ ಎಂದವಳು ಈಗ ಇವಳನ್ನ ಕರೆದರೂ ಎಚ್ಚರವಿಲ್ಲದಂತೆ ಇರುವ ಇಂತಹ ನಾಯಕಿ ಇವಳ ವಿಶೇಷತೆಗಳೆಲ್ಲವನ್ನ ಆಂಡಾಳ್ ಪಾಶುರದಲ್ಲಿ ನಿರೂಪಣೆ ಮಾಡ್ತಾ, ಇಂತಹ ನೀನು ನಮಗೆ ನಾಯಕಿಯಾಗಿ ಬರಬೇಡವಾ, ನಮ್ಮನ್ನ ಕೃಷ್ಣ ಪರಮಾತ್ಮನೊಡನೆ ಒಂದುಗೂಡಿಸಬೇಡವಾ, ಅದಕ್ಕಾಗಿ ಎದ್ದು ಬಾ ಸಖಿ, ಆ ಕೃಷ್ಣನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಪರಮಾತ್ಮನನ್ನ ಸೇರತಕ್ಕಂತಹ ಆ ಒಂದು ಕೃಷ್ಣ ಸಂಶ್ಲೇಷದಲ್ಲಿ ನೀರಾಟ್ಟಂ ಅದನ್ನು ಅನುಭವಿಸೋಣ ಬಾ ಎಂಬುದಾಗಿ ಇವಳಿಗೆ ಸುಪ್ರಭಾತವನ್ನು ಹಾಡ್ತಾಳೆ ದೇವಿ ಆಂಡಾಳ್. ತಿರುಪ್ಪಾವೈ ದಿವ್ಯಶಾಸ್ತ್ರದ 14ನೆಯ ಪಾಶುರದ ಮೂಲಕ ಪರಮಾತ್ಮನ ಚರಣಾರವಿಂದಗಳಲ್ಲಿ ಆತ್ಮ ಸಮರ್ಪಣೆ ಮಾಡಿಕೊಂಡಿರತಕ್ಕಂತಹ ಪರಿಪೂರ್ಣ ವೈರಾಗ್ಯ ಶಿಖಾಮಣಿಗಳಾದವರು ಯಾವ ರೀತಿ ಇರ್ತಾರೆ ಆ ರೀತಿಯಾಗಿ ಪರಮಾತ್ಮನಲ್ಲಿ ಅಭಿನಿವೇಶವುಳ್ಳವರಿಗೆ ಲೌಕಿಕವಾದ ಸಕಲವೂ ತ್ಯಾಜ್ಯವಾಗಿ ಬಿಡುತ್ತದೆ ಎಲ್ಲವಾ ಎಂಬ ವಿಚಾರವನ್ನ ನಿರೂಪಣೆ ಮಾಡುತ್ತಾ ಈ ನಾಯಕಿಗೆ ದೇವಿ ಆಂಡಾಳ್ ಹಾಡತಕ್ಕಂತಹ ಅದ್ಭುತವಾದ ಪ್ರಬೋಧ ಗೀತೆ ಉಂಗಳ್ ಪುಯಕ್ಕಡೈ ತೋಟತ್ತು ವಾವಿಯುಳ್ ಶಂಗಳು ನೀರ್ವಾಯ್ ನೆಂಡು ಅಂಬಲ್ವಾಯ್ ಕುಂಬಿನಗಾಣ್ ಎಂಬುದಾಗಿ ಅವಳನ್ನ ಸಖಿ ಪ್ರಾತಃ ಕಾಲವಾಯಿತು ಏಳುವವಳಾಗು ಎಂದು ಎಚ್ಚರಿಸಿದಾಗ ಅವಳು ಕೇಳ್ತಾಳೆ, ಬೆಳಗಾದ್ರಲ್ವಾ ಏಳಕ್ಕೆ? ಯಾವಾಗಲೂ ಕೃಷ್ಣನ ಧ್ಯಾನದಲ್ಲಿರುವ ನಿಮಗೆ ಹಗಲಿ ಯಾವುದು, ರಾತ್ರಿ ಯಾವುದು, ಬೆಳಗ್ಗೆ ಯಾವುದು ನಿಮಗೆ ಏನೂ ತಿಳಿಯದು. ಆದ್ದರಿಂದ ನೀವು ಈ ರೀತಿ ಕರಿತಾ ಇದ್ದೀರಾ. ಕಾರಣ ಆ ಪರಮಾತ್ಮನನ್ನ ಅನವರತ ಭಜಿಸುವವರಿಗೆ ಕೇವಲ ಬೆಳಕೆ ಕಾಣಿಸ್ತಾ ಇರುತ್ತೆ, ಅವರಿಗೆ ಕತ್ತಲೆಯೇ ಇಲ್ಲವಲ್ಲ. ಪಹಲ್ ಕಂಡೇನ್ ನಾರಾಯಣனை ಕಂಡೇನ್ ಎಂತಾರೆ ಪೂದತ್ತಾಯ್ವಾರ್. ಅರ್ಥವೇನು? ಆ ನಾರಾಯಣನೆಂಬ ಸೂರ್ಯನನ್ನ ಕಂಡ ಮೇಲೆ ಅಜ್ಞಾನದ ಕತ್ತಲೆಯೇ ಇಲ್ಲ ಅಲ್ಲವಾ? ಹಾಗಿರುವಾಗ ನಿಮಗೆ ರಾತ್ರಿ ಯಾವುದು ಹಗಲು ಯಾವುದು ಈ ಭೇದವೇ ತಿಳಿತಿಲ್ಲ. ನೀವು ಬೆಳಗಾಗಿ ಆಯಿತು ಎದ್ದು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ, ನಿಜಕ್ಕೂ ಪ್ರಾತಃ ಕಾಲವಾಗಿದೆಯಾ ಎಂಬ ಹಾಗೆ ಇವಳು ಕೇಳಿದಾಗ ಆಂಡಾಳ್ ಹೇಳ್ತಾಳೆ, ಶಂಗಳ ನೀರ್ ವಾಯ್ ನೆಹಿಂದು ಆಂಬಲ್ವಾಯ್ ಕೂಂಬಿನಗಾಣ್. ಅಮ್ಮ ಸಖಿ, ತಾವರೆಗಳು ಅರಳಿವೆ. ಶಂಗಳ ನೀರ್ ಎಂದರೆ ತಾವರೆಯ ಪುಷ್ಪ. ಶಂಗಳ ನೀರ್ ತಾವರೆಯ ಪುಷ್ಪ. ವಾಯ್ ನೆಗೆಂಡು ಬಾಯ್ ತೆರೆದು ಅದು ಅರಳಿದೆ. ಅನಂತರ ಆಂಬಲ್ವಾಯ್ ಕನ್ನೈದಿಲೆಯ ಪುಷ್ಪವು ಕೂವಿನಗಾಣ್ ಮೊಗ್ಗಾಗಿದೆ ಎಂಬುದಾಗಿ ಹೇಳ್ತಾರೆ. ನೈದಿಲೆ ಮೊಗ್ಗಾಗಿದೆ, ತಾವರೆ ಅರಳಿದೆ. ನೈದಿಲೆಗೆ ಚಂದ್ರಸಖಿ ಅಂತ ಹೆಸರು. ಚಂದ್ರೋದಯವಾದರೆ ನೈದಿಲೆಯ ಪುಷ್ಪ ಅರಳುತ್ತೆ.
ಸೂರ್ಯೋದಯವಾದರೆ ತಾವರೆಯ ಪುಷ್ಪ ಅರಳುತ್ತೆ. ಸೂರ್ಯನ ಕಿರಣಗಳ ಸ್ಪರ್ಶದಿಂದ ಅರಳುವುದು ತಾವರೆಯ ಪುಷ್ಪ. ಸೂರ್ಯನ ಕಿರಣಗಳ ಸ್ಪರ್ಶವಾದರೆ ನೈದಿಲೆ ಮೊಗ್ಗಾಗಿಬಿಡುತ್ತೆ. ಚಂದ್ರಕಿರಣ ಸ್ಪರ್ಶವಾದರೆ ಅದು ಅರಳುತ್ತೆ. ರಾತ್ರಿಯಲ್ಲಿ ಅರಳುವುದು ನೈದಿಲೆಯ ಪುಷ್ಪ, ಪ್ರಾತಃ ಕಾಲದಲ್ಲಿ ಅರಳುವುದು ತಾವರೆಯ ಪುಷ್ಪ. ಆಂಡಾಳಿ ಏನು ಹೇಳ್ತಾ ಇದ್ದಾಳೆ? ನೈದಿಲೆ ಮೊಗ್ಗಾಯಿತು, ತಾವರೆ ಅರಳಿತು ಅಂದರೆ ಅರ್ಥ ಏನು? ಸೂರ್ಯನ ಕಿರಣಗಳು ತಾವರೆಯ ಪುಷ್ಪದ ಮೇಲೆ ಬೀಳ್ತಾ ಇದೆ. ಸೂರ್ಯ ಕಿರಣಗಳ ಸ್ಪರ್ಶದಿಂದ ತಾವರೆ ಅರಳಿದೆ ಅಂತ ಅರ್ಥ. ಇದು ಪ್ರಾತಃ ಕಾಲದ ಲಕ್ಷಣವಲ್ಲವ ಅಂತಾಳೆ. ಶೆಂಗಳ ನೀರ್ ವಾಯಿನ ಹಿಂಡು ಆಂಬಲ್ ವಾಯ್ ಕೂವಿನ. ಕೂವಿನ ಅಂದರೆ ಸಂಕೋಚಗೊಂಡಿತು, ಮೊಗ್ಗಾಯಿತು ಎಂಬುದಾಗಿ ಹೇಳ್ತಾಳೆ. ಆಗ ಆ ಒಳಗೆ ಮಲಗಿದ ಬಾಲಕ ಅವಳು ಹೇಳ್ತಾಳೆ, ತಾವರೆಯೂ ಅರಳಿಲ್ಲ, ನೈದಿಲೆಯೂ ಮೊಗ್ಗಾಗಿಲ್ಲ ಅಂದ್ಲು. ಮತ್ತು ನಾವೇನು ಸುಮ್ಮನೆ ಹೇಳ್ತಾ ಇದ್ದೀವ? ಇಲ್ಲ, ನಿಮ್ಮ ಮುಖಕಾಂತಿ ಪ್ರತಿಫಲಿಸಿದ್ದರಿಂದ ಆ ತಾವರೆ ಮೊಗ್ಗಾಗಿ, ತಾವರೆ ಅರಳಿ ಕನ್ನೈದಿಲೆ ಮೊಗ್ಗಾಗಿದೆ. ಆ ಮುಖಗಳು ಒಬ್ಬರ ಮುಖ ಒಬ್ಬೊಬ್ಬರಿಗೆ ಪ್ರತಿಫಲಿಸ್ತಾ ಇರೋದ್ರಿಂದ ಬೆಳಕೆ ಏರ್ಪಟ್ಟಿದೆ. ಮೇಲಾಗಿ ನೀವುಗಳೆಲ್ಲರೂ ಕೂಡ ಆ ಒಟ್ಟಿಗೆ ಬಂದದ್ದರಿಂದ ಇಷ್ಟೂ ಜನರ ಮುಖಕಾಂತಿಯಿಂದ ಹೀಗಾಗಿದೆಯೇ ವಿನಃ ತಾವರೆಯೂ ಅರಳಲಿಲ್ಲ, ಆ ಕನ್ನೈದಿಲೆಯೂ ಮೊಗ್ಗಾಗಲಿಲ್ಲ ಅಂತಾಳೆ. ಸಖಿ ಎದ್ದು ಬಂದು ನೋಡು ಎಂದಾಗ, ಹೌದು ಇರಬಹುದು, ನೀವು ಕರೆದಾಗ ನಾನು ಕರೆದ ಕೂಡಲೇ ಎದ್ದು ಬಂದು ನಿಮ್ಮೊಡನೆ ಕೂಡ್ತೇನೆ ಎಂಬ ಹರುಷದಿಂದ ನಿಮ್ಮ ಬಾಯೆಂಬ ತಾವರೆ ಅರಳಿತು. ನಾನು ಯಾವಾಗ ಎದ್ದು ಬರಲಿಲ್ಲವೋ ಲಜ್ಜೆಯಿಂದ ಆ ನೈದಿಲೆಯಂತಹ ಬಾಯಿ ಮೊಗ್ಗಾಯಿತು, ತಾವರೆಯೂ ಅರಳಲಿಲ್ಲ, ನೈದಿಲೆಯೂ ಮೊಗ್ಗಾಗಲಿಲ್ಲ ಅಂದ್ಬಿಟ್ಲು ಒಳಗಡೆ ಮಲಗಿರೋಳು. ಅಮ್ಮ, ನಾವು ನಮ್ಮ ಬಾಯೋ ನಮ್ಮ ಕಣ್ಣೋ ನಮ್ಮ ಮುಖನೋ ಹೇಳ್ತಾ ಇಲ್ಲ. ವಾವಿಯುಳ್ ಹಿಂದಿನ ಪದ ಮೊದಲನೇ ಸಾಲು, ಬಾವಿಯಲ್ಲಿ ಇರುವ ಪುಷ್ಪವನ್ನು ಹೇಳ್ತಾ ಇದ್ದೀವಿ ಇಂದು. ಅನೇಕ ತಟಾಕಗಳಲ್ಲಿ ಬಾವಿಗಳಲ್ಲಿ ಈ ನೈದಿಲೆ ತಾವರೆಗಳ ಅರಳಿರುತ್ತಲ್ವಾ, ಅದನ್ನು ಹೇಳ್ತಾ ಇದ್ದೀವಿ. ಅಲ್ಲಿರುವ ತಾವರೆಯನ್ನ ನೈದಿಲೆಯನ್ನ ನಾವು ಅರಳಿಸೋದು ಮೊಗ್ಗಾಗಿಸೋದು ಸಾಧ್ಯವ? ಬಾವಿಯಲ್ಲಿ ಅವುಗಳು ಅರಳಿದೆ, ಅವುಗಳು ಮೊಗ್ಗಾಗಿದೆ ಅಂತ ಹೇಳಿದ್ರು. ಬಾವಿಯಲ್ಲ, ಬಾವಿಯಲ್ಲಿ ಬಗ್ಗೆ ನೋಡಿದ್ದೀರಾ ನಿಮ್ಮ ಮುಖದ ಪ್ರತಿಬಿಂಬ. ಅಮ್ಮ, ನಾವು ಹೇಳ್ತಾ ಇರೋದು ಕೇಳು. ತೋಟತ್ತು ಬಾವಿಯುಳ್, ತೋಟದ ಒಳಗಡೆ ಇರುವ ಬಾವಿ. ಏನು ನೀವು ತೋಟದ ಒಳಗಡೆ ಹೋಗಲ್ವಾ? ಅಲ್ಲಿಂದ ಆಗಿದೆ ಎಂದ್ಲು. ನಾವು ಬರುವಕ್ಕೆ ಆಸ್ಪದವಿಲ್ಲದಂತಹ ತೋಟದ ಬಾವಿಯಲ್ಲಿ ತಾವರೆ ಅರಳಿ ಕನ್ನೈದಿಲೆ ಮೊಗ್ಗಾಗಿದೆ ಎಂದ್ಲು. ಅಂಥ ಬಾವಿಯ, ಅಂಥ ತೋಟದ, ಅದ್ಯಾವುದು? ಉಂಗಳ್ ಪುಳಕ್ಕಡೈ ತೋಟತ್ತು ಬಾವಿಯುಳ್. ಉಂಗಳ್ ನಿನ್ನ ಮನೆಯ, ಪುಳಕ್ಕಡೈ ಹಿತ್ತಲಿನಲ್ಲಿ ಇರ್ತಕ್ಕಂತಹ ತೋಟದಲ್ಲಿರುವ ಬಾವಿಯಲ್ಲಿರುವ ಪುಷ್ಪವು ಅರಳಿದೆ, ಕನ್ನೈದಿಲೆ ಮೊಗ್ಗಾಗಿದೆ ಅಂತ ಹೇಳ್ತಾಳೆ. ಇಲ್ಲಿಂದ ತಗೋಬೇಕು. ಆಂಬಲ್ವಾಯ್ ಕುಂಬಿನ ಹಾನ್, செங்கல் நீர் வாயின ಹೆಣ್ದೆ, வாவியுள் தோட்டத்து வாவியுள் ಪುಳಕ್ಕಡೆ ವಾವಿಯುಳ್, ಉಂಗಳ್ ಪುಳಕ್ಕಡೈ ತೋಟತ್ತು ವಾವಿಯುಳ್. ಈ ರೀತಿಯಾಗಿ ಅನ್ವಯ ಅಂದರೆ ಯಾರ ಮನೆಯ ಒಳಗಡೆ ನಮಗೆ ಪ್ರವೇಶವೇ ಇಲ್ಲವೋ, ಬಾಗಿಲನ್ನು ಹಾಕಿಕೊಂಡು ನೀನು ಒಳಗಡೆ ಶಯನ ಮಾಡಿಕೊಂಡಿರುವಾಗ ನಿನ್ನ ಮನೆಯ ಹಿತ್ತಲಿನ ಬಾವಿಯಲ್ಲಿ ಇರುವ ತೋಟದಲ್ಲಿರುವ ಪುಷ್ಪವನ್ನು ನಾವು ಹೇಗೆ ಅರಳಿಸೋದು? ಸರಿ, ಅದೆಲ್ಲ ಅರಳಿದೆ ಅಂತ ನಿಮಗೆ ಯಾಕೆ ಗೊತ್ತು ಅಂದ್ಲು. ನಮ್ಮ ಹಾಗೆ ನಿನ್ನಾಗ ಪುಷ್ಪಗಳು, ನಾವು ಎದ್ದು ಬಂದಿದ್ದೀವಿ, ನೀನು ಮಲಗಿದೀಯ. ಹೂವುಗಳ ಆ ರೀತಿಯ ಪ್ರಕೃತಿಯಲ್ಲಿ ಒಂದು ಕಡೆ ಹೂವು ಅರಳಿದೆ ಅಂದರೆ ಎಲ್ಲ ಕಡೆ ಅರಳಿರುತ್ತೆ, ಒಂದು ಕಡೆ ಮೊಗ್ಗಾಗುತ್ತೆ ಅಂದರೆ ಎಲ್ಲ ಕಡೆ ಮೊಗ್ಗಾಗಿದೆ. ಅದು ಪ್ರಾಕೃತಿಕವಾದ ಧರ್ಮ. ಹೊರಗಡೆಯಲ್ಲಿ ಹೂ ಅರಳಿದೆ, ಹೂ ಮೊಗ್ಗಾಗಿದೆ, ಅದೇ ನಿನ್ನ ಮನೆಯ ಬಾವಿಯ ಒಳಗೂ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಸಾಧಾರಣವಾದ ಪ್ರಕೃತಿ ಧರ್ಮ. ಆದರೆ ನೀನು, ನಾವೆದ್ದು ಬಂದರೂ ನೀನು ಮಲಗಿದೀಯಾ, ನಮ್ಮ ಹಾಗ ಈ ಪುಷ್ಪಗಳು ಎಂಬ ಹಾಗೆ ಆಂಡಾಳು ಹೇಳ್ತಾಳೆ. ಉಂಗಳ್ ಪುಳಕ್ಕಡೈ ತೋಟತ್ತು ವಾವಿಯುಳ್, செங்கல் நீர் வாய் நெகிழ்ந்து ಅಂಬಲ್ವಾಯ್ ಕುಂಬಿನ ಕಾಣ್ ಎಂಬುದಾಗಿ ಹೇಳಿದಾಗ ಆ ಬಾಲಿಕಾ ಕೇಳ್ತಾಳೆ, ಸರಿ, ಪ್ರಾತಃ ಕಾಲ ಆಯಿತು ಅಂದರೆ ಏನರ್ಥ? ಜ್ಞಾನೋದಯವಾಗಿದೆ ಅಂತ ಅರ್ಥ. ಇಲ್ಲಿ ಈ ಪುಷ್ಪಗಳು ಎಂದರೆ ಏನರ್ಥ? ರಾತ್ರಿ, ನೈದಿಲೆಯ ಪುಷ್ಪ ರಾತ್ರಿಯಲ್ಲಿ ಅರಳುತ್ತದೆ ಅಂದರೆ ಏನು? ರಾತ್ರಿ ಅಜ್ಞಾನದ ಸಂಕೇತ. ಆ ಅಜ್ಞಾನದ ಸಂಕೇತವಾಗಿ ಇರ್ತಕ್ಕಂತಹ ಆ ಪುಷ್ಪ ಅದು ಏನನ್ನ ಹೇಳ್ತಾ ಇದೆ?
ಅದು ರಾತ್ರಿ ಅರಳತ್ತೆ, ಸೂರ್ಯಕಿರಣಗಳು ಬಿದ್ದರೆ ಮೊಗ್ಗಾಗುತ್ತದೆ ಎಂದರೆ ಅರ್ಥವೇನು? ರಾತ್ರಿ ಕಾಲ ಅಜ್ಞಾನದ ಕಾಲ ಅಂದರೆ ಅಹಂಕಾರ ಮಮಕಾರಗಳು. ಆ ಅಹಂಕಾರ ಮಮಕಾರಗಳ ನಿವೃತ್ತಿ ಆಗಿ ಈ ಹೃದಯ ಕಮಲ, ಶೆಂಗಳ ನೀರ್ ಎಂದರೆ ತಾವರೆಯ ಪುಷ್ಪ. ಈ ಹೃದಯ ಕಮಲ ಇದೆಯಲ್ಲ, ಇದು ಅರಳತಕ್ಕಂತಹದ್ದು. ಅದು ಯಾವಾಗ ಆಗುತ್ತೆ ಅಂದರೆ ಜ್ಞಾನ ಪರಿಪಕ್ವವಾದಾಗ ಏರ್ಪಡುವ ದಶೆ. ಉಪನಿಷತ್ತು ಇದನ್ನೇ ಹೇಳುತ್ತೆ. ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ ಅಂದರೆ ಅವನ ಶರೀರದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರು. ಅವನಿಗೆ ಪ್ರಾಣವಿಯೋಗ, ಶರೀರದಿಂದ ಪ್ರಾಣವಿಯೋಗ ಏರ್ಪಡುತ್ತೆ. ಆಗ ಅವನ ಶರೀರದಲ್ಲಿ ಆಗತಕ್ಕಂತಹ ಬದಲಾವಣೆಗಳೇನು? ನಮ್ಮ ವೈದ್ಯರುಗಳೇ ಏನೇನೋ ಹೇಳ್ತಾರೆ, ಅದು ಬಿಡಿ. ಪಾರಮಾರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಅವನಲ್ಲಿ ಆಗುವ ಮಹತ್ತರ ಬದಲಾವಣೆ ಏನು? ಪದ್ಮಕೋಶ ಪ್ರತೀಕಾಶಗಂ ಹೃದಯಂಚಾಪ್ಯಧೋಮುಖಂ ಎಂಬುದಾಗಿ ಹೇಳಿ, ಆ ಹೃದಯ ಎಂಬತಕ್ಕಂತಹದ್ದು ತಾವರೆಯ ಮೊಗ್ಗಿನಂತೆ ಇರ್ತಕ್ಕಂತಹದ್ದು. ಅದು ಕೆಳಮುಖವಾಗಿದೆ. ಹೃದಯಂಚ ಅಪಿ ಅಧೋಮುಖಂ. ಆ ತಾವರೆಯ ಮೊಗ್ಗು ಕೆಳಗೆ ನೋಡುವ ರೀತಿಯಲ್ಲಿ ಕೆಳಗೆ ಮುಖವಾಗಿ ಇದೆ. ಹೃದಯ ಹೀಗೆ ತಾನೇ ಇದೆ, ಹಾರ್ಟ್. ತಾವರೆಯ ಮೊಗ್ಗಿನಂತೆ ಕೆಳಗೆ ಆ ತಾವರೆಯ ಮೊಗ್ಗು ಕೆಳಗೆ ನೋಡುವಂತೆ ನಮ್ಮ ಹೃದಯ ನಮ್ಮ ಶರೀರದಲ್ಲಿ ಇದೆ. ಅದೇ ಆ ಹೃದಯದ ಒಳಗಡೆ ಇರುವ ಆತ್ಮ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಆದ ಕೂಡಲೇನೆ ಅದೇನಾಗತ್ತೆ? ಆ ಹೃದಯ ಪೂರ್ಣವಾಗಿ 180 ಡಿಗ್ರಿಗಳ ತಿರುಗಿ ಹೃದಯ ಮೇಲ್ಮುಖವಾಗಿ ಅರಳುತ್ತೆ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಅಹಂಕಾರ ಮಮಕಾರಗಳಿಂದ ಕೂಡಿ ಈ ಶರೀರದಲ್ಲಿ ಕತ್ತಲೆಯಲ್ಲಿ ಆತ್ಮ ಇರುವಾಗ ಅದು ಮೊಗ್ಗಾಗಿ, ಅದು ನೈದಿಲೆಯಂತೆ ಮೊಗ್ಗಾಗಿ ಹೀಗಿರುತ್ತೆ ಕತ್ತಲೆಯಲ್ಲಿ. ಅದೇ ಪರಮಾತ್ಮನ ಕೃಪೆ ಎಂಬ ಆಚಾರ್ಯರ ಅನುಗ್ರಹವೆಂಬ ಸೂರ್ಯನ ಕಿರಣಗಳ ಸ್ಪರ್ಶವಾದ ಕೂಡಲೇ ಆ ಹೃದಯವೆಂಬ ಕಮಲ ಮೇಲ್ಮುಖವಾಗಿ ಅರಳಿ ಆತ್ಮ ಊರ್ಧ್ವಮುಖವಾಗಿ ಪ್ರಯಾಣ ಮಾಡಿ ಪರಮಾತ್ಮನ ಪರಮಪದವನ್ನ ಅರ್ಚಿರಾದಿ ಮಾರ್ಗದಲ್ಲಿ ಸೇರ್ತಾನೆ ಅಂತ ಶಾಸ್ತ್ರಗಳೇ ಹೇಳುತ್ತಲ್ಲವಾ. ಅಂತಹ ಜ್ಞಾನ ಪ್ರಾಪ್ತವಾಗಿದೆ ಅಂತಾಳೆ ಹೊರಗೆ ನಿಂತ ಗೋದಾಗೋಷ್ಠಿ. ಇದು ಹೇಳುತ್ತೆ ಹೃದಯಂಚ ಅಪಿ ಅಧೋಮುಖಂ ಎಂಬುದಾಗಿ ಹೇಳ್ತಾ ಇದೆ. ಹಾಗೆ ಅಧೋಮುಖವಾಗಿ ಇರ್ತಕ್ಕಂತಹ ಈ ಪದ್ಮಕೋಶ ಇದು ಪೂರ್ಣವಾಗಿ ಊರ್ಧ್ವಮುಖವಾಗುವುದು ಮುಕ್ತಾತ್ಮನ ಶರೀರದಲ್ಲಿ ಏರ್ಪಡುವ ಒಂದು ಲಕ್ಷಣ ಎಂಬುದಾಗಿ ಉಪನಿಷತ್ತುಗಳೇ ಹೇಳುತ್ತೆ. ಆ ರೀತಿ ಆ ಹೃದಯ ಕಮಲ ಅರಳಿತು. ಇದಕ್ಕೆ ಕಾರಣವೇನು ಎಂದರೆ ಅಹಂಕಾರ ಮಮಕಾರಗಳ ನಿವೃತ್ತಿ, ಅಜ್ಞಾನದ ಕತ್ತಲೆಯ ನಿವೃತ್ತಿ, ಪ್ರಾತಃ ಕಾಲದ ಜ್ಞಾನೋದಯವಾಗತಕ್ಕಂತಹ ಪ್ರಕಾಶಮಾನವಾದ ಬೆಳಕು. ಆ ಬೆಳಕು ಯಾವುದು ಅಂದರೆ ಫ್ಯಾನ್ ಬೇಡ. ಆ ಬೆಳಕು ಯಾವುದು ಅಂದರೆ ಪರಮಾತ್ಮನ ಕೃಪೆ, ಆಚಾರ್ಯರುಗಳ ಅನುಗ್ರಹ. ಪರಮಾತ್ಮ ಅನುಗ್ರಹ ಮಾಡಿದ್ರೂ ಕೂಡ ಆಚಾರ್ಯ ಗುರುವಿನ ಒಂದು ಕೃಪೆ ಇಲ್ಲದಿದ್ದರೆ ಯಾವ ಆತ್ಮವೂ ಕೂಡ ಪರಮಾತ್ಮನನ್ನು ಸೇರಲಾರ ಎಂಬುದು ಶಾಸ್ತ್ರಗಳು ನಮಗೆ ತಿಳಿಸಿಕೊಡ್ತಕ್ಕಂತಹ ಅದ್ಭುತವಾದ ಒಂದು ವಿಚಾರ. ಇಂತಹ ಕೃಪೆ ಎಲ್ಲವೂ ಕೂಡ ಏರ್ಪಟ್ಟದ್ದರಿಂದ ನಿನ್ನ ಮನೆ ಬಾಗಿಲಲ್ಲಿ ಬಂದು ನಿಂತು ನಾವುಗಳು ನಿನ್ನನ್ನು ಕರಿತಾ ಇದ್ದೀವಿ ಸಖಿ. ಇಷ್ಟು ಏರ್ಪಟ್ಟರೂ ಕೂಡ ಇವಳು ಯಾಕೆ ಬರಬೇಕು ಅಂದರೆ ನೀನು ನಮಗೆ ಆಚಾರ್ಯ ಸ್ಥಾನೀಯಳಾದವಳು. ನೀನು ಬಂದರೆ ಪರಮಾತ್ಮ ನಮಗೆ ಕೃಪೆ ಮಾಡ್ತಾನೆ. ಅದಕ್ಕಾಗಿ ನಮಗೆ ಜ್ಞಾನ ಏರ್ಪಟ್ಟಿದ್ದರೂ ಕೂಡ ಅದು ಆಚಾರ್ಯ ಮುಖೇನ ಪರಮಾತ್ಮನನ್ನು ಸೇರಬೇಕಲ್ಲವಾ. ಅದಕ್ಕಾಗಿ ಆ ರೀತಿ ನಿರ್ವಾಹಕಳಾಗಿ ನಮಗೆಲ್ಲ ಸ್ವಾಮಿನಿಯಾಗಿ ನೀನು ಹೊರಗೆ ಎದ್ದು ಬಂದು ನಮ್ಮೊಡನೆ ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಕೃಷ್ಣ ಸಂಶ್ಲೇಷಕ್ಕೆ ನಮ್ಮೊಡನೆ ಕೂಡುಬಾ ಎಂಬುದಾಗಿ ಒಳಗಿರುವ ನಾಯಕಿಯನ್ನ ಆಂಡಾಳ್ ಸುಪ್ರಭಾತ ಹಾಡುವ ಅಪೂರ್ವವಾದ ಪಾಸುರ. ಉಂಗಳ್ ಪುಳಕ್ಕಡೈ தோட்டத்து வாவியுள் செங்கழ நீர்வாய் நேர்ந்து ಅಂಬಲ್ವಾಯ್ ಕುಂಬಿನಹಾನ್. ಇಷ್ಟು ಹೇಳಿದ್ರು ಕೂಡ ಅವಳೇನು ಹೇಳಿದ್ಲು? ಇಲ್ಲ, ಪ್ರಾತಃ ಕಾಲವಾಗಿಲ್ಲ, ನೀವು ನನ್ನನ್ನು ಆಹ್ವಾನ ಮಾಡುವುದಕ್ಕೆ ಬಂದಾಗ ನಿಮ್ಮ ಮುಖವೆಂಬ ತಾವರೆ ಅರಳಿತು. ನಾನು ಬಾರದೇ ಹೋದಾಗ ಲಜ್ಜೆಯಿಂದ ನಿಮ್ಮ ಬಾಯೆಂಬ ನೈದಿಲೆ ಮೊಗ್ಗಾಯಿತು. ಪ್ರಾತಃ ಕಾಲ ಆಗಿಲ್ಲ ಅಂದ್ಲು. ಅಂದರೆ ಏನು? ಇನ್ನೂ ಕಾಲ ಪಕ್ವವಾಗಿಲ್ಲ ಎಂಬುದಾಗಿ ಆ
ಒಳಗಿರುವವಳು ಹೇಳಿದಾಗ ಪ್ರಾತಃ ಕಾಲಕ್ಕೆ ಬೇರೆ ಏನಾದರೂ ಲಕ್ಷಣವಿದ್ದರೆ ತಿಳಿಸಿ ಎಂದು ಹೇಳಿದಾಗ ಆಂಡಾಳು ಹೇಳ್ತಾಳೆ, ಅಮ್ಮ, ನಾವು ಹೇಳುವ ಲಕ್ಷಣಗಳೆಲ್ಲವನ್ನು ನೀನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧಳಾಗಿಲ್ಲ. ಆದ್ದರಿಂದ ಲೋಕದಲ್ಲಿ ಸಾಮಾನ್ಯವಾಗಿ ಪ್ರಾತಃ ಕಾಲ ಆದರೆ ಏನೆಲ್ಲ ಕಾರ್ಯಕಲಾಪಗಳು ನಡೆಯುತ್ತೋ ಅದನ್ನು ಹೇಳ್ತೇವೆ, ಕೇಳು. ಏನದು? உங்கள் புழக்கடை தோட்டத்து வாவியுள் செங்கல ನೀರು ವಾಯಿನ ಎಂದು ಆಂಬಲ್ ವಾಯ್ ಕುಂಬಿನಹಾಣ್. ಇಷ್ಟೆಲ್ಲ ಆದರೂ ಕೂಡ ಆ ಬೆಳಗಿನ ಜಾವದಲ್ಲಿ ಬಾಹ್ಯ ಲೋಕದಲ್ಲಿ ಏನೇನು ನಡೀತಿದೆ? செங்கல் பொடி கூரை வெண்பல் தவத்தவர் தங்கள் திருக்கோயில் செங்கிடுவான் போತಂದಾರ್. செங்கல் பொಡಿ ಕೂರೈ. ಶಂಗಲ್ ಎಂದರೆ ಇಟ್ಟಿಗೆ, ಪೊಡಿ ಅಂದರೆ ಆ ಇಟ್ಟಿಗೆಯ ಪುಡಿ ಅಂದರೆ ಕೆಮ್ಮಣ್ಣು ಅಂತ ಅರ್ಥ. ಕೂರೈ ಅಂದರೆ ವಸ್ತ್ರ. ಶಂಗಲ್ ಪೊಡಿ ಕೂರೈ ಎಂದರೆ ಕೆಂಪಾದ ಮಣ್ಣಿನಲ್ಲಿ ತೋಯಿಸಲ್ಪಟ್ಟ ವಸ್ತ್ರ, ಕಾಷಾಯ ವಸ್ತ್ರ ಅಂತ ಅರ್ಥ. ಕಾವಿ ಬಣ್ಣ ಹೇಗೆ ಕೊಡ್ತಾರೆ ಬಟ್ಟೆಗಳಿಗೆ? ಈಗ ಅನೇಕ ವಿಧವಾದ ರಾಸಾಯನಿಕ ವಸ್ತುಗಳಿದೆ. ಹಳೆಯ ಕಾಲದಲ್ಲಿ ಕೆಮ್ಮಣ್ಣನ್ನು ಬಹಳ ನಯವಾಗಿ ಪುಡಿಯನ್ನು ಮಾಡಿ ಅದನ್ನು ನೀರಲ್ಲಿ ಕದರಿ ಅದರಲ್ಲಿ ಬಟ್ಟೆಯನ್ನು ನೆನೆಸಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿ, ನೆರಳಲ್ಲಿ ಒಣಗಿಸಿ, ಮತ್ತೆ ನೀರಲ್ಲಿ ನೆನೆಸಿ ಈ ರೀತಿಯಾದಂಥನ್ನು ಮಾಡ್ತಾಯಿದ್ರು. ಶಂಗಲ್ ಪೊಡಿ ಕೂರೈ ಅಂದರೆ ಅರ್ಥ ಏನು? ಇಟ್ಟಿಗೆಯ ಬಣ್ಣದಿಂದ ಕೂಡಿದಂತಹ ವಸ್ತ್ರ. ಆ ಇಟ್ಟಿಗೆಯ ಪೊಡಿಯಲ್ಲಿ ಕೆಮ್ಮಣ್ಣಿನಲ್ಲಿ ನೆನೆಸಿ ಕೆಂಪಾದ ಬಣ್ಣವನ್ನು ಪಡೆದುಕೊಂಡಂತಹ ವಸ್ತ್ರ, ಅರ್ಥಾತ್ ಕಾಷಾಯ ವಸ್ತ್ರ ಅಂತ ಅರ್ಥ. ಕಾವಿ, ಕಾಷಾಯ. ಶಂಗಲ್ ಪೊಡಿ ಕೂರೈ. ಕೂರೈ ಅಂದರೆ ವಸ್ತ್ರ. ಕಾವಿ ವಸ್ತ್ರವನ್ನು ಧರಿಸಿದವರು. ವೆಣ್ಪಲ್ ತವತ್ತವರ್. ವೆಣ್ಪಲ್ ಶುಭ್ರವಾದಂತಹ ದಂತಪಂಕ್ತಿಯನ್ನು ಉಳ್ಳವರು ಅಂತ ಹೇಳ್ತಾರೆ. ಶುಭ್ರವಾದ ದಂತಪಂಕ್ತಿ ಯಾವಾಗಿರುತ್ತೆ? ಕಾಷಾಯವನ್ನು ಯಾವಾಗ ತೊಡ್ತಾರೆ? ನಮ್ಮ ದಂತಪಂಕ್ತಿಗಳು ಶುಭ್ರವಾಗಿ ಉಳ್ಳವರು ಅಂತ ಹೇಳ್ತಾಳೆ ಆಂಡಾಳ್. ಕಾಷಾಯ ವಸ್ತ್ರವನ್ನು ಧರಿಸಿ ಶುಭ್ರವಾದಂತಹ ಧವಳಕಾಂತಿಯಿಂದ ಕಂಗೊಳಿಸುವ ದಂತಪಂಕ್ತಿಗಳನ್ನು ಉಳ್ಳಂತಹ ಶಂಗಲ್ ಪೊಡಿ ಕೂರೈ ವೆಣ್ಪಲ್ ತವತ್ತವರ್ ತಪಸ್ವಿಗಳು ಎಂಬುದಾಗಿ ಹೇಳ್ತಾವೆ. ಅರ್ಥಾತ್ ಸನ್ಯಾಸಿಗಳು, ಯೋಗಿಗಳು ಎಂಬುದಾಗಿ ಅರ್ಥ. ಯೋಗಿಗಳಾಗಿ ಇರುವವರು, ಧ್ಯಾನದಲ್ಲಿ ಮಗ್ನರಾದವರು, ಸನ್ಯಾಸಿಗಳು, ವೈರಾಗ್ಯವನ್ನು ತಾಳಿದವರು, ವಿರಾಗಿಗಳು, ಅವರೆಲ್ಲರೂ ಕೂಡ ತಂಗಳ್ ತಿರುಕೋಯಿಲ್ ತಮಗೆ ಅಭಿಮತವಾಗಿ ಇರ್ತಕ್ಕಂತಹ ಒಬ್ಬೊಬ್ಬರು ಒಬ್ಬೊಬ್ಬ ದೇವಾಲಯವನ್ನು ಅವರಿಗೆ ಅಭಿಮತವಾಗಿದೆ. ತಮಗೆ ಅಭಿಮತವಾಗಿ ಇರ್ತಕ್ಕಂತಹ ದೇವಾಲಯಗಳಲ್ಲಿ ಪ್ರಾತಃ ಕಾಲದ ಪೂಜೆಗಾಗಿ ತಂಗಳ್ ತಿರುಕೋಯಿಲ್ ತಾವು ಯಾವುದನ್ನು ತಮ್ಮ ಅಭಿಮತ ದೇವಾಲಯವಾಗಿ ಮಂದಿರವಾಗಿ ಭಾವಿಸಿದ್ದಾರೆಯೋ ಆಯಾಯ ಮಂದಿರಗಳಲ್ಲಿ ಶಂಗಿಡುವಾನ್ ಪ್ರಾತಃ ಕಾಲದ ಪೂಜಾರ್ಥವಾಗಿ ಶಂಖನಾದವನ್ನು ಮಾಡುವುದಕ್ಕೆ ಹೊರಟಿದ್ದಾರಲ್ಲವಾ. ಪ್ರಾತಃ ಕಾಲದಲ್ಲಿ ತಾನೇ ಪರಮಾತ್ಮನ ಮಂದಿರಗಳಲ್ಲಿ ಪೂಜೆ ಮಾಡುವಾಗ ಪ್ರಾತಃ ಕಾಲದಲ್ಲಿ ತಾನೇ ಶಂಖನಾದವನ್ನು ಮಾಡ್ತಾರೆ. ಇಲ್ಲಿ ಎರಡು ಅರ್ಥವನ್ನು ಹೇಳ್ತಾರೆ. ಶಂಗಿಡುವಾನ್ ಅಂದರೆ ಶಂಖನಾದ ಮಾಡುವುದು ಅಂತ ಒಂದರ್ಥ. ಮತ್ತೊಂದು ಅರ್ಥ ಶಂಗ್ ಎಂದರೆ ಬೀಗದ ಕೈಗಳ ಗೊಂಚಲು, ಕುಚ್ಚಿ ಎನ್ನವು ಮಾಂ ಎಂಬುದಾಗಿ ವ್ಯಾಖ್ಯಾನ ಹೇಳ್ತಾರೆ. ಆ ದೇವಾಲಯದ ಆ ಮಂದಿರದ ದ್ವಾರವನ್ನು ತೆರೆಯುವುದಕ್ಕೆ ಬೀಗದ ಕೈಗಳನ್ನು ಹಿಡಿದುಕೊಂಡು ಅವರು ಹೊರಟಿದ್ದಾರೆ. ಅಂದರೆ ಇದು ಪ್ರಾತಃ ಕಾಲದ ಲಕ್ಷಣವಲ್ಲವ. ಇಲ್ಲಿ ಆಂಡಾಳ್ ಇಷ್ಟೆಲ್ಲ ಲಕ್ಷಣಗಳನ್ನು ಆ ಪ್ರಾತಃ ಕಾಲದಲ್ಲಿ ದೇವಾಲಯವನ್ನು ಉದ್ಘಾಟನೆ ಮಾಡಿ ಪ್ರಾತಃ ಕಾಲದ ಪೂಜೆಯನ್ನು ಮಾಡುವುದಕ್ಕೆ ಹೊರಟಂತಹವರ ಲಕ್ಷಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಶಂಗಲ್ ಪೊಡಿ ಕೂರೈ ವೆಣ್ಪಲ್ ತವತ್ತವರ್ ಎಂಬುದಾಗಿ. ಹೀಗೆ ಆ ಶಂಗಲ್ ಪೊಡಿ ಕೂರೈ ಇವರೆಲ್ಲ ಯಾರು? ವಿರಾಗಿಗಳು,
ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇನು ಹೇಳಿದ್ರಿ? ಉಂಗೈ ಪುಳಕ್ಕಡೈ ಅಂತ ಹೇಳಿದ್ರಿ. ನಿನ್ನ ಮನೆಯ ಬಾವಿ, ನಿನ್ನ ಮನೆಯ ತೋಟ ಎಂಬುದಾಗಿ ಹೇಳಿದ್ರಲ್ವಾ? ಪರಮಾತ್ಮನ ಭಕ್ತರ ಗೋಷ್ಠಿಯಲ್ಲಿ ನಿನ್ನದು ನನ್ನದು ಎಂಬ ಮಾತೆಲ್ಲ ಹೇಳಬಹುದಾ? ಎಲ್ಲ ಯಾರ್ದು? ಪರಮಾತ್ಮನದು ಅಂತ ಹೇಳಬೇಕು. ನಿನ್ನದು ನನ್ನದು ಅಂತ ಬಂದಾಗ ಅದು ಅಹಂಕಾರ ಮಮಕಾರಗಳಿಗೆ ಕಾರಣವಾಯಿತಲ್ಲವ. ಮಹಾಭಾರತದಲ್ಲಿ ವ್ಯಾಸಮುನಿವರಿಗೆ ಏನು ಹೇಳ್ತಾರೆ? ಒಬ್ಬನಿಗೆ ಮೃತ್ಯು ಯಾವುದು ಅಂದರು, 2 ಅಕ್ಷರ ಅಂದರು. ಯಾವುದು? ಅಹಂ ಮಮ ಅಂದ್ಬಿಟ್ರು. ದ್ವ್ಯಕ್ಷರಸ್ತು ಭವೇನ್ ಮೃತ್ಯು, 2 ಅಕ್ಷರಗಳೇ ಮೃತ್ಯು. ಆ ದ್ವ್ಯಕ್ಷರಸ್ತು ಭವೇನ್ ಮೃತ್ಯು, ಆತ್ಮನಿಗೆ ಮೃತ್ಯು ಸಮಾನವಾದದ್ದೇ ಈ ಅಹಂ ಎಂಬತಕ್ಕಂತಹ ಶಬ್ದ. ಇದನ್ನೇ ಆಳ್ವಾರ್ ಏನು ಹೇಳ್ತಾರೆ? ತಿರುವಾಯ್ಮೊழிಯಲ್ಲಿ ನಮ್ಮ ಆಳ್ವಾರ್ ಇದನ್ನು ಬಹಳ ಮನೋಜ್ಞವಾಗಿ ಹೇಳ್ತಾರೆ. ನೀರ್ ನುಮದೆನ್ನಿವೈ வேர் முதல் மாய்த்து இரசேர் ಮಿನುಯಿರ್ಕದನ್ ನೇರ್ನಿರಯಿಲ್ಲೈ ಎಂಬುದಾಗಿ ಹೇಳ್ತಾರೆ. ನೀವು ನಿಮ್ಮದು ಎಂಬುದನ್ನು ಪೂರ್ಣವಾಗಿ ತೊರೆಯಿರಿ ಅಂತಾರೆ ನಮ್ಮ ಆಳ್ವಾರ್. ಇಲ್ಲಿ ನಾನು ನನ್ನದು ಎಂಬುದನ್ನು ತೊರೆಯಬೇಕು ಅಂತ ಅವರು ಹೇಳಬೇಕಾಗಿತ್ತು. ಆದರೆ ನೀವು ನಿಮ್ಮದು ಅಂತ ಯಾಕೆ ಹೇಳ್ತಾರೆ ಅಂದರು? ಒಂದು ಉದಾಹರಣೆಗಾಗಿ ಕೂಡ ನಾನು ನನ್ನದು ಆಳ್ವಾರ ಹೇಳೋದಂತೆ. ಹೇಳಿದ್ರೆ ಎಲ್ಲದು ಬಂದು ಅಂಟ್ಕೊಬಿಡ್ತು ಅಂತ ಭಯವಂತ. ಬಾಯಿ ಮಾತಿಗೆ ಕೂಡ ನಾನು ನನ್ನದು ಎಂಬುದಾಗಿ ನುಡಿಯದೇ ಬಾರದು. ಆದ್ದರಿಂದ ನೀವು ನಿಮ್ಮದು ಅಂತ ಹೇಳ್ತಾರಂತೆ. ನಾನು ನನ್ನದು ಅಂತ ಹೇಳಿದ್ರೆ ಅದು ಹೇಳಿದ್ದೇ ಕಾರಣ, ಅದು ಹಾಗೆ ಅಂಟ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಭಯವಂತೆ. ನೀರ್ ನುಮದು, ನಾನು ನನ್ನದು ಎಂಬುದನ್ನು ವೇರ್ ಮುದಲ್ ಮಾಯ್ತು, ಬುಡ ಸಮೇತ ಕತ್ತರಿಸಿ ಬಿಸಾಡಿಬಿಡಿ ಎಂಬುದಾಗಿ ಹೇಳಿದ್ರು. ಇದೆಲ್ಲ ಅಜ್ಞಾನದ ಲಕ್ಷಣಗಳು. ಯಾವಾಗ ಇದನ್ನೆಲ್ಲ ನಾವು ಹೇಳ್ತೀವಿ? ಯಾನೇ ಎನ್ನೈ ಅರಿಯ ಇಲಾದೆ ಯಾನೇ ನೀ ಎಂತನದೇ ಎಂದಿರಂದೇನೆ. ಇದೆಲ್ಲ ಅಜ್ಞಾನದ ಕಾಲದಲ್ಲಿ ಇಂಥ ಮಾತುಗಳೆಲ್ಲ ಬರುತ್ತೆ. ಆದರೆ ಇದು ನನ್ನದು, ನನ್ನನ್ನು ನಾನು ಅರಿಯದ ಕಾಲದಲ್ಲಿ ಇದು ನನ್ನದು, ಇದು ನಾನು ಮಾಡಿದ್ದು, ಇದು ನನ್ನಿಂದಾದದ್ದು, ಇದೆಲ್ಲವೂ ಕೂಡ ಯಾನೇ ಎನ್ನೈ ಅರಿಯ ಇಲಾದೆ, ನನ್ನನ್ನು ನಾನು ಅರಿಯದ ಕಾಲದಲ್ಲಿ ಇದೆಲ್ಲ ಏರ್ಪಡ್ತು. ಆದರೆ ಆ ಪರಮಾತ್ಮ ಕೃಪೆ ಮಾಡಿ ಆಚಾರ್ಯೋಪದೇಶದಿಂದ ಜ್ಞಾನ ಏರ್ಪಟ್ಟಾಗ ಏನು ಭಾವನೆ ಬರುತ್ತೆ? ಯಾನೇ ನೀ, ನಾನೇ ನಿನ್ನ ವಸ್ತು. ನಾನೇ ನಿನ್ನ ವಸ್ತು ಆದಮೇಲೆ ನನ್ನ ವಸ್ತುಗಳೆಲ್ಲವೂ ನಿನ್ನದಲ್ಲವ, ನನ್ನದು ಅನ್ನೋದೇ ಇಲ್ವಲ್ಲ, ನಾನೇ ಇಲ್ವಲ್ಲ, ನಾನೇ ನಿನ್ನವನಲ್ಲ. ಯಾನೇ ನೀ ಎನ್ನುಡಮಯಂ ನೀಯೇ ಎಂಬುದಾಗಿ ಎಲ್ಲವೂ ನೀನೇ. ಆತ್ಮ ಆತ್ಮೀಯ ನನ್ನ ಪದವನ್ನು ಉಪಯೋಗಿಸ್ತಾರೆ ಶಾಸ್ತ್ರಗಳಲ್ಲಿ. ಆತ್ಮಾತ್ಮೀಯಗಳೆಲ್ಲವೂ ಪರಮಾತ್ಮನದು ಅಂತ ಹೇಳ್ತಾರೆ. ಹಾಗಾದ್ರೆ ಏನರ್ಥ? ಶರೀರದ ಒಳಗಡೆ ಇರುವ ಆತ್ಮ. ಆತ್ಮೀಯ ಅಂದ್ರೇನು? ಆ ಆತ್ಮದ ಜೊತೆ ಸಂಬಂಧಪಟ್ಟ ಇದು ಈ ಶರೀರ. ಈ ಆತ್ಮವು ಅವನದು, ಶರೀರವು ಅವನು ಕೊಟ್ಟದ್ದು ಅವನದು. ಆದ್ರಿಂದಲೇ ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ? ಈಗಿನ ಕಾಲದಲ್ಲಿ ಯಾರಾದರೂ ಒಬ್ಬರು ಮರಣಿಸಿದರೆ ಅವರ ಕಣ್ಣುಗಳನ್ನು ದಾನ ಕೊಡೋದು, ಶರೀರವನ್ನು ದಾನ ಕೊಡೋದು, ಇದೆಲ್ಲ ಮಹಾಪಾತಕ ಅಂತ ಶಾಸ್ತ್ರ ಹೇಳುತ್ತೆ. ಮಾಡಿಕೂಡುದು ಅಂತ ಹೇಳುತ್ತೆ. ಕಾರಣ ಏನು? ಇದೆಲ್ಲವನ್ನ ಪರಮಾತ್ಮ ನಿನಗೆ ಕೊಟ್ಟಿದ್ದಾನೆ. ನಿನಗೆ ಮರಣವಾಯಿತು ಅಂದರೆ ಇದು ಭಗವದರ್ಪಣವಾಗಬೇಕು. ನಿನ್ನ ಕಣ್ಣನ್ನು ಪರಮಾತ್ಮ ಅವನಿಗಿಷ್ಟ ಬಂದವರು ಕೊಟ್ಕೊಳ್ಳಿ. ಈ ಇಂದ್ರಿಯಗಳು, ಈ ಶರೀರದ ಒಳಗಡೆ ಇನ್ನೊಂದು ಲಿಂಗ ಶರೀರ ಅಂತ ಇರುತ್ತೆ, ಪುಟ್ಟದಾದ ಶರೀರ. ಅದು ಹೋಗಲ್ಲ, ಈ ಶರೀರ ಹೋಗಿರುತ್ತೆ. ಆ ಒಳಗಿರುವ ಆ ಅತ್ಯಂತ ಪುಟ್ಟದಾದ ಸೂಕ್ಷ್ಮ ಶರೀರ, ಅದರ ಸಮೇತ ಈ ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಆ ಶರೀರಕ್ಕೆ ಇಂದ್ರಿಯಗಳೆಲ್ಲ ಹಾಗಾಗೇ ಇರುತ್ತೆ, ಅದು ಹೋಗಿರಲ್ಲ. ಈ ಬಾಕ್ಯವಾದ ಕಣ್ಣು ಮೂಗು ಈ ಶರೀರ ಬಿದ್ದೋಯ್ತು, ಈ ಇಂದ್ರಿಯಗಳು ಅದೇ ರೀತಿ ಇರುತ್ತೆ. ಆ ಇಂದ್ರಿಯಗಳನ್ನು ಕೂಡ ಪರಮಾತ್ಮ ಪ್ರಳಯವಾದ ಮೇಲೆ ಸೃಷ್ಟಿ ಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಸೃಷ್ಟಿ. ಕೆಲವು ಪ್ರಾಣಿಗಳಿಗೆ 4 ಇಂದ್ರಿಯ, ಕೆಲವುದಕ್ಕೆ 3, ಕೆಲವುದಕ್ಕೆ 1, ನಮಗೈದು. ಈ ರೀತಿಯಾಗಿ ವಿಭಿನ್ನವಾಗಿರುತ್ತದೆ. ಆ ಇಂದ್ರಿಯಗಳನ್ನು, ಆ ಆಯಾಯ ಕಣ್ಣುಗಳನ್ನು ಪರಮಾತ್ಮ ಯಾರ್ಯಾರಿಗೆ ಬೇಕೋ ಅವರವರಿಗೆ ಅವನು ವಿಲೇವಾರಿ ಮಾಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಅಗ್ನಿಯಲ್ಲಿ ಸಮರ್ಪಣೆ ಮಾಡೋದು ಅಂದರೆ ಏನರ್ಥ? ಏನನ್ನ ಅಗ್ನಿಯಲ್ಲಿ ಹಾಕಿದ್ರೂ ಕೂಡ ಅದು ದೇವನಿಗೆ ಅರ್ಪಣ ಅನ್ನೋ ಭಾವನೆ. ಈ ಶರೀರ ನಾವು ಪಡ್ಕೊಂಡದ್ದಲ್ಲ,
ಅವನು ಕೊಟ್ಟಿದ್ದು. ವಿಚಿತ್ರ ದೇಹ ಸಂಪತ್ತಿಗೆ ಈಶ್ವರಾಯ ನಿವೇದಿತು, ಅವನಲ್ಲವ ಕರಣಕಳೇಬರಯೋಹೋ ಘಟಯಿತು ದಯಮಾನ ಮನಃ. ಪ್ರಳಯಾರ್ಣವದಲ್ಲಿ ಬಿದ್ದಿದ್ದ ಆತ್ಮಗಳಿಗೆ ಶರೀರ ಇಂದ್ರಿಯಗಳನ್ನು ಜೋಡಿಸಿ ಕೊಟ್ಟವನಾರು ಅವನು. ನೀನು ಯಾರು ಇದನ್ನು ಕಣ್ಣನ್ನು ಇನ್ನೊಬ್ಬನಿಗೆ ಕೊಡ್ತೀನಿ, ಮೂಗನ್ನೊಬ್ಬನಿಗೆ ಕೊಡ್ತೀನಿ, ಹಾರ್ಟ್ ಒಬ್ಬನಿಗೆ ಕೊಡ್ತೀನಿ ಅಂತ ಹೇಳೋಕ್ಕೆ ನೀನು ಯಾರು? ಇದನ್ನು ಶಾಸ್ತ್ರ ಒಪ್ಪಲ್ಲ. ಆದರೆ ಹಾಗಾದರೆ ನಿನ್ನ ಅಂಗಾಂಗಗಳೆಲ್ಲ ವ್ಯರ್ಥ ಆಗುತ್ತಾ ಅಂದರು. ಅದನ್ನು ಯಾರಿಗೆ ಕೊಡಬೇಕು ಅದನ್ನ ಅವನು ಕೊಡ್ತಾನೆ ಅಂತ ಹೇಳ್ಬಿಡ್ತು. ನೀನು ಕೊಡಬೇಡ, ಅದನ್ನು ಪರಮಾತ್ಮ ಅದನ್ನು ಕೊಡ್ತಾನೆ. ನಿನಗೆ ಪರಮಾತ್ಮ ಕೊಟ್ಟ, ಅದು ಅವನನ್ನು ಹೋಗಿ ಸೇರಬೇಕು. ಕೃಷ್ಣಾರ್ಜುನರು ಮಹಾಭಾರತದಲ್ಲಿ ಯುದ್ಧವನ್ನು ಮಾಡ್ತಾರೆ. ಹಾಗೆ ಯುದ್ಧವನ್ನು ಮಾಡಿದಾಗ ಆ ಯುದ್ಧ ಮುಗಿದ ಕೂಡಲೇ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನೀನು ಇವತ್ತು ರಥವನ್ನು ಬಿಟ್ಟು ಕೆಳಗಿಳಿ ಅಂತ, ಮೊದಲು ಇಳಿ ಅಂತ. ಆದರೆ ದಿನ ಏನು ನಡೀತಿತ್ತು, ಕೃಷ್ಣ ಮೊದಲು ರಥವನ್ನು ಬಿಟ್ಟು ಕೆಳಗಿಳಿತಾ ಇದ್ದ. ಅವನು ಕೈ ಹಿಡಿದು ಅರ್ಜುನನನ್ನು ಕೆಳಗೆ ಇಳಿಸ್ತಾ ಇದ್ದ. ಯುದ್ಧವೆಲ್ಲ ಮುಗಿದಾಗ ಅರ್ಜುನನಿಗೆ ಕೃಷ್ಣ ಏನು ಹೇಳ್ತಾನೆ, ಅರ್ಜುನ ನೀನು ಇವತ್ತಿಳಿ, ನಾನು ಆಮೇಲೆ ಇಳಿತೀನಿ ಅಂತಾನೆ. ಹಾಂ ಅದೇ ಹಾಗೆ, ನಾನು ರಥಿ ನೀನು ಸಾರಥಿ, ನೀ ಇಳಿದು ನನ್ನನ್ನು ಇಳಿಸ್ಬೇಕಲ್ವಾ ಅಂತಾನೆ. ಹೇಳಿದ ಮಾತು ಕೇಳು, ಇವತ್ತು ಮೊದಲು ನೀನು ಇಳಿ ಅಂತಾನೆ. ಸರಿ, ಕೃಷ್ಣನ ಮಾತಿಗೆ ಎದುರುಂಟ. ಅರ್ಜುನ ಮೊದಲು ಇಳಿದ. ಅದಾದ ನಂತರ ಕೃಷ್ಣ ರಥವನ್ನು ಬಿಟ್ಟು ಕೆಳಗೆ ಇಳಿದ ಕೂಡಲೇ ಆ ರಥ ಭಸ್ಮೀಭೂತವಾಯಿತು, ಸುಟ್ಟೋಯ್ತು. ಅದು ವರುಣನಿಂದ ಕೊಡಲ್ಪಟ್ಟ ರಥ. ಈ ಮಹಾಭಾರತ ಯುದ್ಧಕ್ಕಾಗಿಯೇ ಕೊಡಲ್ಪಟ್ಟದ್ದು. ಆ ಯುದ್ಧ ಮುಗಿದೋದ್ಮೇಲೆ ಅದು ಮತ್ತೆ ಅಲ್ಲಿ ಹೋಗಿ ಸೇರಬೇಕು. ಆ ಕೃಷ್ಣ ಮತ್ತು ಅರ್ಜುನ ಕುಳಿತಿದ್ದ ರಥ ಇದೆಯಲ್ಲ, ಅದು ಏನು ಅಂತ ಕೇಳಿದ್ರು. ಅದೇ ಈ ಶರೀರ ಅಂದರು. ರಥ ಅಧಿರೂಢಂಚ ರಥಂಚ ರಕ್ಷನ್. ಆ ರಥವನ್ನು, ಆ ರಥಿ ಯಾರು? ಅರ್ಜುನ ಜೀವಾತ್ಮದ ಪ್ರತೀಕ. ಆ ರಥವೇ ಈ ಶರೀರ. ಆ ಅರ್ಜುನನನ್ನು, ಆ ಶರೀರವಾದ ರಥವನ್ನು ಸಾರಥಿಯಂತೆ ನಡೆಸಿದವನು ಪರಮಾತ್ಮನಾದ ಕೃಷ್ಣ. ಇದನ್ನು ಆ ಗೀತೋಪದೇಶದ ರಥವನ್ನು ನೋಡಿದ್ರೇನೆ ಆತ್ಮ, ಚಿತ್ತು, ಅಚಿತ್ತು, ಈಶ್ವರ ತತ್ವಗಳು ಅದು ತಾನಾಗಿ ಗೋಚರಿಸುತ್ತೆ ಅಂತ ವೇದಾಂತ ದೇಶಿಕರು ಹೇಳ್ತಾರೆ. ರಥಾದಿ ರೂಢಂಚ ರಥಂಚ ರಕ್ಷನ್. ಮೂರನ್ನು, ರಥ ಅಚಿತ್ತಿನ ಸಂಕೇತ, ಅರ್ಜುನ ಜೀವಾತ್ಮನ ಸಂಕೇತ, ಇವೆರಡಕ್ಕೂ ಸಾರಥಿ ಯಾರು ಎಂದರೆ ಪರಮಾತ್ಮನಾದ ಕೃಷ್ಣ. ಅದನ್ನೇ ಹೇಳುತ್ತೆ ಗೀತೆಯಲ್ಲಿ. ಕೃಷ್ಣ ಹೇಳ್ತಾನೆ, ಇಂದ್ರಿಯಾಣಿ ಹಯಾನಾಹು. ಆ ಇಂದ್ರಿಯಗಳೇ ಕುದುರೆಗಳು. ಶರೀರವನ್ನು ಆತ್ಮಾನಂ ರಥಿನಂ ವಿದ್ಧಿ. ಆತ್ಮವನ್ನು, ಆ ರಥದಲ್ಲಿ ಕುಳಿತು ಯುದ್ಧ ಮಾಡುವವನನ್ನು ರಥಿ ಅಂತ ಭಾವಿಸು, ಪರಮಾತ್ಮನಾದ ನನ್ನನ್ನು ಸಾರಥಿ ಅಂತ ಭಾವಿಸು ಅಂತ ಕೃಷ್ಣ ಗೀತೆನಲ್ಲೇ ಹೇಳಿದಾನೆ. ಹೀಗೆ ಆ ರಥ ಏಕೆ ಉರಿದು ಹೋಯಿತು ಅಂದರೆ ಅದು ಎಲ್ಲಿಂದ ಕೊಡಲ್ಪಟ್ಟಿತ್ತೋ ಅದು ಅಲ್ಲಿಗೆ ಹೋಗಿ ತಲುಪಬೇಕು. ಪರಮಾತ್ಮನಾದ ಕೃಷ್ಣ ಇರುವ ತನಕ ರಥ ಉರಿಯಲಿಲ್ಲ. ಕೃಷ್ಣ ಮೊದಲು ಇಳಿದಿದ್ರೆ ರಥದ ಜೊತೆ ಅರ್ಜುನನು ಸುತ್ತ ಹೋಗ್ತಾ ಇದ್ದ. ಅದಕ್ಕಾಗಿ ಅವನನ್ನು ನೀನು ಮೊದಲು ಇಳಿ ಅಂತಾನೆ ಪರಮಾತ್ಮ. ಆದ್ದರಿಂದ ಈ ಶರೀರ, ಈ ಇಂದ್ರಿಯಗಳು ಪರಮಾತ್ಮನ ಬಗ್ಗೆ ಕೊಟ್ಟದ್ದನ್ನು ಅವನಿಗೆ ಕೊಟ್ಬಿಡಿ. ಅದನ್ನು ಇನ್ಯಾವ ಆತ್ಮನಿಗೆ ಕೊಡಬೇಕು, ಇನ್ಯಾರಿಗೆ ಕೊಡಬೇಕು ಅನ್ನೋದನ್ನು ಪರಮಾತ್ಮ ತೀರ್ಮಾನ ಮಾಡ್ತಾನೆ. ನಿನಗೆ ಸ್ವಾತಂತ್ರ್ಯ ಇಲ್ಲ ಅಂದ್ಬಿಡ್ತು ಶಾಸ್ತ್ರ. ಯು ಆರ್ ನಾಟ್ ಫ್ರೀ ಟು ಡೊನೇಟ್ ಎನಿ ಆಫ್ ಯುವರ್ ಪಾರ್ಟ್ಸ್. ಅದನ್ನು ಶಾಸ್ತ್ರ ಒಪ್ಪೋಲ್ಲ. ಕಾರಣ ಅದು ನಿಂದಲ್ಲ. ನಿನ್ನದಲ್ಲದ ವಸ್ತುವನ್ನು ಕೊಡೋದಕ್ಕೆ ನೀನು ಯಾರು? ಅಥವಾ ನೀನು ಕೊಡುವುದು ಅಪಾತ್ರ ದಾನವಾಗಬಹುದು. ನೀನು ಯಾರಿಗೆ ಕೊಡ್ತಾ ಇದೀಯಾ ಅದಕ್ಕೆ ಅವನು ಯೋಗ್ಯನಲ್ಲದೇ ಇರಬಹುದು. ಪರಮಾತ್ಮನಿಗೆ ಗೊತ್ತು ಯಾರು ಯೋಗ್ಯರು, ಯಾರು ಅಯೋಗ್ಯರು, ಯಾರಿಗೆ ಕೊಡಬೇಕು, ಯಾರನ್ನು ಹೇಗಿಡಬೇಕು ಅಂತ. ಆದ್ದರಿಂದ ಅಂತಹ ಆ ಆತ್ಮ, ಆತ್ಮೀಯಗಳೆರಡೂ ಕೂಡ ಪರಮಾತ್ಮನ ಸ್ವತ್ತಲ್ಲವ. ಆದ್ದರಿಂದ ಅದನ್ನು ಭಗವದರ್ಪಣ ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳು ನಮಗೆ ಹೇಳಿಕೊಡ್ತಾ ಇದೆ. ಇದನ್ನೇ ಈ ಶರೀರದ ಮೇಲಿನ ವ್ಯಾಮೋಹ ನಮಗೆ ಕೂಡದು. ಆತ್ಮ ಬೇರೆ, ಶರೀರ ಬೇರೆ ಎಂಬ ಜ್ಞಾನ ಇರುತ್ತೆ. ಆದರೆ ಅದೆಲ್ಲ ಮರ್ತೋಗುತ್ತೆ. ಮಾತನಾಡುವಾಗ, ಊಟ ಮಾಡುವಾಗ, ಇನ್ನೊಂದು ಮಾಡುವಾಗ, ಲೌಕಿಕ ವ್ಯವಹಾರದಲ್ಲಿ ಇರುವಾಗ ಆ ಜ್ಞಾನ ನಮಗೆ ಜಾಗೃತವಾಗಿರೋಲ್ಲ.
ಯಾರಾದರೂ ಹೇಳಿದ್ದು ಕೇಳುವಾಗ ಏನೋ ಒಂದು ನಿಮಿಷ ಪರಮಾತ್ಮನ ಮುಂದೆ ಕೈ ಮುಟ್ಕೊಂಡು ನಿಂತಾಗ ಒಂದು ಕ್ಷಣ ಅನ್ನಿಸ್ಬೋದು, ಮತ್ತೆ ಅದು ಮರ್ತೋಗೋಕ್ಕೆ ಕಾರಣ ಶರೀರ ಸಂಬಂಧ. ಇದು ಅಜ್ಞಾನ, ಇದು ಜಡ, ಇದು ಸತ್ವರಜಸ್ತಮೋ ಗುಣಗಳಿಂದ ಆಗಿರುವುದು. ಇದರ ಸಹವಾಸದಿಂದ ನಮಗದೆಲ್ಲ ಮರ್ತೋಗುತ್ತೆ. ಅದು ಮರೆಯದಂತೆ ನಮ್ಮನ್ನು ಕಾಪಾಡುವ ಎಂಬುದೇ ಎಲ್ಲ ಮಂತ್ರಗಳಲ್ಲಿ ಇರುವ ಪ್ರಾರ್ಥನೆ. ಗಾಯತ್ರಿ ಮಂತ್ರ ಅದೇ ಕೇಳ್ಕೊಳ್ಳೋದು. ಅನವರತ ನಮ್ಮ ಬುದ್ಧಿ ಶರೀರಾತ್ಮಗಳ ಭಿನ್ನತೆಯ ಜ್ಞಾನದಿಂದ ಪ್ರಚೋದಿಸಲ್ಪಡಲಿ ಎಂಬುದೇ ಅದರ ಅರ್ಥ. ಅದು ಅನವರತ ಜ್ಞಾನ ಇರಬೇಕು. ಕಾರಣ ವ್ಯವಹಾರ ಜಗತ್ತಿನಲ್ಲಿ ಆ ಜ್ಞಾನ ನಮಗಿರೋಲ್ಲ. ಅದರಿಂದ ಅಪರಾಧಗಳನ್ನು ಮಾಡ್ತೀವಿ, ಪಾಪ ಕಾರ್ಯಗಳನ್ನು ಮಾಡ್ತೀವಿ, ಇನ್ನೊಬ್ಬರನ್ನ ನೋವು ಪಡಿಸ್ತೀವಿ, ಇನ್ನೊಬ್ಬರ ಆಸ್ತಿ ಕಿತ್ಕೋತೀವಿ. ಅದೆಲ್ಲ ಆಗದೇ ಇರಬೇಕು ಅಂದರೆ ಆ ಜ್ಞಾನ ಅನವರತ ಇರಬೇಕಲ್ಲವಾ? ಆದ್ದರಿಂದ ಇಲ್ಲಿ ಗೋದೆಯನ್ನು ನೋಡಿ ಒಳಗಿರೋವಳು ಕೇಳ್ತಾಳೆ, ನಮ್ಮ ಗೋಷ್ಠಿಯಲ್ಲಿ ನಿನ್ನದು ನಮ್ಮದು ಎಂಬ ಭೇದಭಾವ, ನಿಂದು ನಂದು ಎಂಬ ಶಬ್ದಗಳೆಲ್ಲ ಬರಬಹುದಾ ಗೋದೆ ಅಂತ. ಆಗ ಆಂಡಾಳು ಹೇಳ್ತಾಳೆ, ಅಮ್ಮ, ಅಹಂಕಾರ ಮಮಕಾರ ಗರ್ಭವಾಗಿದ್ದರೆ ಇದು ತ್ಯಾಜ್ಯ. ಆದರೆ ಕೃಷ್ಣನಿಗೆ ನಾನು ಅತ್ಯಂತ ಪ್ರಿಯ ಎನ್ನುವಾಗ ಅದು ಸಾತ್ವಿಕವಾದ ಅಹಂಕಾರವಲ್ಲವ? ಕಾರಣ ಅಚ್ಯುತಾಹಂ ತವಾಸ್ಮಿ, ಹೇ ಅಚ್ಯುತನೇ ನಾನು ನಿನ್ನವನು ಅನ್ನುವಾಗ ಆ ನಾನು ಎಂಬುದು ಅದು ಅಹಂಕಾರವಲ್ಲ. ಅದು ನಮ್ಮನ್ನು ಪರಮಾತ್ಮನ ದಾಸನಾಗಿ ಗುರುತಿಸಿಕೊಳ್ಳುವ ಒಂದು ಮಾತು. ಆದ್ದರಿಂದ ಪರಮ ಭಾಗವತೋತ್ತಮಳಾದಂತಹ ನಿನ್ನ ಮನೆಯ ಹಿತ್ತಲು, ನಿನ್ನ ಮನೆಯ ಬಾವಿ ಎಲ್ಲವೂ ಕೂಡ ನಮಗೆ ಪರಮ ಉಪಾದೇಯ. ಆದ್ದರಿಂದ ನಾವು ಅದನ್ನು ಹೇಳಿದೆವು, ಭಗವತ್ ಸಂಬಂಧ ಏರ್ಪಟ್ಟಾಗ ಎಲ್ಲವೂ ಕೂಡ ಉಪಾದೇಯವಾಗುತ್ತದೆ. ಎನ್ನುடைய ಪಂದುಂ ಕಳಲುಂ ತಂದು ಹೋಗು ನಂಬಿ ಅಂತಾರೆ ಆಯ್ವಾರ್. ನನ್ನ ಆಟಿಕೆಗಳನ್ನೆಲ್ಲ ತಂದುಕೊಟ್ಟು ಹೋಗು ನೀನು ಅಂತ ಬಾಗಲಾಕಿದ್ರು ಅಂತ ನೆನ್ನೆ ಅನುಭವಿಸಿದ್ವಲ್ವಾ? ಆಗ ಎನ್ನುடைய ಪಂದುಂ ಕಳಲುಂ ಅಂತಾರೆ, ನನ್ನ ವಸ್ತು ಅಂತಾರೆ. ಕಾರಣ ಏನು? ಅದು ಕೃಷ್ಣನ ಕೈಯಲ್ಲಿದೆಯಂತೆ. ಆ ಕೃಷ್ಣನ ಕರಸ್ಪರ್ಶವಾದದ್ದನ್ನು ನಂದು ಅಂತ ಹೇಳೋದು ಅದೊಂದು ಆನಂದವಲ್ಲವಾ? ಆ ರೀತಿ ಭಗವತ್ ಸಂಬಂಧದಿಂದ ಸೂಚಿತವಾದದ್ದು ಇವಳ ಮನೆಯ ಅಂಗಳ, ಇವಳ ಮನೆಯ ತೋಟ, ಇವಳ ಮನೆಯ ಎಲ್ಲೆಲ್ಲ ಕಡೆಗಳಲ್ಲಿ ಇವಳ ಕೈಗಳನ್ನು ಹಿಡಿದುಕೊಂಡು ಕೃಷ್ಣ ಸಂಚಾರ ಮಾಡಿದ್ದಾನೆ. ಇಂತಹ ಭಾಗವತೋತ್ತಮಳಾದ ನೀನು, ಭಗವಂತನಾದ ಕೃಷ್ಣ ನಿಮಗೆ ಸಂಬಂಧಪಟ್ಟದ್ದು ಅಂತ ಹೇಳುವಾಗ ಅದು ಪರಮ ಪಾವನವಾದದ್ದಲ್ಲವಾ? ಆದ್ದರಿಂದ ನುಡಿದೆವು, ಉಂಗಳ್ புழக்கடை தொட்டத்து வாவியுள் செங்கழ ನೀರ್ವಾಯ್ ನೆಹೆಂದೆ ಅಂಬಲ್ವಾಯ್ ಕುಂಬಿನಹಾಣ್ ಎಂಬುದಾಗಿ ಹೇಳ್ತಾ ಆಂಡಾಳ್ ಇಲ್ಲಿ ಹೇಳ್ತಾಳೆ, ಇದು ಲಕ್ಷಣವಾಗಿ ಅವಳು ಒಪ್ಪಲಿಲ್ಲ. ಕಾರಣ ಜ್ಞಾನ ಪಕ್ವವಾಗುವುದಕ್ಕೆ ಮುನ್ನವೇ ಅದರ ನಿರೀಕ್ಷೆ ಇದೆ. ಈಗಲೇ ಒಂದು ಬಂದ್ಬಿಡ್ಬೇಕು ಅನ್ನೋ ಕಾತರ ಇರುವಾಗ ಅದು ಬಂದೇ ಬಿಡ್ತು ಅಂತ ಮನಸ್ಸಿಗೆ ಭಾಸಮಾನ ಆಗುತ್ತೆ. ಆದರೆ ನಿಜವಾಗಿಯೂ ಆ ರೀತಿ ಆಗಿರೋಲ್ಲ. ಆ ಭ್ರಮೆಯನ್ನು ಕಳೆದುಕೊಳ್ಳಬೇಕು ಎಂಬುದಕ್ಕಾಗಿ ಪ್ರಾತಃ ಕಾಲವಾಯಿತಾ ಎಂಬುದಾಗಿ ಅವಳನ್ನು ನೋಡಿ ಒಳಗಿರುವ ಗೋಪಿಕಾ ಕೇಳಿದಾಗ ವಾಕ್ಯ ಲಕ್ಷಣವನ್ನು ಹೇಳ್ತಾರೆ. செங்கல் பொடிக்கூரை வெண்பல் தவத்தவர் தங்கள் திருக்கோயில் செங்கிடுவான் போತಂದಾರ್. ಕಾಷಾಯ ವಸ್ತ್ರವನ್ನು ತೊಟ್ಟು ಬೆಳ್ಳಗಿನ ಧವಳ ಪಂಕ್ತಿಯಿಂದ ಕೂಡಿದಂತಹ ತಪಸ್ವಿಗಳಾದಂತಹ ವಿರಕ್ತರಾದವರು ತಮ್ಮ ತಮ್ಮ ದೇವಾಲಯಗಳ ಬೀಗವನ್ನು ತೆಗೆಯುವುದಕ್ಕೋ ಅಥವಾ ಶಂಕರಾದ ಮಾಡುವುದಕ್ಕೋ ತಮ್ಮ ತಮ್ಮ ಅಭಿನಿವೇಶವುಳ್ಳ ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ. ಇದು ಪ್ರಾತಃ ಕಾಲದ ಲಕ್ಷಣವಲ್ಲವ? ಪ್ರಾತಃ ಕಾಲ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆಲ್ಲ ಹೋಗ್ತಾ ಇದ್ದಾರೆ ಅಂದರೆ ಇದು ಬೆಳಗಿನ ಲಕ್ಷಣವಲ್ಲವಾ? ಎರಡು ಲಕ್ಷಣ ಹೇಳ್ತಾಳೆ ಆಂಡಾಳ್. ಈ ದೇವಾಲಯಕ್ಕೆ ಹೋಗುವವರಿಗೆ ಎರಡು ವಿಶೇಷಣಗಳನ್ನು ಇಲ್ಲಿ ಆಂಡಾಳ್ ನಿರೂಪಣೆ ಮಾಡಿದಳು. ಏನು ಲಕ್ಷಣ? ಕಾವಿ ವಸ್ತ್ರವನ್ನು ತೊಟ್ಟವರು ಅನ್ನೋದು ಒಂದು, ಬೆಳ್ಳಗಿನ ದಂತಪಂಕ್ತಿ ಉಳ್ಳವರು ಅನ್ನೋದು ಒಂದು. ಇದು ಏನನ್ನು ಸೂಚಿಸುತ್ತೆ ಅಂದರೆ, ಕಾವಿ ವಸ್ತ್ರವನ್ನು ಯಾತಕ್ಕೆ ತೊಟ್ಕೊಳ್ತಾರೆ? ನಮ್ಮಲ್ಲಿ ಸನ್ಯಾಸಿಗಳಾದವರು, ಆ ಮಠದಲ್ಲಿ ಪೀಠಾಧಿಪತಿಗಳಾದವರು, ಸನ್ಯಾಸ ದೀಕ್ಷೆ ತೆಗೆದುಕೊಂಡವರೆಲ್ಲ ಕಾವಿ ವಸ್ತ್ರವನ್ನು ತೊಟ್ಕೊಳ್ತಾರೆ. ಆ ಕಾಷಾಯ ವಸ್ತ್ರ ಯಾಕೆ ತೊಟ್ಕೊಳ್ಬೇಕು? ಬೇರೆ ಬಣ್ಣದ ವಸ್ತ್ರವನ್ನು ಯಾಕೆ ತೊಟ್ಕೊಳ್ಳಲ್ಲ ಅಂತ ಹೇಳೋದು. ಸಂಸ್ಕೃತದಲ್ಲಿ ರಾಗ ಅಂತ ಒಂದು ಶಬ್ದ ಇದೆ. ರಾಗ ಎಂದರೆ ಪ್ರೇಮ, ಪ್ರೀತಿ ಅಂತ ಒಂದರ್ಥ. ಇನ್ನೊಂದು ಅರ್ಥ ಕೆಂಪು ಬಣ್ಣ ಅಂತ ಅರ್ಥ. ರಾಗ ಶಬ್ದಕ್ಕೆ ಎರಡು ಅರ್ಥ. ಒಂದು
ಕೆಂಪು ಬಣ್ಣ, ಅದು ಕೆಂಪು ಅಂದರೆ ಎಂಥ ಕೆಂಪು? ಸೂರ್ಯೋದಯವಾಗುವಾಗ ನಭೋಮಂಡಲದಲ್ಲಿ ಒಂದು ಕೇಸರಿಯ ಬಣ್ಣದ ಕೆಂಪು ಮೂಡುತ್ತಲ್ಲ, ಅರುಣ ವರ್ಣ, ಅದು. ಅದಕ್ಕೆ ರಾಗ ಅಂತ ಹೆಸರು. ಆ ಬಣ್ಣಕ್ಕೂ ರಾಗ ಅಂತ ಹೆಸರು, ಪ್ರೇಮಕ್ಕೂ ಪ್ರೀತಿಗೂ ರಾಗ ಅಂತ ಹೆಸರು. ಈ ಸನ್ಯಾಸಿಗಳಾದವರೆಲ್ಲರೂ ಕೂಡ ಲೌಕಿಕದಲ್ಲಿ ವಿರಾಗ, ವಿರಕ್ತಿ, ಇದರಲ್ಲಿ ಲೌಕಿಕವಾದ ವಸ್ತುಗಳಲ್ಲಿ ರಾಗ ಇಲ್ಲ. ರಾಗ ಅಂದ್ರೇನು? ರಾಗವನ್ನು ಕಳೆದುಕೊಂಡವರು, ವಿಹಿತ ರಾಗ ಅಂದರೆ ರಾಗದಿಂದ ವಿರಕ್ತರಾದವರು. ರಕ್ತಿ ಅಂದರೆ ಪ್ರೇಮ, ಪ್ರೀತಿ, ಆಸೆ ಅಂತ ಅರ್ಥ. ವಿರಕ್ತ ಅಂದ್ರೆ ಏನು? ರಕ್ತಿ ಇಲ್ಲದವನು. ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರು, ಲೋಕದಲ್ಲಿರುವ ವಸ್ತುಗಳಲ್ಲಿ ರಕ್ತಿ, ರಾಗ ನಮಗೆ ಇಲ್ಲ, ಪ್ರೇಮವಿಲ್ಲ. ಮತ್ತು ಯಾರಲ್ಲಿ ಪ್ರೇಮವಿದೆ? ಪರಮಾತ್ಮನಲ್ಲಿ ಪ್ರೇಮವಿದೆ. ಅದಕ್ಕಾಗಿ ಲೋಕದ ವಿಷಯದಲ್ಲಿ ವೈರಾಗ್ಯವನ್ನು, ಪರಮಾತ್ಮನ ವಿಷಯದಲ್ಲಿ ರಾಗವನ್ನು ಸೂಚನೆ ಮಾಡುವುದಕ್ಕೆ ಆ ಪರಮಾತ್ಮನ ಮೇಲಿನ ಪ್ರೇಮವೂ ರಾಗ, ಆ ವರ್ಣವೂ ರಾಗ, ಆ ವರ್ಣದ ವಸ್ತ್ರವನ್ನು ತೊಡ್ತಾರಂತೆ. ಆ ರಾಗ, ಕೆಂಪು ಬಣ್ಣದ ವಸ್ತ್ರ ಇದೆಯಲ್ಲ, ಅದು ಪರಮಾತ್ಮನ ಮೇಲಿನ ರಾಗದ ಸೂಚಕ. ಕೆಂಪು ಬಣ್ಣದ ವಸ್ತ್ರ ಭಗವತ್ ಪ್ರೇಮಕ್ಕೆ, ಭಗವತ್ ಕಾಮಕ್ಕೆ ಅದು ಸೂಚಕ. ಆದ್ದರಿಂದ ಪರಮಾತ್ಮನ ಮೇಲಿನ ಪ್ರೇಮದ ಸಂಕೇತವಾಗಿ, ಲೌಕಿಕ ವಿಷಯದಲ್ಲಿನ ಆ ವಿರಕ್ತಿಯ ಸಂಕೇತವಾಗಿ ಅವರುಗಳು ಕಾಷಾಯ ವಸ್ತ್ರವನ್ನು ತೊಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಶಂಗಲ್ಪಡಿಕೂರೆ ಅಂದ್ರೇನು? ಪರಮಾತ್ಮನಲ್ಲಿ ಅಸೀಮವಾದ ಪ್ರೇಮ ಉಳ್ಳವರಾಗಿ ಲೌಕಿಕವಾದ ವಿಷಯದಲ್ಲಿ ಪೂರ್ಣ ವೈರಾಗ್ಯ ಉಳ್ಳವರು ಎಂಬುದು ಕಾಷಾಯ ವಸ್ತ್ರವನ್ನು ತೊಟ್ಟದ್ದರ ಅರ್ಥ. ಬಾರ್ಹಸ್ಪತ್ಯ ಸ್ಮೃತಿ ಇದನ್ನು ಹೇಳುತ್ತೆ. ಪರಮಾತ್ಮನಿಯೋ ರಕ್ತ ವಿರಕ್ತ ಅಪರಮಾತ್ಮನಿ. ಪರಮಾತ್ಮಿಕವಾದ ವಿಷಯದಲ್ಲಿ ರಕ್ತ, ಪರಮಾತ್ಮನಿ ಯಹ ರಕ್ತ, ಪರಮಾತ್ಮನಲ್ಲಿ ಯಾವನು ಅತೀವವಾದ ಪ್ರೇಮ ಉಳ್ಳವನು. ವಿರಕ್ತ ಅಪರಮಾತ್ಮನಿ. ಈ ಲೌಕಿಕವಾದ ವಿಷಯಗಳಲ್ಲಿ ಇದರಲ್ಲೂ ಪರಮಾತ್ಮ ಇದ್ದಾನೆ, ಆದರೆ ಅದರಲ್ಲಿ ನಾವು ಅವರನ್ನು ಕಾಣುವ ಸಾಮರ್ಥ್ಯ ನಮಗಿಲ್ಲದ್ದರಿಂದ ಅಪರಮಾತ್ಮಿಕವಾದ ವಿಷಯದಲ್ಲಿ ಯಾವನ ವಿರಕ್ತಿಯನ್ನು ಉಳ್ಳವನಾಗಿದ್ದಾನೋ ಅವನು ಕಾಷಾಯ ವಸ್ತ್ರವನ್ನು ತೊಡ್ತಾನೆ. ಪರಮಾತ್ಮನಿಯೋ ರಕ್ತ ವಿರಕ್ತ ಅಪರಮಾತ್ಮನಿ. ಯಾವಾಗ ಕಾಷಾಯ ವಸ್ತ್ರವನ್ನು ತೊಡಬೇಕು ಅಂತ ಕೇಳಿದ್ರು. ಯದಹರೇವ ವಿರಜೇತ್ ತದಹರೇವ ವ್ರಜೇತ್. ಜಾಬಾಲಿ ಮುನಿಗಳು ಹೇಳೋದು, ಅವರ ಸ್ಮೃತಿ ಹೇಳ್ತಾ ಇದೆ. ಯಾವಾಗ ನಿನಗೆ ಲೌಕಿಕವಾದ ವಿಷಯದಲ್ಲಿ ಜಿಹಾಸೆಯೋ ತಕ್ಷಣ ಪರಮಾತ್ಮನನ್ನು ಹೋಗಿ ಸೇರಿಬಿಡು, ಪರಮಾತ್ಮನನ್ನು ಆಶ್ರಯಿಸಿಬಿಡು. ಕಾರಣ ಏನು? ಈಗ ವೈರಾಗ್ಯ ಬಂದಿರೋದು ಇನ್ನು 2 ಕ್ಷಣಕ್ಕೆ ಮತ್ತೆ ಆಸೆ ಬಂದ್ಬಿಡ್ಬೋದು. ಕ್ಷಣಿಕವಲ್ಲವ, ಶರೀರವೂ ಕ್ಷಣಿಕ, ಆ ವೈರಾಗ್ಯ ಕ್ಷಣಿಕ. ಆದ್ದರಿಂದ ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಒಂದು ಕ್ಷಣ ಇದೆಲ್ಲ ಬೇಕು ಸಾಕು ಅನಿಸಿದ ತಕ್ಷಣ ಪರಮಾತ್ಮನಲ್ಲಿ ಶರಣಾಗತಿ ಮಾಡಿಬಿಡು, ಆಮೇಲೆ ಬರಲ್ವಾ ಅಂದರು. ಅದನ್ನು ಅವನು ನೋಡ್ಕೋತಾನೆ ಎಂದರು. ಹೀಗೆ ಪರಮಾತ್ಮನಲ್ಲಿ ಪ್ರೇಮವನ್ನು ಉಳ್ಳದ್ದರ ಸಂಕೇತ, ರಾಗದ ಸಂಕೇತ, ರಾಗವರ್ಣದ ವಸ್ತ್ರ. ಆದ್ದರಿಂದ ಕೆಂಪು ವಸ್ತ್ರವನ್ನು ಅವರು ತೊಡ್ತಾರೆ. ಈ ರೀತಿ ಕೈಂಕರ್ಯ ಮಾಡುವಾಗ, ಪರಮಾತ್ಮನಿಗೆ ಸೇವೆ ಮಾಡುವಾಗ ಹೇಗೆ ಮಾಡಬೇಕು? ಅಶೇಷಾವಸ್ಥೋಚಿತ ಅಶೇಷ ಶೇಷತೈಕ ರತಿರೂಪ. ಪರಮ ಆಸೆ, ಮುಖ್ಯ ಇರುವ ಆಸೆ, ಪ್ರೇಮದಿಂದ ಭಗವತ್ ಕೈಂಕರ್ಯವನ್ನು ಮಾಡಬೇಕಂತೆ. ಆಚಾರ್ಯರು ಅದನ್ನು ಪ್ರಾರ್ಥಿಸ್ತಾರೆ. ಕೇವಲ ನಿನಗೇ ದಾಸನಾಗಿ, ನಿನಗೊಬ್ಬನಿಗೇ ಮೀಸಲಾಗಿ, ಎಲ್ಲವೂ ನಿನಗಾಗಿಯೇ ಇರುವಂತಹದ್ದಾಗಿ, ನಿನ್ನ ಮೇಲಿನ ಮೀರಿದ ಪ್ರೇಮದಿಂದ ಆ ಪ್ರೇಮ ಒಳಗೆ ಅಡಗದೆ, ಆ ಪ್ರೇಮವೇ ನಿನ್ನ ಸೇವಾರೂಪವಾಗಿ ಹೊರಹೊಮ್ಮುವಂತೆ ನನ್ನನ್ನು ಸೇವಕನಾಗಿ ಸ್ವೀಕಾರ ಮಾಡುವಂತಾರೆ ಆಚಾರ್ಯ ರಾಮಾನುಜರು. ಅಶೇಷ ಅವಸ್ಥೋಚಿತ, ನಿನ್ನ ಎಲ್ಲ ವಿಧವಾದ ಸ್ಥಿತಿಗಳಲ್ಲಿಯೂ ಕೂಡ ಕೇವಲ ನಿನಗೇ ದಾಸನಾಗಿ, ನಿನಗೇ ಮೀಸಲಾಗಿ ಅಪಾರವಾದ ತುಂಬಿದ ಪ್ರೇಮ ಸೇವಾರೂಪವಾಗಿ ಹೊರಬರುವಂತಹ ಸೇವಕನಾಗಿ ಸ್ವೀಕಾರ ಮಾಡು. ಅಶೇಷಾವಸ್ಥೋಚಿತ ಅಶೇಷ ಶೇಷತೈಕ ರತಿರೂಪ. ರತಿ ಅಂದ್ರೇನು? ಆಸೆ, ಪ್ರೇಮ, ಕಾಮನೆ.
ಅದಾಗಿರಬೇಕು ಅಲ್ಲಿ. ಅಂತಹ ಪ್ರೇಮದ ಒಂದು ಸಂಕೇತ ಸಂಗಲ್ಪಡಿಕ್ಕೂರೈ, ಈ ಕಾಷಾಯ ವಸ್ತ್ರ. ವೆಣ್ಪಲ್ ತವತ್ತವರ್, ದಂತಪಂಕ್ತಿ ಬೆಳ್ಳಗಿದೆ ಅಂದರೆ ಅರ್ಥ ಏನು? ತಾಂಬೂಲ ಚರ್ವಣವನ್ನು ಮಾಡೋದಿಲ್ಲ ಅಂತ ಅರ್ಥ. ತಾಂಬೂಲವನ್ನು ಚರ್ವಣ ಮಾಡಿದರೆ ಆ ದಂತಪಂಕ್ತಿ ಎಲ್ಲ ಬೆಳ್ಳಗೆ ಇರೋಲ್ಲ, ಅದು ಬೇರೆ ಬಣ್ಣಕ್ಕೆ ತಿರುಗತ್ತೆ. ಆದ್ದರಿಂದ ತಾಂಬೂಲ ಸೇವನೆ ಮಾಡದವರು ಅಂದರೆ ಅರ್ಥ ಏನು? ಬೆಳ್ಳಗಿನ ದಂತಪಂಕ್ತಿ ಅಂದ್ರೇನು? ತಾಂಬೂಲ ಸೇವನೆ ಮಾಡೋಲ್ಲ, ಅಥವಾ ಇನ್ಯಾವುದೇ ಭೋಗ ಪದಾರ್ಥಗಳ ಸಂಬಂಧ ಇಲ್ಲದವರು ಅಂತ ಅರ್ಥ. ಧಾರಕ ನೀರು, ಪೋಷಕ ಆಹಾರ, ಅದಕ್ಕೆ ಮುಂದೆ ನಂತರ ಏರ್ಪಡುವುದು ತಾಂಬೂಲದಿಂದ ಪ್ರಾರಂಭಿಸಿ ಎಲ್ಲ ಭೋಗ ಪದಾರ್ಥಗಳು ಅಲ್ಲಿಂದ ಪ್ರಾರಂಭ. ತಾಂಬೂಲದಿಂದ ಭೋಗ ಪದಾರ್ಥಗಳ ಸರಣಿ ಪ್ರಾರಂಭವಾಗತ್ತೆ. ಆದ್ದರಿಂದ ವೆಣ್ಪಲ್ ತವತ್ತವರಂದ್ರೇನು? ಯಾವ ಭೋಗ ಪದಾರ್ಥಗಳ ಸಂಪರ್ಕವೂ ಇಲ್ಲದವರು. ಸಂಗಲ್ಪಡಿಕ್ಕೂರೈ, ಪರಮಾತ್ಮನಲ್ಲಿ ಅತಿಶಯ ಪ್ರೇಮ ಉಳ್ಳವರು. ವೆಣ್ಪಲ್ ತವತ್ತವರ್, ಲೌಕಿಕವಾದ ಯಾವ ಭೋಗದ ಸಂಸರ್ಗವೂ ಇಲ್ಲದವರು. ಪರಮಾತ್ಮನಿಯೋ ರಕ್ತಃ ಸಂಗಲ್ಪಡಿಕ್ಕೂರೈ, ವಿರಕ್ತಃ ಅಪರಮಾತ್ಮನಿ ವೆಣ್ಪಲ್ ತವತ್ತವರ್. ಯಾವ ಭೋಗ ಪದಾರ್ಥದ ಸಂಸರ್ಗವೂ ಇಲ್ಲದವರು. ಆ ಭೋಗ ಪದಾರ್ಥಗಳನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ರೆ ಅವರ ಆ ದಂತಪಂಕ್ತಿ ಬೆಳ್ಳಿಗಿರೋಲ್ಲ. ಆ ತಾಂಬೂಲದಿಂದ ಪ್ರಾರಂಭ, ಆಮೇಲೆ ಗಂಧ, ಸ್ತ್ರೀಯರು, ಪುರುಷರು, ಸುಪ್ಪತ್ತಿಗೆ, ಅಲ್ಲಿಂದ ಶುರು. ಏನೇನು ಭೋಗ ಅಂತ ನಾವು ಪ್ರಪಂಚದಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ಉಪಲಕ್ಷಣ ಅಂದರೆ ಒಂದು ಸುಮ್ಮನೆ ದೃಷ್ಟಾಂತವಾಗಿ ಹೇಳುವುದು ತಾಂಬೂಲವನ್ನು. ಆದ್ದರಿಂದ ಅವರ ಹಳ್ಳಿಗಳೇ ಬೆಳ್ಳಗಿದೆ ಅಂದ್ರೇನು? ಯಾವ ಭೋಗ ಪದಾರ್ಥದಲ್ಲಿಯೂ ಆಸೆ ಇಲ್ಲದ ಲೌಕಿಕ ವಿಚಾರದಲ್ಲಿ ಪರಮ ವಿರಕ್ತರು. ಪರಮಾತ್ಮನಿಯೋ ರಕ್ತಃ ಸಂಗಲ್ಪಡಿಕ್ಕೂರೈ, ಕೆಂಪು ವಸ್ತ್ರವನ್ನು ತೊಟ್ಟದ್ದು ಪರಮಾತ್ಮನ ಮೇಲಿನ ಪ್ರೇಮಕ್ಕೆ ಸಂಕೇತ. ವೆಣ್ಪಲ್ ತವತ್ತವರ್, ಭೋಗ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಉಳ್ಳವರು. ಪರಮಾತ್ಮನಿಯೋ ರಕ್ತಃ ವಿರಕ್ತಃ ಅಪರಮಾತ್ಮನಿ ಎಂಬ ಬಾರ್ಹಸ್ಪತ್ಯ ಸ್ಮೃತಿಯ ಮಾತನ್ನು ಆಂಡಾಳ್ ಸಂಗಲ್ಪಡಿಕ್ಕೂರೈ ವೆಣ್ಪಲ್ ತವತ್ತವರ್ ಎಂಬುದಾಗಿ ಹೇಳ್ತಾರೆ. ಇಂತಹ ಪರಮ ವಿಲಕ್ಷಣರಾದ ಅಧಿಕಾರಿಗಳು ಪರಿಪೂರ್ಣವಾಗಿ ಪರಮಾತ್ಮನಲ್ಲಿ ಪ್ರೇಮವುಳ್ಳವರಾಗಿ ಲೌಕಿಕವಾದ ಸಕಲದಲ್ಲಿಯೂ ಕೂಡ ವಿರಕ್ತಿಯನ್ನು ಉಳ್ಳಂತಹ ಇವರುಗಳು ತಂಗಳ್ ತಿರುಕ್ಕೋಯಿಲ್. ಮೇಲಾಗಿ ವೆಣ್ಪಲ್ ತವತ್ತವರಂತಾಳೆ. ಅವರು ಮುಗುಳ್ನಕ್ರೆ ಆ ಬೆಳ್ಳಗಿನ ಬೆಳದಿಂಗಳಿನಂತಹ ಮಂದಸ್ಮಿತ ಹೊರಗೆ ಬರುತ್ತಂತೆ. ಆ ಮಂದಸ್ಮಿತಕ್ಕೆ ಕಾರಣ ಏನು? ಒಳಗಿರುವ ಪರಮಾತ್ಮನನ್ನು ಅನುಭವಿಸಿ ಅದರಿಂದ ಏರ್ಪಟ್ಟ ಆನಂದದ ಮುಗುಳ್ನಗೆ. ಇಂತಹ ವಿರಕ್ತರಾದವರು ತವತ್ತವರಂದ್ಲು. ಅಂದರೆ ಇದೇ ಅವರ ತಪಸ್ಸು, ಇದೇ ಅವರ ಧ್ಯಾನ, ಇದೇ ಅವರ ಜೀವನ ಯಾತ್ರೆ. ಪರಮಾತ್ಮನ ಸೇವೆ, ಲೌಕಿಕ ವಿಷಯದಲ್ಲಿ ವೈರಾಗ್ಯ, ಪರಮಾತ್ಮನ ಮೇಲೆ ಪರಮರಾಗ, ಇದೇ ಅವರ ತಪಸ್ಸು. ಆ ರೀತಿಯಾಗಿ ಇರುವವರೆಲ್ಲರೂ ಕೂಡ ತಮ್ಮ ತಮ್ಮ ದೇವಾಲಯದಲ್ಲಿ ಆ ಆರಾಧನೆಯನ್ನು ಮಾಡುವುದಕ್ಕೆ ಹೊರಟಿದ್ದಾರೆ ಎಂಬುದು ಪ್ರಾತಃ ಕಾಲದ ಲಕ್ಷಣವಲ್ಲವ. ಭಗವತ್ ಕೈಂಕರ್ಯದಲ್ಲಿ ಈಗ ಆಭಿಮುಖ್ಯ ಏರ್ಪಡ್ತು ಅಂದರೆ ಆಗಲೇ ಅದಕ್ಕೆ ಹೊರಟು ಬಿಡಬೇಕು. 60 ವರ್ಷ ಆಗಲಿ, ಈಗೇನು ಅವಸರ, ಈಗಿನೂ ನನಗೆ 40-50 ಅದನ್ನೆಲ್ಲ ಶಾಸ್ತ್ರ ಒಪ್ಪೋದೇ ಇಲ್ಲ. ಪ್ರಹ್ಲಾದ ಏನು ಹೇಳ್ತಾನೆ? ವಯಸ್ಸಾದ ಕಾಲದಲ್ಲಿ ಸುಖವಾಗಿ ಜೀವನವನ್ನು ಕಳಿಬೇಕು ಅಂತ ಯೌವನದಲ್ಲಿ ಹಣವನ್ನು ಸೇರಿಸಿ 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 ಸಂಪಾದನೆ ಮಾಡಿ ವೃದ್ಧಾಪ್ಯಕ್ಕೆ ಇಡುವಂತೆ ಬಾಲ್ಯದಲ್ಲಿಯೇ ಜ್ಞಾನವನ್ನು ಸೇರಿಸಿಕೋ. ಪಾರಮಾರ್ಥಿಕವಾದ ಜ್ಞಾನವನ್ನು ಸಂಪಾದನೆ ಮಾಡು, ಅದನ್ನು ಕೂಡಿಸು. ವಯಸ್ಸಾದ ಕಾಲದಲ್ಲಿ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಕಾಲು ನಡೆಯೋಕ್ಕಾಗಲ್ಲ, ಕೈ ಏನೂ ಮಾಡಲ್ಲ. ಆ ಸಮಯದಲ್ಲಿಯ ಪರಮಾತ್ಮನನ್ನು ಭಜಿಸುವುದು. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ. ನಿನ್ನ ಶರೀರ, ನಿನ್ನ ಇಂದ್ರಿಯ, ನಿನ್ನ ಮನಸ್ಸು, ನಿನ್ನ ಧಾತುಗಳು ಎಲ್ಲವೂ ಚೆನ್ನಾಗಿರುವಾಗ ನನ್ನನ್ನು ಸ್ಮರಿಸು ಅಂತಾನೆ ಪರಮಾತ್ಮ. ಎಲ್ಲ ಕೆಟ್ಟು ಹೋದಾಗ ನಾನೇನು ಸ್ಮರಿಸ್ತೀನಿ ಅಂತಾನೆ. ನೀನು ಬೇಡ,
ಯಾಕೆಂದರೆ ನಿನಗೆ ಅವಾಗ ನನ್ನ ಸ್ಮರಣೆನೇ ಇರೋಲ್ಲ. ಆಗ ನಾನು ನಿನ್ನನ್ನು ಸ್ಮರಿಸ್ತೀನಿ. ಸಂಕಟ ಬಂದರೆ ವೆಂಕಟರಮಣ ಅಲ್ಲ, ಸಂತೋಷದಲ್ಲಿ ವೆಂಕಟರಮಣ. ಇದು ಶಾಸ್ತ್ರ ಹೇಳುತ್ತೆ. ಆನಂದವಾಗಿರುವಾಗ ಅವನ ಸ್ಮರಣೆ ಮಾಡಿರಿ. ಆದ್ದರಿಂದ ಕಾರಣ ಏನು? ಆ ಆನಂದದ ಉನ್ಮಾದದಲ್ಲಿ ನಮಗೆ ಪರಮಾತ್ಮನ ನೆನಪಲ್ಲಿ ಬರುತ್ತೆ. ನಾನು ಮಾಡಿದ್ದು, ನಾನು ಸಂಪಾದನೆ ಮಾಡಿದ್ದು, ನನ್ನಿಂದ ಆದದ್ದು, ನಾನು ಪರಮ ಸುಖದಲ್ಲಿ ಪರಮಾತ್ಮನನ್ನು ನೆನೆಯುವವನು ಯೋಗಿ. ಅದೇ ಪರಮ ಸುಖ. ತುಂಬ ಸಂತೋಷ ಆದಾಗ ಪರಮಾತ್ಮನ ನೆನಪು ಬರಬೇಕು. ನಮಗೆ ಖಂಡಿತ ಅವಾಗ ಬರೋಲ್ಲ. ನಮಗೆ ಬರೋದು ಯಾವಾಗ? ಪಡಬಾರದ ಹಿಂಸೆ ಬಂದಾಗ ಗೋವಿಂದ ನಾರಾಯಣ ಕೇಶವ ಆವಾಗ ಬರುತ್ತೆ. ಆದರೆ ಉಪನಿಷತ್ತುಗಳು ಏನು ಹೇಳುತ್ತೆ? ಆನಂದಂ ಬ್ರಹ್ಮಣೋ ವಿದ್ವಾನ್, ಪರಮಾತ್ಮನೇ ಆನಂದ ಸ್ವರೂಪ. ಈ ನಮಗೆ ಈ ಸಂಸಾರದಲ್ಲಿ ಸಿಗುವ ಅಲ್ಪ ಸ್ವಲ್ಪ ಸುಖ ಸಂತೋಷ ಕೂಡ ಆ ಆನಂದದ ಹನಿಗಳು. ಅದನ್ನು ಅನುಭವಿಸುವಾಗ ಕೂಡ ಅವನೇ 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 ಎಂಬ ಭಾವನೆ ಇರಬೇಕು. ಇದನ್ನು ಉಪನಿಷತ್ತುಗಳು ನಮಗೆ ತಿಳಿಸಿಕೊಡುತ್ತಲ್ಲವ. ಆ ರೀತಿ ತವತ್ತವರ್ ಇದನ್ನು ಅನವರತ ಅನುಸಂಧಾನ ಮಾಡತಕ್ಕಂತಹ ಆ ಪರಮ ವಿರಕ್ತರಾಗಿ ಪರಮಾತ್ಮನ ಮೇಲೆ ಪ್ರೇಮವುಳ್ಳಂತಹ ಆ ಯೋಗಿಗಳು ಕೂಡ ತಮ್ಮ ತಮ್ಮ ಅಭಿಮತವಾದ ದೇವಾಲಯಗಳಲ್ಲಿ ಪೂಜಾರ್ಥವಾಗಿ ಅವರುಗಳು ಹೊರಟಿದ್ದಾರೆ. ಇದು ಪ್ರಾತಃ ಕಾಲದ ಸಂಕೇತವಲ್ಲವ ಅಂತಾಳೆ. ಆಂಡ ಬಿಡ್ತಾಳ ಒಳಗೆ ಮಲಗಿರುವ ಗೋಪಿಕಾ. ಇದು ಪ್ರಾತಃ ಕಾಲದ ಸಂಕೇತ ಅಲ್ಲ ಅಂದುಬಿಟ್ಲು. ಕಾರಣ ಏನು? ಯಾವಾಗಲೋ ಬೆಳಗ್ಗೆ ಒಂದು ಸಾರಿ ಪರಮಾತ್ಮನ ಸ್ಮರಣೆ ಮಾಡಿದ್ರೆ, ಪೂಜೆ ಮಾಡಿದ್ರೆ ಅದನ್ನು ಬೆಳೆದಾಗಿ ಕಾಲಕ್ಕೆ ಸಂಕೇತ ಅಂತ ಒಪ್ಕೋಬೋದು. ಇವರೆಲ್ಲ ಎಂತಹವರು? ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಸತತಂ ಕೀರ್ತಯಂತೋ ಮಾಂ ಎಂಬುದಾಗಿ. ಅರವರತ ನನ್ನನ್ನೇ ಭಜಿಸ್ತಾ ಇರ್ತಾರೆ. ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಪ್ರತಿದಿನವೂ ಪ್ರತಿಕ್ಷಣವೂ ಅನುಕ್ಷಣವೂ ಆ ನನ್ನ ವಿರಹವನ್ನು ತಾಳಲಾರದಂಥ ಸಂತಶ್ರೇಷ್ಠರುಗಳು ಅನವರತ ನನ್ನನ್ನು ಭಜಿಸುತ್ತಾರೆ. ಕಥಯಂತಶ್ಚ ಮಾಂ ನಿತ್ಯಂ, ನನ್ನ ವಿಚಾರವನ್ನೇ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ ಅಥವಾ ಕೇಳ್ತಾ ಇರ್ತಾರೆ. ತುಷ್ಯಂತಿ ಚ ರಮಂತಿ ಚ, ಎರಡನ್ನು ಹೇಳ್ದ ಕೃಷ್ಣ ಪರಮಾತ್ಮ. ಆನಂದ ಪಡ್ತಾರೆ ಅಂತ. ಎರಡು ಆನಂದ ಯಾಕೆ ಅಂದರು? ಹೇಳುವವರಿಗೆ ಒಂದು ವಿಧವಾದ ಆನಂದ, ಕೇಳುವವರಿಗೆ ಒಂದು ವಿಧವಾದ ಆನಂದ. ತುಷ್ಯಂತಿ ಚ ರಮಂತಿ ಚ ಕಥಯಂತಶ್ಚ ಮಾಂ ನಿತ್ಯಂ, ನನ್ನ ವಿಚಾರಗಳನ್ನೇ ಪರಸ್ಪರ ಸಂಭಾಷಣೆ ಮಾಡುತ್ತಾ ಇರುವವರು ಆನಂದ ಪಡ್ತಾರೆ. ಹೇಳುವವರಿಗೆ ಒಂದು ವಿಧವಾದ ಆನಂದವಾದರೆ ಕೇಳುವವರಿಗೆ ಒಂದು ವಿಧವಾದ ಆನಂದವಲ್ಲವ. ಇದನ್ನು ಪರಮಾತ್ಮ ಎರಡು ಶಬ್ದಗಳಿಂದ ಹೇಳುವ ತುಷ್ಯಂತಿ ರಮಂತಿ ಎಂಬುದಾಗಿ. ಹಾಗೆ ಅನವರತ ಭಗವದ್ಕೀರ್ತನೆ ಮಾಡ್ತಾ ಇರ್ತಾರೆ. ಇವರು ಪರಮಾತ್ಮನ ಪೂಜೆ ಮಾಡೋದು, ಇವರು ಪರಮಾತ್ಮನ ಭಜನೆ ಮಾಡೋದು, ಇವರು ಪರಮಾತ್ಮನಿಗಾಗಿ ಶಂಖ ಊದೋದು, ಇದೆಲ್ಲ ಪ್ರಾತಃ ಕಾಲದ ಲಕ್ಷಣ ಅಲ್ಲ. ಕಾರಣ ಇವರು ಯಾವಾಗಲೂ ಅದನ್ನೇ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರ ಆರಾಧನೆ, ಇವರ ಆ ಶಂಖನಾದ ಇದಾವುದೂ ಕೂಡ ಪರಮಾತ್ಮನ ಆರಾಧನೆಗೆ ಯೋಗ್ಯವಾದ ಪ್ರಾತಃ ಕಾಲ ಅಂತ ಒಪ್ಪುವಂತಿಲ್ಲ. ಈಗ ಗೋದೆ ಹೇಳಿದ್ರು, ಏನು ಹೇಳಿದ್ರು ಅದಕ್ಕೆ ಈಗೊಂದು ಉಪಪತ್ತಿ ಹೇಳ್ತೀಯಲ್ಲ, ಎದ್ದಂತೂ ಬರಲ್ಲ. ಇದೇನಾ ನಿನ್ನ ನಾಯಕತ್ವದ ಲಕ್ಷಣ? ಎಂಗಳೈ ಮೊನ್ನಂ ಎಳುಪ್ಪುವಾನ್ ವಾಯ್ ಪೇಶಂ ನಂಗಾಯ್ ಎಳುಂದಿರಾಯ್ ನಾಣಾದಾಯ್ ನಾವುಡಯಾಯ್. ಎಂಗಳೈ, ವ್ರತದಲ್ಲಿ ತೊಡಗಿದ್ದಂತಹ ನಮ್ಮೆಲ್ಲರನ್ನ ಮುನ್ನಂ ಎಳುಪ್ಪುವಾನ್, ಅತಿ ಶೀಘ್ರವಾಗಿ ಬಂದು ಎಲ್ಲರನ್ನ ಎಚ್ಚರಿಸುತ್ತೇನೆ ಎಂಬುದಾಗಿ ವಾಯ್ಪೇಶು ಮಾತನಾಡಿದವಳು ನೀನಲ್ಲವಾ. ಹೀಗೆ ನಮಗೆ ಸುಪ್ರಭಾತ ಹಾಡ್ತೇನೆ ಅಂತ ಹೇಳಿದ ನೀನೇ ಮಲಗಿದರೆ ಇನ್ನು ನಮಗಾರು ಮಾರ್ಗದರ್ಶಕರು? ನಿನ್ನ ಆಚಾರ ಅನುಷ್ಠಾನಗಳೇ ನಮಗೆ ಮಾರ್ಗಸೂಚಿ ಅಲ್ಲವಾ? ಧರ್ಮಜ್ಞ ಸಮಯ ಪ್ರಮಾಣಂ ವೇದಾಂಶ್ಚ. ಎಲ್ಲ ಆಚಾರ ಅನುಷ್ಠಾನಗಳಿಗೆ ವೇದ ಪರಮ ಪ್ರಮಾಣ ಅಂತಾರೆ. ಆದರೆ ವೇದ ಅದಕ್ಕೂ ಮೇಲೆ ವೇದಶಾಸ್ತ್ರ ಏನು ಹೇಳುತ್ತೆ? ನಾನು ಪ್ರಮಾಣ ಅಲ್ಲ. ಅಥ ಯದಿದೆ ಕರ್ಮ ವಿಚಿಕಿತ್ಸಾವ ವೃತ್ತ ವಿಚಿಕಿತ್ಸಾವ ಸ್ಯಾತ್ ಏತತ್ರ ಬ್ರಹ್ಮಣ ಸಂಮರ್ಶಿನ ಅನ್ನತ್ತೆ ತೈತ್ರಿಯೋಪನಿಷತ್ತು.
ನನ್ನಲ್ಲಿ ಅಂದರೆ ವೇದೋಪನಿಷತ್ತಿನ ಮಂತ್ರಗಳಲ್ಲಿ ಏನಾದರೂ ಸಂದೇಹ ಏರ್ಪಟ್ಟರೆ ಏನು ಮಾಡಬೇಕು? ಅಲ್ಲಿ ವೇದವನ್ನು ಬಲ್ಲಂತಹ ಹಿರಿಯರು ಬ್ರಾಹ್ಮಣರು ಯಾರಿದ್ದಾರೋ ಅವರು ಪ್ರಮಾಣ, ಅವರನ್ನು ಕೇಳಿ ಇಂದ್ಬಿಡ್ತು. ವೇದಗಳೇ ಪ್ರಮಾಣವಲ್ಲ, ಈ ವೇದಕ್ಕಿಂತ ಮಿಗಿಲಾಗಿ ಪರಮಾತ್ಮ ತತ್ವವನ್ನು ಅರಿತಂತಹ ಯಾವ ಜ್ಞಾನಿಗಳಿರ್ತಾರೋ ಅವರು ಪ್ರಮಾಣ, ಆಮೇಲೆ ವೇದಗಳು ಪ್ರಮಾಣ. ಧರ್ಮಜ್ಞ ಸಮಯ ಪ್ರಮಾಣಂ ವೇದಾಂಶ್ಚ, ಅನಂತರ ವೇದಗಳೂ ಕೂಡ ಪ್ರಮಾಣ. ಇದನ್ನೇ ಧರ್ಮಪುತ್ರ ಯಕ್ಷ ಪ್ರಶ್ನೆಯಲ್ಲಿ ಹೇಳ್ತಾನೆ. ಆ ಯಕ್ಷ ಕೇಳ್ತಾನೆ ಸದನುಷ್ಠಾನಕ್ಕೆ ಪ್ರಮಾಣಗಳು ಯಾವುದು ಅಂತ. ಆ ಧರ್ಮಪುತ್ರ ಯುಧಿಷ್ಠಿರನನ್ನು ಕೇಳಿದಾಗ ಹೇಳ್ತಾನೆ, ಮಹಾಜನೋ ಏನ ಗತಾಹ ಸ ಪಂಥ ಅಂದ್ಬಿಟ್ಟ. ಮಹಾತ್ಮರುಗಳು ಯಾವ ಮಾರ್ಗದಲ್ಲಿ ಹೋಗ್ತಾರೆ ಆ ಮಾರ್ಗವೇ ನಾವು ಅನುಷ್ಠಾನ ಮಾಡಬೇಕಾದ ಮಾರ್ಗ, ಅನುಸರಿಸಬೇಕಾದ ಮಾರ್ಗ. ಮಹಾತ್ಮರುಗಳೇ ಪರಮ ಪ್ರಮಾಣ ಅಂದುಬಿಟ್ಟ. ಕಾರಣ ಏನು? ಆ ವೇದ ಒಂದೊಂದು ಕಡೆ ಒಂದೊಂದು ಹೇಳ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಸ್ವೀಕಾರ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಅದನ್ನು ಅನುಷ್ಠಾನ ಮಾಡ್ತಾರೆ. ಆದ್ದರಿಂದ ಈ ವಿಧ ವಿಧವಾದ ರೀತಿಯಲ್ಲಿ ಸತ್ವರಜಸ್ತಮೋ ಗುಣಗಳಿಗೆ ಅನುಸಾರವಾಗಿ ಹೇಳುವ ವೇದ ಮಂತ್ರಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ. ಅದು ಎಲ್ಲ ಒಂದೇ ವಿಧವಾಗಿ ಹೇಳುತ್ತೆ, ಆದರೆ ನಮ್ಮ ಕಡೆಗೆ ಅದು ಬೇರೆ ಬೇರೆ ಕಾಣುತ್ತೆ. ಕಾರಣ ಅಷ್ಟು ಜ್ಞಾನ ಪಕ್ವ ನಮಗಿಲ್ಲ. ಆದ್ದರಿಂದ ಇದೆಲ್ಲವನ್ನ ಚೆನ್ನಾಗಿ ಅರಿತು ಯಾರು ಅನುಷ್ಠಾನವನ್ನು ಮಾಡ್ತಾರೋ ಅಂತಹ ವೇದಾಂತಗಳ ರಹಸ್ಯವನ್ನು ಅರಿತಂತಹ ಮಹಾತ್ಮರುಗಳು ಯಾವ ಮಾರ್ಗದಲ್ಲಿ ಹೋಗ್ತಾರೆ ಆ ಮಾರ್ಗವನ್ನು ಅನುಸರಿಸುವುದೇ ಯುಕ್ತ ಅಂದ್ಬಿಟ್ಟ. ಯಕ್ಷ ಒಪ್ಕೊಂಬಿಟ್ಟ, ನೀ ಹೇಳಿದ ಉತ್ತರ ಕರೆಕ್ಟು ಅಂತ. ಮಹಾಜನೋ ಏನಗತಾಹ, ಯಾವ ಮಾರ್ಗದಲ್ಲಿ ಮಹಾತ್ಮರುಗಳು ಹೋಗ್ತಾರೋ ಧರ್ಮಶಾಸ್ತ್ರ ರಥಾರೂಢಾ ವೇದ ಖಡ್ಗಧರ ದ್ವಿಜಾಹ ಕ್ರೀಡಾರ್ಥಮಪಿ ಯದ್ಬ್ರೂಯು ತದ್ಧರ್ಮೋ ವೇದನೇತರಃ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಯಾರು ಧರ್ಮಶಾಸ್ತ್ರವನ್ನು ಬಲ್ಲವರೋ, ಯಾರು ಪರಮಾತ್ಮ ತತ್ವವನ್ನು ಅರಿತವರೋ, ಕ್ರೀಡಾರ್ಥಮಪಿ ಸುಮ್ಮನೆ ತಮಾಷೆಗಾಗಿ ಅವರು ಏನು ಮಾತನ್ನು ಆಡಿದ್ರೂ ಕೂಡ ಅದೇ ಧರ್ಮವೇ ಹೊರತು ಬೇರಾವುದೂ ಅಲ್ಲ. ಕೇವಲ ಹಾಸ್ಯಕ್ಕಾಗಿ ಕೂಡ ಅವರ ಬಾಯಲ್ಲಿ ಅಧರ್ಮದ ಮಾತುಗಳು ಬರುವುದಿಲ್ಲ. ಇದು ಮಹಾತ್ಮರ ಲಕ್ಷಣ. ಅಂತಹ ಮಹಾತ್ಮರು ನೀನಲ್ಲವ. ಕೃಷ್ಣ ಪರಮಾತ್ಮನ ಪರಮ ಪ್ರೀತಿಗೆ ಪಾತ್ರಳಾಗಿ ಬ್ರಹ್ಮಜ್ಞಾನದಲ್ಲಿ ಶ್ರೇಷ್ಠಳಾದವಳಂತೆ ಇರುವ ಪ್ರೇಮದ ಉತ್ಕರ್ಷದಲ್ಲಿ ಇರುವವಳು ನೀನು. ಇಂತಹ ನೀನು ನಮಗೆ ಮಾತು ಕೊಟ್ಟಿದ್ದೆ, ನಾನೇ ಬಂದು ಎಬ್ಬಿಸ್ತೀನಿ ಅಂತ. ನಿನ್ನ ಅನುಷ್ಠಾನ ಅನುಸಂಧಾನ ನಮಗೆ ಮಾರ್ಗದರ್ಶಕ ಅಂತಿದ್ರೆ ಈಗ ನೀನೇ ಹೀಗಿದೆಯಲ್ಲ, ಇದು ಉಚಿತವ. ಎಂಗಳೈ ಮುನ್ನಂ ಎಳುಪ್ಪುವಾನ್ ವಾಯ್ಪೇಶಂ ಮೇಲೆ ಯಾರು ಶೈವನಹಳು ಅಂತ ಇವಳೇ ಹೇಳ್ತಾಳೆ. ಯಾರು ಜ್ಞಾನಿಗಳೋ ಅವರ ನಡ್ಕೊಂಡ ಹಾಗೆ ನಾವು ನಡ್ಕೋಬೇಕು ಅಂತ. ಆ ರೀತಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಾ, ಶ್ರೇಷ್ಠರಾದವರು ಏನು ಆಚರಣೆ ಮಾಡ್ತಾರೆ ಅದನ್ನು ನಾವು ಅನುಸರಿಸಬೇಕು ಅಂತ ಗೀತೆಯಲ್ಲಿ ಕೃಷ್ಣನ ಮಾತಲ್ಲವ. ಆದ್ದರಿಂದ ನೀನು ನಮಗೆ ಮಾರ್ಗದರ್ಶಿ. ಅಂತಹ ನೀನೇ ಹೇಗೆ ಮಲಗುವುದಾ? ಎಂಗಳೈ ಮುನ್ನಂ ಎಳುಪ್ಪುವಾನ್ ವಾಯ್ಪೇಶಂ, ಸಾತ್ವಿಕಾಗ್ರೇಸರಳಾದ ನಿನ್ನ ಆಚರಣೆ ನಮಗೆ ಮಾರ್ಗದರ್ಶಕವಲ್ಲವ. ಹಾಗಿರುವಾಗ ಈಗ ಅದು ಪ್ರಮಾಣವಾಗಲಿಲ್ವಲ್ಲ, ನೀನು ಈ ರೀತಿ ಮಲಗಿದೆಯಲ್ಲ ಎಂಬ ಹಾಗೆ ಆಂಡಾಳ್ ಅವಳನ್ನು ಎಚ್ಚರಿಸ್ತಾಳೆ. ಹಾಗೆ ಹೇಳ್ತಾಳೆ, ಎಂಗಳೈ ಮುನ್ನಂ ಎಳುಪ್ಪುವಾನ್ ವಾಯ್ಪೇಶಂ ನಂಗಾಯ್ ಎಳುಂದಿರಾಯ್ ನಾಣಾಧಾಯ್ ನಾ ಉಡಯಾಯ್. ನಂಗಾಯ್ ಕೃಷ್ಣ ಭಕ್ತಿಯಲ್ಲಿ ಪರಿಪೂರ್ಣಳಾದವಳೆ. ನಂಗೈ ಎಂದರೆ ಪರಿಪೂರ್ಣಳು ಅಂತ ಅರ್ಥ. ಪುಲ್ಲಿಂಗ ಶಬ್ದ ನಂಬಿ. ಪರಮಾತ್ಮನಿಗೆಲ್ಲ ನಂಬಿ ಅಂತ ಕರೀತಾರೆ. ತಿರುಕ್ಕುರುಂಗುಡಿ ನಂಬಿ ಅಂತ ಪರಮಾತ್ಮನಿಗೆ ಹೆಸರು. ಮಧುರೈಯ ಸಮೀಪದಲ್ಲಿರುವ ದಿವ್ಯಕ್ಷೇತ್ರದಲ್ಲಿರುವ ಪರಮಾತ್ಮನಿಗೆ ತಿರುಕ್ಕುರುಂಗುಡಿ ನಂಬಿ, ವೈಷ್ಣವ ನಂಬಿ, ವಾಮನ ನಂಬಿ ಅಂತ. ನಂಬಿ ಅಂದ್ರೇನು? ಪರಿಪೂರ್ಣನಾದವನು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಎಂಬ ಮಂತ್ರದಲ್ಲಿ ಸರ್ವಂ ಪೂರ್ಣಂ ಸಹೋಂ ಎಂಬುದಾಗಿ ಯಾವ ಅರ್ಚಾಮೂರ್ತಿ ಕೊಂಡಾಡಲ್ಪಟ್ಟಿದ್ದಾನೋ ಅವನಿಗೆ ನಂಬಿ ಅಂತ ಹೆಸರು. ಆ ನಂಬಿ ಎಂಬುದರ ಸ್ತ್ರೀಲಿಂಗ ರೂಪ ನಂಗೈ. ನಂಗಾಯ್ ಭಕ್ತಿಜ್ಞಾನ ವೈರಾಗ್ಯಗಳಿಂದ
ಪರಿಪೂರ್ಣಳಾದವಳೇ ಎಂದರೆ ಹೀಗೆ ಆ ಪರಿಪೂರ್ಣಳಾದಂತಹ ನಿನ್ನನ್ನ ಅರೆಕ್ಷಣ ಕೂಡ ನಾವು ಬಿಟ್ಟಿರಲಾರೆವು, ಎದ್ದು ಬಾ. ನಾಣಾದಾಯ್ ಎಚ್ಚರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಬಂದು ಕರೆದ್ರು ಮಲಗಿದೆಯಲ್ಲ, ನಾಣಂದ್ರೆ ಲಜ್ಜೆ ಅಂತ ಅರ್ಥ. ಲಜ್ಜೆ ಇಲ್ಲದವಳೇ ಅಂತ ಕರೀತಾರೆ, ಅದು ಒಂದರ್ಥ. ಇನ್ನೊಂದರ್ಥ ಏನು? ನಾನ್ ಪೆರಿಯೋ ಮಲ್ಲೋಂ ವೇದಾಂತ ದೇಶಿಕರೇ ಹೇಳ್ತಾರೆ. ನಾಣಂದ್ರೆ ಅಹಂಕಾರ ಅಂತ ಅರ್ಥ. ನಾಣಾದಾಯ್ ಅಹಂಕಾರ ಮಮಕಾರ ಇಲ್ಲದವಳೇ, ಪರಿಪೂರ್ಣವಾಗಿ ಆತ್ಮಾತ್ಮೀಯಗಳನ್ನು ಭಗವದರ್ಪಣೆ ಮಾಡಿಕೊಂಡು ನಿರಹಂಕಾರಿಯಾಗಿ ಕೃಷ್ಣ ಧ್ಯಾನದಲ್ಲಿ ಮುಳುಗಿದವಳೇ. ನಂಗಾಯ್ ಪರಿಪೂರ್ಣಳಾದವಳೇ, ನಾಣಾದಾಯ್ ಲಜ್ಜೆ ಇಲ್ಲದವಳೇ ಎಂಬುದಾಗಿ ಸಖೀಭಾವ. ಆಂತರಿಕವಾದ ಅರ್ಥ ಆತ್ಮಾತ್ಮೀಯಗಳಲ್ಲಿ ವ್ಯಾಮೋಹ ಇಲ್ಲದವಳೇ, ಅಹಂಕಾರ ಮಮಕಾರ ಇಲ್ಲದವಳೇ. ನಾವುಡಯಾಯ್ ಇದು ಅತ್ಯಂತ ವಿಶೇಷವಾದ ಒಂದು ಸಂಬೋಧನೆ ಒಳಗಿರುವ ನಾಯಕಿಗೆ. ನಾವುಡಯಾಯ್ ನಾಲಿಗೆ ಉಳ್ಳವಳೆ ಅಂತಾಳೆ. ನಾವು ಅಂದರೆ ನಾಲಿಗೆ, ನಾವುಡಯಾಯ್ ಅಂದ್ರೇನು? ಅತಿ ಸುಂದರವಾಗಿ ಮಾತನಾಡುವವಳೇ, ಅತಿ ರಮ್ಯವಾಗಿ ಅತಿ ಮಧುರವಾಗಿ ಇವಳು ಮಾತಾಡ್ತಾಳಂತೆ. ವಾಚಂ ಹೃದಯ ಹಾರಿಣಿ, ಒಂದೆರಡು ಮಾತು ಹೇಳಿದ್ರೇನೆ ಕೇಳುವವರ ಮನಸ್ಸನ್ನು ಅಪಹರಣ ಮಾಡುವಂತೆ ಮಾತನಾಡಬಲ್ಲವಳು ನೀನಲ್ಲವಾ. ಆ ನಿನ್ನ ಮಾತಿಗೆ ಕೃಷ್ಣ ಮರುಳಾಗ್ತಾನಂತೆ. ಇವಳು ಏನಾದರೂ ಹೇಳಿದ್ರೆ ಇವಳು ಮಾತನ್ನು ಕೇಳ್ತಾನೇ ಇರ್ತಾನಂತೆ ಕೃಷ್ಣ ಪರಮಾತ್ಮ. ತಾನು ಮಾತನಾಡುವುದನ್ನು ಮರೆತು ಇವಳ ಮಾತನ್ನೇ ಕೇಳುವಂತೆ ಮಧುರ ಭಾಷಿಣಿಯಾದವಳು ನೀನಲ್ಲವಾ. ನಿನ್ನೆಯ ನಾಯಕಿಗೆ ನೇತ್ರ ಸೌಂದರ್ಯ, ಮೊನ್ನೆಯ ನಾಯಕಿ ಆ ಐಶ್ವರ್ಯವುಳ್ಳವನ ತಂಗಿ, ಅದರ ಮೊದಲಿನ ನಾಯಕಿ ಅಪರಿಮಿತವಾದ ಶರೀರ ಸೌಂದರ್ಯವುಳ್ಳವಳು. ಒಬ್ಬೊಬ್ಬ ನಾಯಕಿ ಇದು ಒಂದೊಂದು ವಿಶೇಷ, ಅದಕ್ಕೆ ಮರುಳಾಗುವವನು ಈ ಕೃಷ್ಣ. ಇಂದಿನ ಗೊಲ್ಲಬಾಲಿಕ ನಾವುಡಯಾಯ್ ಅದ್ಭುತವಾಗಿ ಆ ಪರಮಾತ್ಮನಾದ ಕೃಷ್ಣನ ಮನಸ್ಸನ್ನ ಅಪಹರಣ ಮಾಡತಕ್ಕಂತಹ ವಾಗ್ವೈಖರಿಯನ್ನ, ಮಧುರ ಭಾಷಣವನ್ನ, ವಾಕ್ಚಾತುರ್ಯವನ್ನ ಉಳ್ಳವಳು ನೀನಲ್ಲವ. ಎಷ್ಟು ಹೇಳಿದ್ರು ಕೇಳ್ಬೋದಂತ. ಇನ್ನುಂ ಸೊಲ್ಲಾಯ್ ಶೀಮಾನೆ, ಇನ್ನುಂ ಸೊಲ್ಲಾಯ್ ಶೀಮಾನೆ, ಇನ್ನ ಹೇಳು, ಇನ್ನ ಹೇಳು, ಇನ್ನ ಹೇಳು, ನಿಲ್ಲಿಸಲೇ ಬೇಡ ಎನ್ನುವಂತೆ ಮನಸ್ಸನ್ನು ಅಪಹರಣ ಮಾಡುವಂತಹ ವಾಚಂ ಹೃದಯ ಹಾರಿಣಿ, ಮನಸ್ಸನ್ನು ಅಪಹರಣ ಮಾಡುವಂತೆ ಮಾತನಾಡಬಲ್ಲ ಮಧುರ ಭಾಷಿಣಿಯಾದವಳು ನೀನಲ್ಲವ. ಹೀಗೆಲ್ಲ ಆಗತ್ತಾ? ಪರಮಾತ್ಮನೇ ಮಾತು ಮರೆತು ಕೇಳ್ತಾ ನಿಂತಿರ್ತಾನ. ಯಾಕೆ? ರಾಮ ಹನುಮಾನನ ಮಾತುಗಳನ್ನು ಕೇಳ್ತಾ ನಿಂತಿರ್ಲಿಲ್ಲವ? ಋಷ್ಯಮೂಕ ಪರ್ವತದಿಂದ ಆ ಪಂಪಾತೀರಕ್ಕೆ ಹಾಗೆ ಆ ಹನುಮಾನ್ ನೆಗೆದು ಬಂದು ರಾಮಲಕ್ಷ್ಮಣರ ಮುಂದೆ ನಿಲ್ತಾನೆ. ಪಂಪಾತೀರದಲ್ಲಿ ರಾಮಲಕ್ಷ್ಮಣರಿಬ್ಬರು ಸೀತಾನ್ವೇಷಣೆಯನ್ನು ಮಾಡುತ್ತಾ ಅತಿ ದುಃಖಿತನಾಗಿ ರಾಮ ಪದೇ ಪದೇ ಮೂರ್ಛೆ ಹೋಗ್ತಾ ಬರ್ತಾ ಇರಬೇಕಾದ್ರೆ ಅಲ್ಲಿ ಋಷ್ಯಮೂಕ ಪರ್ವತದ ಮೇಲೆ ಆ ಸುಗ್ರೀವ 4 ವಾನರರೊಡನೆ ಕುಳಿತಿದ್ದಾನಲ್ಲವಾ. ಆಗ ಇಲ್ಲಿ ಬರ್ತಾ ಇರೋರು ಇಬ್ರು ಯಾರು? ಅವ್ರು ಯಾರು? ವಾಲಿನೇ ಏನಾದರೂ ವೇಷವನ್ನು ಮರೆಸ್ಕೊಂಡು ಬಂದ್ಬಿಟ್ಟಿದ್ದಾನ? ಸದಾಕಾಲ ವಾಲಿಯ ಭಯ ಈ ಸುಗ್ರೀವನಿಗೆ. ಅವರು ಯಾರು? ವಾಲಿಯ ದೂತರ ಅಥವಾ ಸ್ವಯಂ ವಾಲಿಯೇ ಬಂದಿದ್ದಾನ? ಇದೆಲ್ಲ ತಿಳ್ಕೊಂಡು ಬಾ ಅಂತ ಹೇಳಿದಾಗ ಚಾಣಾಕ್ಷ ದೂತನಾದ ಸುಗ್ರೀವನಿಗೆ ಅಮಾತ್ಯನಾದ ಹನುಮಾನ್ ಅಲ್ಲಿಂದ ಪರ್ವತಾದೃಶ್ಯ ಮೂಕಾತ್ತು ಪುಪ್ಲುವೇ ಯತ್ರ ರಾಘವವು ವಾಲ್ಮೀಕಿ ಹೇಳ್ತಾರೆ. ಆ ಪರ್ವತದ ತುದಿಯಾದ ಋಷ್ಯಮೂಕದಿಂದ ರಘುವಂಶ ಕುಲತಿಲಕರಾದ ಇಬ್ಬರು ರಾಜಕುಮಾರರು ಇರುವ ಸ್ಥಳಕ್ಕೆ ಜಿಗಿದು ಬಂದ ಹನುಮಾನ್. ಬಂದವನು ಹನುಮಾನ್ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಇವರು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ತಮ್ಮನ್ನು ಇವನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದು. ಆಮೇಲೆ ಇವನು ತಮ್ಮ ರಹಸ್ಯವನ್ನು ಭೇದಿಸಿ ಇನ್ಯಾರಿಗೋ ತಿಳಿಸುವುದಕ್ಕೆ ಬಂದ ಗೂಢಚಾರ ಎಂಬಂತಹ ಅಪನಂಬಿಕೆ ಇವನ ಮೇಲೆ ಬರಬಾರ್ದು. ಎಷ್ಟು ವಿಧವಾಗಿ ಅಮಾತ್ಯನಲ್ಲವ ಸುಗ್ರೀವನಿಗೆ ಅತಿ ಚಾಕ್ಷಮತಿ ಬುದ್ಧಿಮತಾಂ ವರಿಷ್ಠಂ ಹನುಮಾನ್ ಮಹಾಬುದ್ಧಿಶಾಲಿ. ಆ ರಾಮಲಕ್ಷ್ಮಣರಿಗೆ ಸ್ವಲ್ಪವೂ ಸಂದೇಹ ಬಾರದ ರೀತಿಯಲ್ಲಿ ಅವರ ಎಲ್ಲ ವಿಚಾರಗಳನ್ನು ಹನುಮಾನ್ ತಿಳ್ಕೊಳ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ.
ರಾಮ ಲಕ್ಷ್ಮಣರಿಬ್ಬರು ಒಂದು ಮಾತು ಆಡೋದು, ಅವನು ಹೇಳೋ ಮಾತನ್ನು ಕೇಳ್ದಾ ನಿಂತಿದ್ದಾನೆ. ಹನುಮಾನನ ಮಾತೆಲ್ಲ ಮುಗಿಯಿತು. ಆಗ ಆ ಮಾರುತಿ ಹೇಳ್ತಾನೆ, ನಾನು ಮಾತಾಡ್ತಾ ಇದ್ದೀನಿ, ನೀವಿಬ್ಬರು ಏನೂ ಮಾತನಾಡಲಿಲ್ಲವಲ್ಲ ಅಂತ ಕೇಳಿದಾಗ ರಾಮ ಲಕ್ಷ್ಮಣನನ್ನು ನೋಡಿ ಹೇಳ್ತಾನೆ, ಎಲೈ ಸೌಮಿತ್ರಿ, ನೀನವನಿಗೆ ಉತ್ತರವನ್ನು ಕೊಡು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಅಪೂರ್ವವಾಗಿ ಮಾರುತೇರ್ ವಾಕ್ಕೌಶಲಂ, ಮಾರುತಿಯ ವಾಕ್ಯ ಕೌಶಲವನ್ನು ಒಂದು ಸರ್ಗ ವರ್ಣಿಸ್ತಾರೆ ವಾಲ್ಮೀಕಿ. ರಾಮ ಕೊಂಡಾಡ್ತಾನೆ ಹನುಮಾನನ ಮಾತಿನ ವೈಖರಿಯನ್ನು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ನ್ಯೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ ಬಹುವ್ಯಾಹರತಾನೇನ ನ ಕಿಂಚಿದಪಶಬ್ದಿತಂ. ಎಷ್ಟು ಹೊತ್ತಿಂದ ಮಾತಾಡ್ತಾ ಇದ್ದಾನೆ. ಒಂದು ಶಬ್ದದಲ್ಲಿ ಒಂದು ವ್ಯಾಕರಣ ದೋಷ ಇದೆಯಾ? ಅಷ್ಟು ಹೊತ್ತಿಂದ ಕೇಳ್ತಾ ಇದ್ದೀನಿ, ಸಾಕು ಅಂತಾನೆ ಅನ್ನಿಸ್ತಿಲ್ವಲ್ಲ ಇವನು ಮಾತು ಕೇಳ್ತಾ ಇದ್ರೆ. ಹೆಚ್ಚು ಹೇಳಿ ಏನು ಲಕ್ಷ್ಮಣ, ಒಂದೇ ಒಂದು ಅಪಶಬ್ದ ಅವನ ಬಾಯಿಂದ ಬರಲಿಲ್ವಲ್ಲ ಅಂತ ಹೇಳಿ, ವಾಚಂ ಹೃದಯಹಾರಿಣಿ, ಇವನ ಮಾತು ನನ್ನ ಹೃದಯವನ್ನು ಅಪಹರಣ ಮಾಡಿಬಿಡ್ತು ಸುಮಿತ್ರಾನಂದನ ಎಂಬುದಾಗಿ ಹೇಳ್ತಾನೆ. ನೋಡಿ ಇವನ ಮಾತು ಕೇಳಿದ್ರೆ ಹೇಗನ್ಸುತ್ತೆ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣಂ ನಾ ಸಾಮವೇದ ವಿದುಷೋ ಶಕ್ಯಮೇವಂ ಪ್ರಭಾಷಿತು. ಋಗ್ವೇದವನ್ನ ಓದದವನು, ಯಜುರ್ವೇದವನ್ನ ಧಾರಣೆ ಮಾಡದವನು, ಸಾಮವೇದದಲ್ಲಿ ವಿದ್ವಾಂಸನಲ್ಲದವನು ಈ ರೀತಿಯಾಗಿ ಮಾತನಾಡುವುದು ಶಕ್ಯವಿಲ್ಲ ಲಕ್ಷ್ಮಣ. ಚತುರ್ವೇದ ಪಾರಂಗತ ಇವನು ಅನ್ನೋದು ಇವನು ಮಾತಲ್ಲಿ ತಿಳಿತಾ ಇದೆ. ಒಂದು ಮಾತು ರಾಮ ಆಡಲಿಲ್ಲ, ಕೇಳ್ತಾ ಇದ್ದಾನೆ. ಋಗ್ವೇದ ಓದದವನು ಇವನಂತೆ ವಿನೀತನಾಗಿರೋಲ್ಲ. ಯಜುರ್ವೇದವನ್ನು ಕಲಿದೇ ಹೋದರೆ ಇಂತಹ ಶಬ್ದ ಧಾರಣ ಶಕ್ತಿ ಇರೋಲ್ಲ. ಸಾಮವೇದವನ್ನು ಕಲಿದೇ ಹೋದರೆ ಇಷ್ಟೊಂದು ಮಾಧುರ್ಯ ಮಾತಲ್ಲಿ ಬರೋಲ್ಲ. ಆದ್ದರಿಂದ ಇದೆಲ್ಲವನ್ನ ಅಧ್ಯಯನ ಮಾಡಿದ ಚತುರ್ವೇದ ಪಾರಂಗತ ಇವನು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಹೋಗಲಿ, ಇಷ್ಟೆಲ್ಲ ಮಾತಾಡ್ತಾ ಇದ್ದಾನಲ್ಲ, ಸಾಮಾನ್ಯ ಮನುಷ್ಯರು ಮಾತಾಡಿದ್ರೇ ಎಷ್ಟು ಅಂಗಚೆಷ್ಟಗಳು ಮಾತಾಡ್ತಾರೆ. ಒಂದು 5 ನಿಮಿಷ ಮಾಡೋದ್ರಲ್ಲಿ ಕೈ, ಕಾಲು, ಮುಖ, ಶರೀರ ಎಲ್ಲ ಏನೇನ ಆ್ಯಕ್ಷನ್ ಬೇಕೋ ಎಲ್ಲ ಮಾಡ್ತಾರೆ. ಎಷ್ಟು ಗಂಭೀರವಾಗಿ ಮಾತಾಡ್ತಾ ಇದ್ದಾನೆ. ಅದು ಕಪಿ, ಚಾಂಚಲ್ಯಕ್ಕೆ ಪ್ರಸಿದ್ಧವಾದ, ಅಂಗಚೇಷ್ಟೆಗೆ ಪ್ರಸಿದ್ಧವಾದದ್ದು ಕಪಿಗಳು. ಆದರೆ ಎಷ್ಟು ಗಂಭೀರವಾಗಿ ಈ ವಾನರ ಮಾತಾಡ್ತಾ ಇದ್ದಾನೆ. ಅವನು ಭಿಕ್ಷು ರೂಪದಲ್ಲಿದ್ದಾನೆ. ಎಷ್ಟು ಗಂಭೀರವಾಗಿ ಮಾತಾಡ್ತಾ ಇದ್ದಾನೆ. ಲಕ್ಷ್ಮಣ, ನೀನವರೊಡನೆ ಸಂಭಾಷಣೆ ಮಾಡು ಅನ್ನೋದು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಯಾಕೆ ರಾಮ ಆ ಹನುಮಾನನ ಜೊತೆಯಲ್ಲಿ ಇವರು ಮಾತಾಡಲಿಲ್ಲ ಅಂತ ಕೇಳಿದ್ರು. ಮೊದಲನೆಯ ಕಾರಣ, ಸುಗ್ರೀವ ರಾಜನಾದವನು, ಅವನಿಗೆ ಒಬ್ಬ ದೂತನನ್ನು ಕಳಿಸಿದ್ದಾನೆ, ಅಮಾತ್ಯನನ್ನು ಕಳಿಸಿದ್ದಾನೆ. ಆದ್ದರಿಂದ ರಾಜನೀತಿ ಏನು? ಚಕ್ರವರ್ತಿ ಬಂದರೆ ಚಕ್ರವರ್ತಿ ಮಾತಾಡ್ತಾನೆ, ಅಮಾತ್ಯ ಬಂದರೆ ಅವನ ಜೊತೆ ಅಮಾತ್ಯ ಮಾತಾಡಬೇಕು. ಈಗ ರಾಮನಿಗೆ ಅಮಾತ್ಯನ ಸ್ಥಾನದಲ್ಲಿರುವವನು ಲಕ್ಷ್ಮಣ. ಆದ್ದರಿಂದ ಅವನು ಅಮಾತ್ಯನನ್ನು ಕಳಿಸಿದ್ದಾನೆ, ನೀನು ಅವನ ಜೊತೆ ಮಾತಾಡು ಅನ್ನೋದು ರಾಜನೀತಿ. ಆದರೆ ಇದು ಸಾಧಾರಣ ಅರ್ಥ ಅಂದ್ಬಿಟ್ಟು ಇನ್ನೊಂದು ಅರ್ಥ ಏನು? ಈ ಲಕ್ಷ್ಮಣನಾರು ಆದಿಶೇಷ, ಪರಮಾತ್ಮನ ಶಯ್ಯೆಯಾದ ಆದಿಶೇಷನೇ ಲಕ್ಷ್ಮಣ. ಆ ಆದಿಶೇಷನೇ ಪತಂಜಲಿ ಋಷಿಯಾಗಿ ಪಾಣಿನಿಯ ವ್ಯಾಕರಣಕ್ಕೆ ಭಾಷ್ಯವನ್ನು ರಚಿಸಿದವರು. ವ್ಯಾಕರಣಶಾಸ್ತ್ರಕ್ಕೆ ಭಾಷ್ಯ ಬರೆದದ್ದು ಯಾರು? ಪತಂಜಲಿ ಮಹರ್ಷಿ. ಪಾಣಿನಿ ಅಷ್ಟಾಧ್ಯಾಯಿ ವ್ಯಾಕರಣ ಗ್ರಂಥ ರಚನೆ ಮಾಡಿಬಿಟ್ರು. ಅದಕ್ಕೆ ಮಹಾಭಾಷ್ಯ ಅಂತ ಹೆಸರು. ಆ ವ್ಯಾಕರಣಶಾಸ್ತ್ರಕ್ಕೆ ಮಹಾಭಾಷ್ಯವನ್ನು ರಚನೆ ಮಾಡಿದವರು ಪತಂಜಲಿ ಋಷಿಗಳು. ಏನು ಹೇಳ್ತಾರೆ ಗೊತ್ತಾ ಕವಿಗಳು? ಜೀವನದಲ್ಲಿ ಮಹಾ ಸಾಮ್ರಾಜ್ಯವನ್ನಾದರೂ ಆಳ್ಬೇಕಂತೆ, ಇಲ್ಲದೆ ಹೋದರೆ ಮಹಾಭಾಷ್ಯವನ್ನಾದರೂ ಓದಬೇಕಂತೆ. ಇದು ಎರಡೇ ಜೀವನದ ಗುರಿ ಅಂತಾರೆ. ಅಷ್ಟು ಚೆನ್ನಾಗಿದೆ ಆ ಮಹಾಭಾಷ್ಯ. ಅದರಲ್ಲಿ ಏನಿಲ್ಲ, ಅದು ನೋಡೋದಕ್ಕೆ ವ್ಯಾಕರಣಶಾಸ್ತ್ರದ ಭಾಷ್ಯ, ವ್ಯಾಖ್ಯಾನ. ಅದರಲ್ಲಿ ರಾಜನೀತಿ ಇದೆ, ಸೌಂದರ್ಯ ಇದೆ, ಸಂಗೀತ ಇದೆ, ವರ್ಣನೆ ಇದೆ, ಅದ್ಭುತವಾಗಿದೆ ಪತಂಜಲಿಗಳ ಭಾಷ್ಯ. ಹಾಗೆ ಆ ವ್ಯಾಕರಣಶಾಸ್ತ್ರಕ್ಕೆ
ಮಹಾಭಾಷ್ಯವನ್ನ ರಚನೆ ಮಾಡಿದ ಆದಿಶೇಷನಾದ ನೀನು ಮಾತಾಡಿದ್ರೆ ಅವನ ಜೊತೆ ಸರಿ ಹೋಗುತ್ತೆ. ನಾನು ಮಾತಾಡುವಾಗ ಯಾರು ತಪ್ಪು ಮಾತಾಡ್ಬಿಡ್ತೀನಿ, ನೀನು ಮಾತಾಡು ಅಂತಾರ. ವ್ಯಾಕರಣ ಸೂಕ್ಷ್ಮವನ್ನು ಬಲ್ಲವನು ನೀನು. ವ್ಯಾಕರಣ ಶಾಸ್ತ್ರಕ್ಕೆ ಭಾಷ್ಯವನ್ನು ಬರೆದ ಆ ಪತಂಜಲಿ ಆದಿಶೇಷ ನೀನು. ಆದ್ರಿಂದ ಒಂದು ವ್ಯಾಕರಣ ದೋಷವಿಲ್ಲದೆ ಅವನು ಮಾತಾಡ್ತಾ ಇದ್ದಾನೆ. ಆದ್ರಿಂದ ವ್ಯಾಕರಣ ಶಾಸ್ತ್ರವನ್ನು ಶೋಧನೆ ಮಾಡಿದ ನೀನು ಅವನ ಜೊತೆ ಮಾತಾಡಿದ್ರೆ ಸರಿ ಹೋಗುತ್ತೆ ಹೊರತು ನಾನು ಮಾತನಾಡಲಾರೆ ಎಂಬುದಾಗಿ ಮಾರುತಿಯ ವಾಕ್ಕೌಶಲಕ್ಕೆ ಸೋತು ರಾಮ ಮೌನವಾದ. ಇದು ಅಲ್ಲಿ ಕೊಂಡಾಡತಕ್ಕಂತಹದ್ದು. ಕಿಷ್ಕಿಂಧಾಕಾಂಡದ 3ನೇ ಸರ್ಗದಲ್ಲಿ ಆ 28ನೇ ಆ ಸರ್ಗ ಪೂರ್ತಿ ಅದ್ಭುತವಾಗಿ ರಾಮ ಮಾರುತಿಯ ವಾಕ್ಕೌಶಲವನ್ನು ಕೊಂಡಾಡಿದ. ರಾಮನೇ ಮೌನವಾಗಿ ಬಿಟ್ಟ ಈ ಹನುಮಾನನ ಮಾತುಗಳನ್ನು ಕೇಳುವುದಕ್ಕೆ. ಆ ರೀತಿಯಾಗಿ ಕೃಷ್ಣನ ಮನಸ್ಸನ್ನ ವಶಪಡಿಸಿಕೊಳ್ಳುವ ವಾಕ್ಚಾತುರ್ಯವುಳ್ಳವಳು ನೀನು. ನಾವುಡಯಾಯ್ நாணாய் எழுந்திராய் ನಾಣಾದಾಯ್ ನಾವುಡಯಾಯ್ ಎಂಬುದಾಗಿ ಆ ಕೃಷ್ಣ ನಿನ್ನ ಮಾತಿಗೆ ವಶನಾಗಿ ಪರಿಪೂರ್ಣವಾಗಿ ತನ್ನನ್ನು ನಿನಗೆ ಒಪ್ಪಿಸಿಕೊಳ್ತಾನೆ. ಆಗ ನಿನ್ನ ಮೃದು ಮಧುರವಾದ ಭಾಷಣದಿಂದ ನಮ್ಮೆಲ್ಲರನ್ನ ಕೃಷ್ಣ ಅಂಗೀಕಾರ ಮಾಡುವಂತೆ ಮಾಡು. ಅದಕ್ಕಾಗಿ ಎದ್ದು ಬಾ ಸಖಿ. ಹೀಗೆ ನ್ಯೂನಂ ವ್ಯಾಕರಣಂ ಕೃತ್ಸ್ನಂ ಎಂಬುದಾಗಿ ರಾಮ ಕೊಂಡಾಡಿದಂತೆ ಇಲ್ಲಿ ಕೃಷ್ಣ ಕೊಂಡಾಡುವ ರೀತಿಯಲ್ಲಿ ವಾಕ್ಚಾತುರ್ಯವನ್ನ, ಮಧುರವಾದ ವಾಂಗ್ಮಾಧುರ್ಯವನ್ನ ಉಳ್ಳಂತಹ ನೀನು ಎದ್ದು ಬಾ ಅಂತ ಹೇಳಿದಾಗ ಈಗ ಎದ್ದು ಬಂದು ಮಾಡಬೇಕಾದದ್ದು ಏನು? செங்கொடு சக்கரம் ஏந்தும் தடக்கையன் பங்கைய கண்ணானை பாட. செங்கொಡು சக்கரம், ಶಂಖದೊಡನೆ ಚಕ್ರವನ್ನ ಏಂದುಂ ಧಾರಣೆ ಮಾಡಿದಂತಹ ತಡಕ್ಕಯ್ಯನ್ ನೀಳವಾದ ಕೈಗಳನ್ನು ಉಳ್ಳಂತಹವನನ್ನ, ಪಂಗಯ ಕಣ್ಣಾನೈ ಪಂಕಜನೇತ್ರನಾದವನನ್ನ, ತಾವರೆಯಂತಹ ಕಣ್ಣುಳ್ಳವನನ್ನ ಪಾಡ ಸಂಕೀರ್ತನೆ ಮಾಡುವುದಕ್ಕಾಗಿ ಎದ್ದು ಬಾ ಸಖಿ. ಶಂಖಚಕ್ರಗಳನ್ನು ಕೈಯಲ್ಲಿ ಹಿಡಿದವನಾಗಿ ತಾವರೆಯಂತಹ ಸುಂದರವಾದ ಕಣ್ಣುಳ್ಳವನಾದ ಆ ನಮ್ಮ ಪ್ರಿಯತಮನನ್ನ ಗಾನ ಮಾಡುವುದಕ್ಕಾಗಿ ಎದ್ದು ಬಾ ಸಖಿ. ನಿನ್ನ ವಾಂಗ್ಮಾಧುರ್ಯ, ಮಧುರವಾಗಿ ಮಾತಾಡ್ತೀಯಲ್ವಾ, ಆ ಮಾಧುರ್ಯದಿಂದ ಗಾನ ಮಾಡುವುದಕ್ಕಾಗಿ ಎದ್ದು ಬಾ. ಶಂಖೊಡು ಚಕ್ರಂ ಅಂತ ಹೇಳ್ತಾಳೆ. ಪರಮಾತ್ಮ ಕೈಯಲ್ಲಿ ಹಿಡಿದ ಚಕ್ರ ಸುದರ್ಶನ, ಶಂಖ ಪಾಂಚಜನ್ಯ. ಪರಮಾತ್ಮ ಅನವರತ ಅದನ್ನ ಧಾರಣೆ ಮಾಡಿಕೊಂಡಿರ್ತಾನಲ್ಲವ. ಆ ಶಂಖಚಕ್ರಗಳು ಪರಮಾತ್ಮನ ಅಸಾಧಾರಣ ಚಿಹ್ನೆ. ವಕ್ಷಸ್ಥಳದಲ್ಲಿರುವ ಮಹಾಲಕ್ಷ್ಮಿ ಪರಮಾತ್ಮನ ಅಸಾಧಾರಣ ಚಿಹ್ನೆ. ಅಂದ್ರೆ ಏನು? ಇವನು ಪರಮಾತ್ಮ ಅಂತ ತೋರಿಸುವ ಲಕ್ಷಣ, ಅದು ಚಿಹ್ನೆ. ಇವನೇ ಪರಮಾತ್ಮ, ಇವನೇ ನಾರಾಯಣ ಎಂಬುದನ್ನ ಯಾವನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯೋ ಅವನು ಪರಮಾತ್ಮನಲ್ಲವ. ಹಾಗೆ ಯಾವನ ಕೈಯಲ್ಲಿ ಸುದರ್ಶನವೋ, ಯಾವನ ಕೈಯಲ್ಲಿ ಪಂಚಜನ್ಯವೋ ಅವನು ಪರಮಾತ್ಮನಲ್ಲವ. ಅಸಾಧಾರಣ, ಅನ್ಕಾಮನ್ ಫೀಚರ್ ಅಂತ ಅರ್ಥ. ಎಲ್ಲರಲ್ಲಿ ಇರುವುದಲ್ಲ, ಅದು ಅವನಿಗೇ ಮೀಸಲಾದದ್ದು. ಆದರೆ ಈ ಕೃಷ್ಣ ಶಂಖಚಕ್ರ ಕೈಯಲ್ಲಿ ಹಿಡ್ಕೊಂಡಿದ್ದಾನ ಇಲ್ಲವ? ಈಗ ಗೋಪಿಕಾ ಭಾವದಲ್ಲಿ ದೇವಿ ಆಂಡಾಳ್ ಪಾಶುರವನ್ನು ಗಾನ ಮಾಡ್ತಾ ಇದ್ದಾಳೆ. ಶಂಖಚಕ್ರವನ್ನ ಕೈಯಲ್ಲಿ ಹಿಡಿದವನನ್ನ, ಧಾರಣೆ ಮಾಡಿದ ಆಜಾನುಬಾಹುವಾದವನನ್ನ ಅಂತ ಹೇಳ್ತಾಳೆ. ನೀಳವಾದ ಬಾಹುವನ್ನು ಉಳ್ಳವನನ್ನು ಗಾನ ಮಾಡುವುದಕ್ಕೆ ಬಾ ಅಂತ ಕರೀತಾಳೆ. ಈ ಕೃಷ್ಣ ಪರಮಾತ್ಮ ಚತುರ್ಭುಜಯುಕ್ತನ ದ್ವಿಭುಜಯುಕ್ತನ? ಕೃಷ್ಣ ಪರಮಾತ್ಮ ಅವತರಿಸಿದ ಕಾಲದಲ್ಲಿ ಅವನು ಹೇಗಿದ್ದ? ಚತುರ್ಭುಜಯುಕ್ತನಾಗಿದ್ದ ಆ ಕೃಷ್ಣ. ಆದ್ದರಿಂದ ತಾನೇ ದೇವಕಿ ಅವನನ್ನು ನೋಡಿ ಹೇಳ್ತಾಳೆ, ಉಪಸಂಹರ ವಿಶ್ವಾತ್ಮನ್ನೇ ರೂಪಮೇ ತಚ್ಚತುರ್ಭುಜಂ. ಈ ನಿನ್ನ ಚತುರ್ಭುಜಯುಕ್ತ ಶಂಖಚಕ್ರ ಗದಾಧ್ಯಾಯುಧಂ ಕಲಶೋಭಿಕೌಸ್ತುಭಂ ಎಲ್ಲವನ್ನು ಶ್ರೀ ಭಾಗವತದಲ್ಲಿ ಕೃಷ್ಣಾವತಾರ ಘಟ್ಟದಲ್ಲಿ ವ್ಯಾಸ ಭಗವಾನ್ ವರ್ಣನೆ ಮಾಡಿದ್ದಾರಲ್ಲವ ಹೇಗಿದ್ದ ಅಂತ.
ಚತುರ್ಭುಜಯುಕ್ತನಾಗಿ ಶಂಖಚಕ್ರಗಳನ್ನು ಧಾರಣೆ ಮಾಡಿಕೊಂಡೇ ಆ ಶಿಶು ಹುಟ್ಟಿತು ಸೆರೆಮನೆಯಲ್ಲಿ. ಆದರೆ ದೇವಕಿ ಏನು ಹೇಳಿದ್ಲು? ಉಪಸಂಹಾರ ಮಾಡ್ಕೊಂಡ್ಬಿಡು, ಕಂಸನಿಂದ ಆಪತ್ತು ಅಂದ ಕೂಡಲೇ ಉಪಸಂಹಾರ ಮಾಡ್ಕೊಂಡ್ಬಿಟ್ಟ. ಆದರೆ ಕಂಸನಿಗೆ ಅಂಜಿ ಇಲ್ಲಿ ಉಪಸಂಹಾರ ಎಂದಳು ದೇವಕಿ. ಆದ್ದರಿಂದ ಕಂಸವಧೆಯಾಗುವ ತನಕ ಕೃಷ್ಣ ದ್ವಿಭುಜ, ಕಂಸವಧೆ ಆದ ಮೇಲೆ ಇವನು ಚತುರ್ಭುಜ. ಹಲವಾರು ಉದಾಹರಣೆಗಳು. ಕಾಶಿರಾಜನಾದ ಪೌಂಡ್ರಕ ವಾಸುದೇವ ಅವನೇನು ಮಾಡಿದನಂತೆ? ಮರದಿಂದ ಒಂದು ಗರುಡನ್ನು ಮಾಡಿಸ್ಕೊಂಡಂತೆ, ಮರದಿಂದ ಶಂಖಚಕ್ರ ಮಾಡಿ ಅವನು ತಗಲಾಕೊಂಡಂತೆ. ಕಾರಣ ಏನು? ಆ ವಾಸುದೇವನಿಗೆ ಶಂಖಚಕ್ರ ಇದೆ, ಅವನನ್ನು ಕೊಂಡಾಡ್ತೀರಾ, ನನ್ನ ಹೆಸರು ವಾಸುದೇವ, ನಾನು ಶಂಖಚಕ್ರ ಹಿಡ್ಕೋತೀನಿ ಅಂತೆ. ಹಾಗೆ ಅವನು ಮಾಡಬೇಕಾದ್ರೆ ಅರ್ಥ ಏನು? ಈ ಒರಿಜಿನಲ್ ಕೃಷ್ಣ ಶಂಖಚಕ್ರ ಹಿಡ್ಕೊಂಡಿದ್ದ ಒರಿಜಿನಲ್ ವಾಸುದೇವ. ಆದ್ರಿಂದನೇ ಪೌಂಡ್ರಕ ವಾಸುದೇವನು ಶಂಖಚಕ್ರ ಹಿಡ್ಕೊಂಡ ಅನ್ನೋದು ಗೊತ್ತಾಗುತ್ತಲ್ಲವ. ಇನ್ನೊಂದು, ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಬಂದನಲ್ಲ, ದ್ವಿಭುಜನ ಚತುರ್ಭುಜನ ಅಂದರು. ಚತುರ್ಭುಜ ಅಂದ್ಬಿಟ್ಟು ಯಾರು ಹೇಳಿದವರು? ಅರ್ಜುನ. ಆ ಮಹಾವಿಶ್ವರೂಪವನ್ನು ನೋಡಿ ಅರ್ಜುನ ಭಯ ಏರ್ಪಟ್ಟು ನಡುಗಿ ಆ ಕೃಷ್ಣನನ್ನು ನೋಡಿ, ಆ ವಿಶ್ವರೂಪಿಯಾದ ಪರಮಾತ್ಮನನ್ನು ನೋಡಿ ಏನಂತ ಹೇಳ್ತಾನೆ? ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಆ ಮೊದಲಿನ ಮನೋಹರವಾದ ಚತುರ್ಭುಜಯುಕ್ತವಾದ ರೂಪದಿಂದ ದರ್ಶನವನ್ನು ಕೊಡು ಹೇ ವಿಶ್ವಮೂರ್ತೆ. ಅಂದರೆ ವಿಶ್ವರೂಪವನ್ನು ತಾಳುವುದಕ್ಕೆ ಮುನ್ನ ಕೃಷ್ಣ ಚತುರ್ಭುಜಯುಕ್ತನಾಗಿದ್ದ ಅನ್ನೋದು ಈ ಮಾತಿನಿಂದ ತಿಳಿಯುತ್ತದೆ ಅಲ್ಲವ. ಇದು ಒಂದರ್ಥ. ಇನ್ನೊಂದು ಅರ್ಥ, ಈ ಕೃಷ್ಣ ಪರಮಾತ್ಮ ಆಶ್ರಿತರಿಗೆ ಭಕ್ತರಿಗೆ ಚತುರ್ಭುಜಯುಕ್ತನಾಗಿ ದರ್ಶನ ಕೊಡ್ತಾನಂತೆ, ವಿರೋಧಿಗಳಿಗೆ ದ್ವಿಭುಜನಾಗಿ ದರ್ಶನ ಕೊಡ್ತಾನಂತೆ. ಶಂಗಮುಂ ನಿಲಾವಿಯ ಕೈತ್ತಲಂಗಳ್ ಒಂದು ಕಾಣೀರೆ, ಶೇಹಿಳೈರ್ ಒಂದು ಕಾಣೀರೆ. ಯಶೋದೆ ಮಗುವನ್ನು ಪ್ರಸವಿಸಿದಾಗ ಆ ಮಗುವನ್ನು ಗೋಕುಲದಲ್ಲಿರುವವರಿಗೆ ತೋರಿಸುವಾಗ ಏನು ಹೇಳ್ತಾಳೆ? ಶಂಖಚಕ್ರಗಳನ್ನು ಕೈಯಲ್ಲಿ ಉಳ್ಳವನನ್ನ ಬಂದು ನೋಡಿರಿ ಗೋಪಿಕೆಯರೇ ಅಂತ ಕರೀತಾಳೆ. ನೇಮಿಯುಂ ಶಂಗಮಂ ನಿಲಾವಿಯ, ಕೈಗಳಲ್ಲಿ ಉಳ್ಳದ್ದು ಅಂತ. ಈ ರೀತಿ ಶಂಖಚಕ್ರವನ್ನ ಪರಮಾತ್ಮ ಉಳ್ಳವನು. ಕೂರಾರಾಳಿ ವೆಣ್ಸಂಗೇಂದಿ ಕೊಡಿಯೇನ್ ಪಾಲ್ ವಾರಾಯ್ ಆಳ್ವಾರ್ಗಳು ಕರೀತಾರೆ. ಪರಮಾತ್ಮ ಬಾ, ಒಮ್ಮೆ ದರ್ಶನ ಕೊಡು, ಆದರೆ ಬರುವ ಆತರದಲ್ಲಿ ಶಂಖಚಕ್ರ ಮರ್ಸ್ಬಿಟ್ಟು ಬರಬೇಡ, ಅದು ಸಮೇತವ, ಅದು ನಿನಗೆ ಸೌಂದರ್ಯ. ಆ ಶಂಖಚಕ್ರಗಳು ಪರಮಾತ್ಮನಿಗೆ ಆಭರಣವೂ ಹೌದು, ಆಯುಧಗಳೂ ಹೌದು ಅಂದ್ಬಿಟ್ರು. ಅದು ಆಭರಣದಂತ ಕಂಡರೆ ಅವನು ಭಕ್ತ, ಆಯುಧಗಳಂತ ಕಂಡರೆ ಅವನು ವಿರೋಧಿ. ವಿರೋಧಿಗಳ ಕಣ್ಣಿಗೆ ಅದು ಆಯುಧಗಳಂತೆ ಕಾಣುತ್ತವೆ, ಭಕ್ತ ಆಶ್ರಿತರ ಕಣ್ಣುಗಳಿಗೆ ಆಭರಣವಾಗಿ ಕಾಣುತ್ತದೆಯಲ್ಲವ. ಆದ್ದರಿಂದ ಶಂಖಚಕ್ರಗಳೆಂಬ ಆಭರಣಗಳನ್ನು ಧರಿಸಿಕೊಂಡು ಅನವರತ ನಮಗೆ ಆನಂದ ಉಂಟು ಮಾಡುವ ಅವನನ್ನ ಗಾನ ಮಾಡುವುದಕ್ಕಾಗಿ ಬಾ. ತಡಕ್ಕಯ್ಯನ್, ದೀರ್ಘವಾದ ಬಾಹು ಉಳ್ಳವನು, ಅಜಾನುಬಾಹು ಅಂತಾಳೆ ಆಂಡಾಳ್. ಏನು ಕಾರಣ ಅಂದರು? ಆ ಶಂಖಚಕ್ರ ಎಲ್ಲ ಪರಮಾತ್ಮನಿಗೆ ಸೇವೆ ಮಾಡುವ ನಿತ್ಯ ಸೂರಿಗಳು, ಆ ಭಕ್ತರು, ಆ ಭಕ್ತರೇ ಆಯುಧಗಳ ರೂಪದಲ್ಲಿ ಇದ್ದಾರೆ. ಆ ಭಕ್ತರ ಸ್ಪರ್ಶದಿಂದ ಈ ಪರಮಾತ್ಮನಿಗೆ ಆನಂದ ಅಧಿಕವಾಗಿಬಿಟ್ಟು ಕೈಯೆಲ್ಲ ಉದ್ದಕ್ಕಾಗ್ಬಿಟ್ಟಿದೆಯಂತೆ. ತಡಕ್ಕಯ್ಯನ್ ಶಂಗೊಡು ಶಕ್ಕರಂ ಏಂದುಂ ತಡಕ್ಕಯ್ಯನ್ ಜಾತೋಸಿ ದೇವದೇವೇಶ ಶಂಖಚಕ್ರ ಗದಾಧರ. ಹುಟ್ಟುವಾಗಲೇ ಶಂಖಚಕ್ರ ಗದಾಧರನಾಗಿ ಇದ್ದವನು, ದೇವಕಿಯ ವಚನಗಳಿಂದ ಉಪಸಂಹಾರ ಮಾಡಿಕೊಂಡವನು, ಪರಮಭಕ್ತೆಯರಾದ ಗೋಪಿಕೆಯರಿಗೆ ಶಂಖಚಕ್ರಗಳ ಸಮೇತನಾಗಿ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅದನ್ನು ಇವರು ಅನುಭವಿಸ್ತಾ ಹಾಡ್ತಾರೆ. ಶಂಗೊಡು ಶಕ್ಕರಂ ಏಂದುಂ ತಡಕ್ಕಯ್ಯಂ ಎಂಬುದಾಗಿ ಭಕ್ತಾನಾಂ ತ್ವಂ ಪ್ರಕಾಶಸೆ. ಭಕ್ತರಿಗಾಗಿ ಈ ರೀತಿ ಆ ಪರಮಾತ್ಮ ಶಂಖಚಕ್ರಗಳನ್ನು ನೈತ್ತಲೈ ನೇಮಿಯುಂ ಶಂಗುಂ ನಿಲಾವಿಯ ಎಂಬ ರೀತಿಯಲ್ಲಿ ಈ ಗೋಪಿಕೆಯರಿಗೆ ಆ ಕೃಷ್ಣ ಪರಮಾತ್ಮ ದರ್ಶನವನ್ನ ಕೊಡ್ತಾ ಇದ್ದಾನೆ.
ಅಂತಹ ಆ ಅದ್ಭುತವಾದ ಶಂಖಚಕ್ರಧಾರಿಯನ್ನ ಗಾನ ಮಾಡುವುದಕ್ಕಾಗಿ ಎದ್ದು ಬಾ. ಅಷ್ಟು ಮಾತ್ರ, ಇನ್ನೇನು ಬೇಕು ಅಂತ ಕೇಳಿದ್ರೆ, ಪಂಗಯ ಕಣ್ಣಾನೆಪ್ಪಾಡ, ತಾವರೆಯಂತಹ ಕಣ್ಣುಗಳುಳ್ಳವನು, ಅತಿ ಸುಂದರವಾದ ಕಣ್ಣುಗಳು. ಆ ಕಣ್ಣುಗಳನ್ನು ನಾವು ಗಾನ ಮಾಡಬೇಡವಾ? ಈ ಶಂಖಾಚಕ್ರಕ್ಕೂ ಕಣ್ಣನ್ನು ಒಟ್ಟಿಗೆ ಗೋದೆ ಹಾಡ್ತಾ ಇದ್ದಾಳಲ್ಲ ದೇವಿ ಆಂಡಾಳಳ ಈ ಅಭಿಪ್ರಾಯ ಏನು? ಅದ್ಭುತವಾಗಿ ವ್ಯಾಖ್ಯಾತ ಹೇಳ್ತಾರೆ. ಪರಮಾತ್ಮನ ಕಣ್ಣು ಏನು? ಪಂಗಯ ಕಣ್ಣಾನೆ, ತಾವರೆಯ ನೇತ್ರಗಳು, ಪಂಕಜ ನೇತ್ರ ಎಂಬುದಾಗಿ ಅವನನ್ನು ಕರಿತೀವಿ. ಆ ಪರಮಾತ್ಮನನ್ನ ತಾವರೆಯಂತಹ ಕಣ್ಣುಳ್ಳವನು ಅಂತ ತಾನೇ ಶಾಸ್ತ್ರಗಳು ಕೊಂಡಾಡುತ್ತೆ. ವೇದ ಏನು ಹೇಳುತ್ತೆ? ಆ ಪರಮಾತ್ಮ ಪರಬ್ರಹ್ಮ 2 ಕಣ್ಣುಗಳಿಂದ ಕೂಡಿದ್ದು ಅನ್ನುತ್ತೆ. 8 ಕಣ್ಣವನು ಪರಮಾತ್ಮನಲ್ಲ, 3 ಕಣ್ಣವನಲ್ಲ, 2 ಕಣ್ಣು ಅಂದ್ಬಿಡ್ತು. ಅರ್ಥ ಏನು? ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ. ಪುಂಡರೀಕ ಅಂದರೆ ತಾವರೆಯ ಪುಷ್ಪ. ಆ ತಾವರೆಯ ಪುಷ್ಪದಂತೆ ಕಣ್ಣನ್ನು ಉಳ್ಳವನು. ಪಂಕಜ ನೇತ್ರ ಎಂಬುದಾಗಿ, ಪಂಕಜ ಅಂದರೆ ತಾವರೆ, ಅದರಂತೆ ಕಣ್ಣನ್ನು ಉಳ್ಳವನು ಅಂತ. ಶಂಖಚಕ್ರವನ್ನ ಹೇಳಿದ ಕೂಡಲೇ ಆಂಡಾಳ್ ಪರಮಾತ್ಮನ ಕಣ್ಣನ್ನ ಹೇಳ್ತಾ ಇದ್ದಾಳಲ್ಲ, ಯಾಕೆ ಅಂದರು? ಚಕ್ರ ಅದು ಹೇಗೆ? ಸೂರ್ಯನಂತೆ, ಕೋಟಿ ಸೂರ್ಯ ಸಮಪ್ರಭ. 1000 ಸೂರ್ಯಗಳ ತೇಜಸ್ಸನ್ನು ಕೂಡ ನಿರಸನ ಮಾಡುವಂತಹ ತೇಜಸ್ಸನ್ನು ಉಳ್ಳದ್ದು ಸುದರ್ಶನ ಚಕ್ರ. ಹಾಗೆ ಚಂದ್ರನಂತೆ ಆಹ್ಲಾದಕರವಾಗಿರುವುದು ಬೆಳ್ಳಗಿನ ಶಂಖ. ಪರಮಾತ್ಮ ಅತಿ ಪ್ರೀತಿಯಿಂದ ಆ ಚಕ್ರವನ್ನು ಒಮ್ಮೆ, ಶಂಖವನ್ನು ಒಮ್ಮೆ ನೋಡ್ತಾನಂತೆ. ಸೂರ್ಯನಂತಿರುವ ಚಕ್ರವನ್ನು ನೋಡಿದಾಗ ಅವನ ತಾವರೆಯ ಕಣ್ಣುಗಳು ಅರಳುತ್ತೆ. ಚಂದ್ರನಂತಿರುವ ಶಂಖವನ್ನು ನೋಡಿದಾಗ ತಾವರೆಯ ಕಣ್ಣುಗಳು ಮುಚ್ಚುತ್ತವೆ. ಶಂಖಚಕ್ರವನ್ನು ಹೇಳಿದ ಕೂಡಲೇ ಕಣ್ಣನ್ನೇ ಹೇಳುವುದಕ್ಕೆ ಕಾರಣ ಸೂರ್ಯನಂತಹ ಚಕ್ರದ ದರ್ಶನದಿಂದ ಅರಳುವ ಕಣ್ಣು, ಚಂದ್ರನಂತಹ ಚಂದಿರಮಂಡಲಂ ಪೋಲ್ ಎಂಬ ಹಂಗೆ ಚಂದ್ರಮಂಡಲದಂತೆ ಇರುವ ಆ ಶಂಖವನ್ನು ನೋಡಿದಾಗ ಕಣ್ಣು ಮುಚ್ಚತ್ತೆ. ಹೀಗೆ ಶಂಖಚಕ್ರಗಳನ್ನು ನೋಡುವುದರಿಂದ ಮುಚ್ಚಿ ತೆಗೆಯುವ ಮಾಡುವ ಪರಮಾತ್ಮನ ಸುಂದರವಾದ ನೇತ್ರಗಳನ್ನು ಹಾಡಲು ಎದ್ದು ಬಾ. 1 2 ಆ ಪರಮಾತ್ಮನ ನೇತ್ರ ಸೌಂದರ್ಯದ ವರ್ಣನೆ ಇಡೀ ಉಪನಿಷತ್ತುಗಳು ಪರಮಾತ್ಮನ ಕಣ್ಣುಗಳ ಸೌಂದರ್ಯವನ್ನು ವರ್ಣನೆ ಮಾಡುತ್ತೆ. ಪರಮಾತ್ಮನಿಗೆ ಈ ಕಣ್ಣೂ ಕೂಡ ಶಂಖಚಕ್ರಗಳ ಹಾಗೆ ಕಣ್ಣೂ ಕೂಡ ಅಸಾಧಾರಣ ಲಕ್ಷಣ ಅಂದುಬಿಟ್ರು. ಯಾರಿಗೆ ತಾವರೆಯ ಕಣ್ಣುಗಳೋ ಅವನು ಪರತತ್ವ ಅಂತ ಉಪನಿಷತ್ತು ಹೇಳಿಬಿಡ್ತು. ನೋಡಿ, ಅವನು ಯಾವ ಅವತಾರವನ್ನು ಮಾಡಬೇಕಾದ್ರೂ ಬರಲಿ, ಕಣ್ಣನ್ನು ನೋಡಿ. ತಾವರೆ ಆಗಿದೆಯಾ? ಆ ಹೊರಗಿನ ಮೈಯನ್ನು ನೋಡಬೇಡಿ, ಅವನು ಪರಮಾತ್ಮ. ಯಾವ ಅವತಾರದಲ್ಲಿ ನೋಡಿದ್ರು ಕಣ್ಣು ಮಾತ್ರ ತಾವರೆಯಂತೆ. ಬೇಕಾ? ಅಪಾರವಾಗಿ ಅಲ್ಲಿ ಹೇಳ್ತಾರೆ, ಮತ್ಸ್ಯ ಕಮಲಲೋಚನ, ಶರೀರ ಮೀನು, ಕಣ್ಣು ಮಾತ್ರ ಕಮಲಲೋಚನ. ಕೂರ್ಮಾವತಾರದಲ್ಲಿ ಹೇಗಿದ್ದಾನೆ ಪರಮಾತ್ಮ? ಕೂರ್ಮೋ ಪದ್ಮಾಯತೆ ಕ್ಷಣ. ಪದ್ಮ ತಾವರೆಯಂತಿದೆಯಂತೆ ಕೂರ್ಮದ ಕಣ್ಣುಗಳು. ಆಮೇಲೆ ನರಸಿಂಹೋ ಪುರಾ ಪದ್ಮಾಯತೆ ಕ್ಷಣ. ತಾವರೆ ಅರಳಿದಂತಿದೆಯಂತೆ ನರಸಿಂಹನ ಕಣ್ಣುಗಳು. ವರಾಹ ಪುಂಡರೀಕಾಕ್ಷ, ಮೈಯೆಲ್ಲ ವರಾಹದ್ದು, ಕಣ್ಣು ಮಾತ್ರ ತಾವರೆ ಕಣ್ಣು. ಮತ್ಸ್ಯ ಕಮಲಲೋಚನ ಕೂರ್ಮಃ ಪದ್ಮಾಯತೆ ಕ್ಷಣ ವರಾಹ ಪುಂಡರೀಕಾಕ್ಷ ನೃಸಿಂಹ ಪುರಾ ಪದ್ಮಾಯತೆ ಕ್ಷಣ ಭಾರ್ಗವೋ ರಾಜೀವಲೋಚನ. ಪರಶುರಾಮನ ಕೋಪದಲ್ಲಿ ಕೂಡ ತಾವರೆಯ ಕಣ್ಣು. ಇನ್ನು ಶ್ರೀರಾಮ, ರಾಮೋ ರಾಜೀವಲೋಚನ. ರಾಜೀವ ಅಂದರೆ ತಾವರೆ. ಶ್ರೀರಾಮನನ್ನ ಏನು ಕರಿತೀವಿ? ರಾಮೋ ರಾಜೀವಲೋಚನ. ಇನ್ನು ಕೃಷ್ಣ, ಹುಟ್ಟುವಾಗಲೇ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಯಾವ ಅವತಾರ ಮಾಡಲಿ ಕಣ್ಣು ಮಾತ್ರ ತಾವರೆ. ಆ ತಾವರೆಯಂತಹ ಕಣ್ಣುಗಳಿದೆಯಲ್ಲ, ಅದು ಏನು ಅಂದರು?
கோள் சொல்லிக் கொடு ಪರತ್ವತ್ತೈ ಕೋಳ್ சொல்லிக் கொடுக்கும் ತಿರುಕಣ್ಗಳಿರೆ. ಅವನು ಯಾವುದೇ ರೂಪ ಧಾರಣೆ ಮಾಡಿ ಬಂದರೂ ಇವನು ಪರಮಾತ್ಮ ಎಂಬ ಪರತ್ವದ ರಹಸ್ಯವನ್ನು ತಿಳಿಸಿಕೊಡುವುದು ಯಾವುದು ಅಂದರೆ ಅವನ ನೇತ್ರಗಳು. ಮೀನ ಸತ್ಯವಾಗಲೂ ಮೀನಲ್ಲ, ಇದು ಪರಮಾತ್ಮ ಅಂತ ಸೂಚನೆ ಮಾಡೋದು ಯಾವುದು? ಆ ದಿವ್ಯವಾದ ನೇತ್ರಗಳು. ಪರತ್ವದ ರಹಸ್ಯವನ್ನು ನಮಗೆ ಕಿವಿಯಲ್ಲಿ ಬಂದು ಹೇಳುವಂತೆ, ಕಣ್ಣಿಗೆ ಕಾಣಿಸುವಂತೆ ಪರಮಾತ್ಮನ ಪರಮಾತ್ಮ ತತ್ವದ ರಹಸ್ಯವನ್ನು ಭೇದಿಸುವುದು ಯಾವುದು ಅಂದರೆ ಆ ಕಣ್ಣುಗಳು ಅಂತಾರೆ. ಅಂತಹ ಪಂಗಯ ಕಣ್ಣಾನೈ, ತಾವರೆಯಂತಹ ಕಣ್ಣುಗಳನ್ನು ಗಾನ ಮಾಡೋಣ ಭಾಸಕಿ. ಎಲ್ಲ ದೇವತೆಗಳು ಜಿದಂತೆ ಪುಂಡರೀಕಾಕ್ಷ, ಆ ನೇತ್ರ ಸೌಂದರ್ಯಕ್ಕೆ ಸೋತರಲ್ಲವ ದೇವತೆಗಳು. ಈಗ ಪಂಗಯ್ಯ ಕಣ್ಣಾನೆ ಯಾಕೆ ಹೇಳ್ತಾರೆ? ನಮ್ಗಿಷ್ಟು ಜನ ಅವನ ಪ್ರಿಯತಮೆಯರನ್ನು ನೋಡಿದ ಕೂಡಲೇ ಅವನ ಕಣ್ಣು ಎಷ್ಟು ಚೆನ್ನಾಗಿ ಅರಳತ್ತೆ, ಆ ಕಣ್ಣುಗಳನ್ನು ಆಡಬೇಡವಾ? ಪಂಗಯ್ಯ ಕಣ್ಣಾನೈ ಪಾಡ. ಎಲ್ಲಕ್ಕಿಂತ ಈ ಗೋಪಿಕೆಯರಿಗೆ ಆ ಪರಮಾತ್ಮನ ಕಣ್ಣಿನ ಮೇಲೆ ಒಂದು ವಿಶೇಷವಾದ ಪ್ರೇಮ ಬಂತು. ಒಂದು ಏನೋ ಅಭಿನಿವೇಶ, ಕೃಷ್ಣನ ಕಣ್ಣುಗಳು ಅಂದರೆ ತುಂಬ ಪ್ರೀತಿ ಅಂತ ಇವರಿಗೆ. ಕಾರಣ ಏನು ಒಂದು, ಈ ಗೊಲ್ಲ ಬಾಲಕಿಯರನ್ನು ಈ ಗೋಪವೃದ್ಧರೆಲ್ಲರೂ ಕೂಡ ನೆಲಮಾಳಿಗೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ಕೃಷ್ಣನ ಜೊತೆ ಮಾತಾಡಬಾರ್ದು, ಏನು ಕೃಷ್ಣ ಅನ್ನೋದು ಕೆಟ್ಟು ಹೋಗ್ತೀರಾ ಅಂತ. ಆದರೆ ಈ ಗೋಪ ಬಾಲಕಿಯರನ್ನು ನೋಡದೆ ಆ ಕೃಷ್ಣನಿಗೆ ವಿರಹ, ಅವನಿಗೆ ಪ್ರಾಣ ಹೋಗೋ ದೆಸೆ ಬಂದಿದೆಯಂತೆ. ಒಂದು ಹೆಣ್ಣು ಕಣ್ಣಿಗೆ ಬೀಳಬೇಡವಾ? ಯಮುನಾ ತೀರದಲ್ಲಿ ಬೆಳಗಿನ ರಾತ್ರಿ ತನಕ ಕುಳಿತಿದ್ದಾಯಿತು, ಒಂದು ಹೆಣ್ಣು ಜೀವ ಕಣ್ಣಿಗೆ ಬೀಳಲಿಲ್ವಲ್ಲ, ಇವನಿಗೆ ಮಹಾ ಸಂಕಟ ಕೃಷ್ಣನಿಗೆ. ಏನು ಮಾಡೋದು? ಎಲ್ಲಿ ಹೋದರೂ ನಮ್ಮ ಗೋಪಬಾಲಿಕೆಯರೆಲ್ಲ ಯೋಚನೆ ಮಾಡ್ತಾನಂತೆ. ಸರಿ, ಇದಕ್ಕೊಂದು ಮಾರ್ಗ ಇದೆ ಅಂತ. ಆ ಕೃಷ್ಣ ಆ ಗೊಲ್ಲರಲ್ಲಿ ಒಂದು ಆಟವಿದೆಯಂತೆ, ಅವರ ಒಂದು ಫೋಕ್ ಗೇಮ್, ಜಾನಪದ ಒಂದು ನೃತ್ಯ. ಅದು ಏನು ಒಂದು, ಈ ಭುಜದ ಮೇಲೆ ಒಂದು 20-30 ಕೊಡಗಳು, ಈ ಭುಜದ ಮೇಲೆ ಒಂದು 30 ಕೊಡಗಳು, ಎರಡೂ ಕೈಗಳಲ್ಲಿ ಕೊಡಗಳು, ಆಮೇಲೆ ತಲೆಯ ಮೇಲೆ ಒಂದಷ್ಟು ಕೊಡಗಳು, ಅದೆಲ್ಲ ಖಾಲಿ ಅಲ್ಲ, ಬಿಂದಿಗೆಗಳು, ಅದರಲ್ಲಿ ಹಾಲು ಮೊಸರು ಎಲ್ಲ ತುಂಬಿದೆ. ಹಾಲು ಮೊಸರು ತುಂಬಿದ ಗಡಿಗೆಗಳು, ಬಿಂದಿಗೆಗಳನ್ನು ಭುಜಗಳ ಮೇಲೆ ತಲೆಯ ಮೇಲೆ ಇಟ್ಕೊಂಡು, ಕೈಯಲ್ಲೂ ಅದನ್ನು ಇಟ್ಕೊಂಡು, ಈ ಕೊನೆಗೆ ತನ್ನ ಉದರದಲ್ಲಿ ಒಂದು ನಗಾರಿಯಂತಹ ಒಂದು ಡಂಗುರ ಸರ್ತಲ್ಲ, ಡಂಗುರ, ಅದನ್ನು ಸೊಂಟದಲ್ಲಿ ಕಟ್ಕೊಳ್ಬೇಕಂತೆ. ಆ ಹಾಲು ಮೊಸರುಗಳನ್ನುಳ್ಳ ಗಡಿಗೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ನಾಟ್ಯವಾಡ್ತಾ ಕುಣಿದಾಡಬೇಕು. ಆ ಕೈಯಲ್ಲಿ ಇರೋದನ್ನು ಎತ್ತಿ ಎತ್ತಿ ಹಿಡಿಬೇಕು. ಭುಜದ ಮೇಲಿರುವ ಕೊಡಗಳಿಂದಾಗಲಿ ತಲೆಯ ಮೇಲಿರುವ ಗಡಿಗೆಗಳಿಂದಾಗಲಿ ಒಂದು ತೊಟ್ಟು ಹಾಲು ಮೊಸರು ಚೆಲ್ಲಬಾರ್ದು. ಕೈಯಲ್ಲಿರೋದನ್ನು ಎತ್ತಿ ಎತ್ತಿ ಆಡಿ ಆಡಿ ಹಿಡಿಬೇಕು. ಅದರಿಂದ ಒಂದು ತೊಟ್ಟು ಅದು ಚೆಲ್ಲಬಾರ್ದು. ಆ ಮೇಲೆ ಎಸೆದು ಕೆಳಗೆ ಬರೋ ವೇಳೆಗೆ ಸೊಂಟದಲ್ಲಿ ಕಟ್ಕೊಂಡಿರೋ ನಗಾರಿ ಬೇರೆ ಬಾರಿಸ್ಬೇಕು. ಇದಕ್ಕೆ ಕುಡಕ್ಕೂತು ಅಂದರೆ ಅರ್ಥ ಏನು? ಕೊಡದ ನೃತ್ಯ. ಈ ರೀತಿ ಇದಕ್ಕೊಂದು ಘಟ ನೃತ್ಯ, ಬಿಂದಿಗೆಗಳ ನೃತ್ಯ, ಕುಡಕ್ಕೂತ್ತು ಎಂಬುದಾಗಿ ಹೆಸರು ಕೊಟ್ಬಿಟ್ರು. ಈ ಕುಡಕ್ಕೂತ್ತನ್ನು ಆಡುವುದರಲ್ಲಿ ಈ ಕೃಷ್ಣ ಅತಿ ಚಾಣಾಕ್ಷನಂತೆ. ಆ ಇಡೀ ಗೋಪುರದಲ್ಲಿ ಗೊಲ್ಲ ಬಾಲಕರೆಲ್ಲ ಈ ಕುಡಕ್ಕೂತ್ತು ಆಡ್ತಾರೆ. ಆದರೆ ಇವನ ಹಾಗೆ ಆಡೋಕ್ಕೆ ಯಾರಿಗೂ ಬರಲ್ವಂತೆ. ಅದು ಯಾವಾಗ ಭೂಮಿ ಮೇಲೆ ಕಾಲಿಡ್ತಾನೋ, ಅದು ಯಾವಾಗ ಭೂಮಿಯಿಂದ ಎತ್ತಾನೋ, ಯಾವಾಗ ಕೊಡಗಳನ್ನು ಮೇಲೆ ಹಾಗೆ ಎಸೆದು ಹಿಡಿತಾನೋ, ಅದು ಯಾವಾಗ ನುಡಿಸ್ತಾನೋ ಏನೂ ಕಾಣ್ತಾ ಇಲ್ಲ. ಸುಂದರವಾಗಿ ಕುಡಕ್ಕೂತ್ತು ಈ ನೃತ್ಯವನ್ನು ಆಡ್ತಾನಂತೆ ಈ ಕೃಷ್ಣ. ಕೃಷ್ಣ ಏನು ಮಾಡ್ದ? ನಾರ್ಚಂದೀಲೆ, 4 ಬೀದಿಗಳು ಸೇರ್ತಕ್ಕಂತಹ ಒಂದು ಜಾಗ, ಒಂದು ಕೇಂದ್ರ ಸ್ಥಾನ ಅಂತ ಇಟ್ಕೊಳ್ಳಿ. ಆ ಕೇಂದ್ರ ಸ್ಥಾನದಲ್ಲಿ ಈ ಕೃಷ್ಣ ಈ ಕುಡಕ್ಕೂತ್ತನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿದ್ನಂತೆ. ಎಲ್ಲ ಕಡೆಗಳಲ್ಲಿ ಕೊಡಗಳು, ಕುಣಿಬೇಕು, ಹಿಡಿಬೇಕು, ಆ ನಗಾರಿ ನುಡಿಸ್ಬೇಕು. ಏನು ಅದ್ಭುತವಾಗಿ ಕುಡಕ್ಕೂತ್ತು ಈ ನೃತ್ಯವನ್ನು ಕೃಷ್ಣ ಆಡ್ತಾ ಇದ್ದಾನೆ. ಗೋಪವೃದ್ಧರು ನೋಡಿದ್ರಂತೆ, ಎಷ್ಟು ಚೆನ್ನಾಗಿ ನಾಟ್ಯ ಆಡ್ತಾ ಇದ್ದಾನೆ. ಸ್ವಲ್ಪ ಕಾಲ ನಮ್ಮ ನೆಲಮಾಳಿಗೆಯಲ್ಲಿರೋ ಹೆಣ್ಮಕ್ಳು ನೋಡಲಿ ಅಂತ ಅವುಗಳನ್ನ ಆಚೆ ಕರ್ಕೊಂಬಂದಂತೆ. ಏನು ಮಾಡ್ಬಿಡ್ತಾನೆ, ನಾವಲ್ಲೇ ಜೊತೆಗೆ ಇರ್ತೀವಲ್ಲ, ಹೇಗೋ ಕಾವಲಿಗೆ ನಾವಿದ್ದೀವಿ. ಈ ಕೃಷ್ಣ ಯಾರನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾನೆ, ನಮ್ಮ ಯಾವ ಹುಡುಗಿ ಅವನ ಹಿಂದೆ ಹೋಗ್ಬಿಡ್ತಾಳೆ, ನಾವೆಲ್ಲ ಕಾವಲಿಗಿದ್ದೀವಲ್ಲ,
ಆ ಹೆಣ್ಣುಮಕ್ಕಳು ಸ್ವಲ್ಪ ಹೊತ್ತು ನೋಡಲಿ ಅಂತ ಹೇಳಿ ನೆಲಮಾಳಿಗೆಗಳಿಂದ ಎಲ್ಲ ಹೆಣ್ಮಕ್ಳು ಹೊರಗಡೆ ಬಿಟ್ರಂತೆ. ಕೃಷ್ಣ ಕುಡಕ್ಕೂತನ ಆಡ್ತಾನೆ ಇದ್ದಾನೆ. ಹಾಗೆ ಆಡ್ತಾ ಆಡ್ತಾನೆ ಅಲ್ಲಿ ಬಂದಿರುವ 30 ಲಕ್ಷ ಗೋಪಬಾಲಿಕೆಯರಿಗೂ ಕಣ್ಗಳಿಂದಲೇ ಅವಳು ಬರಬೇಕಾದ ವೇಳೆ, ಬರಬೇಕಾದ ಸ್ಥಳ, ಹೇಗೆ ಬರಬೇಕು ಎಲ್ಲ ರಹಸ್ಯವನ್ನ ಕಣ್ಣಲ್ಲೇ ಸಂದೇಶ ಕೊಟ್ಬಿಡ್ತಾನಂತೆ. ಗೋಪವೃದ್ಧರು ಇವನು ಕುಡಕ್ಕೂತಾಡ್ತಾ ಇದ್ದಾನೆ ಅಂತ ತಿಳ್ಕೊತಾರೆ. ಇವನು ಕಣ್ಣಲ್ಲೇ ಒಬ್ಬೊಬ್ಬ ಗೋಪಿಕೆಯನ್ನು ನೋಡಿ ಅವಳು ಬರಬೇಕಾದ ವೇಳೆ, ಬರಬೇಕಾದ ಸ್ಥಳ ಎಲ್ಲವನ್ನ ಕಣ್ಣಿನಲ್ಲೇ ಸಂದೇಶವನ್ನ ಅವರಿಗೆ ಕೊಟ್ಬಿಡ್ತಾನಂತೆ. ತೂದುಶೈ ಕಣ್ಗಳ್ ಕೊಂಡೊನ್ನು ಪೇಶಿ. ಕೃಷ್ಣ ಬಾಯಲ್ಲಿ ಮಾತಾಡಲ್ಲ, ಮಾತಾಡಿದ್ರೆ ಹೇ ಹೋಗು ಅಂತಾನೆ, ಕಣ್ಣಲ್ಲೇ ಮಾತಾಡ್ತಾನಂತೆ. ಈ ಕೃಷ್ಣನಿಗೆ ಯಾರು ದೂತರು ಅಂದರೆ ಅವನ ಕಣ್ಣೇ ಅವನಿಗೆ ದೂತ ಕಾರ್ಯವನ್ನು ಮಾಡುತ್ತಿದೆ. ಗೋಪಿಕೆಯರಿಗೂ ಕೃಷ್ಣನಿಗೂ ನಡುವೆ ದೂತ ಕಾರ್ಯವನ್ನು ಮಾಡುವಂತಹದ್ದು ಕೃಷ್ಣನ ನೇತ್ರಗಳು. ಆದ್ರಿಂದ ತಮಗೆ ಸಂದೇಶವನ್ನ, ಕೃಷ್ಣ ಪರಮಾತ್ಮನ ಪ್ರೇಮ ಸಂದೇಶವನ್ನ ತಮಗೆ ತಲುಪಿಸುವ ಆ ಕಣ್ಣುಗಳನ್ನ ಪಾಡ ಕೊಂಡಾಡುವುದಕ್ಕೆ ಹೇಳು. ತೂದುಶೈ ಕಣ್ಗಳ್ ಕೊಂಡೊಂದು ಪೇಶಿ. ಆ ಗೊಲ್ಲಬಾಲಿಕೆಯರು ಇವನ ಬಳಿಗೆ ಓಡೋಡಿ ಬಂದಾಗ ಇವನು ಮೊದಲು ಮಾಡುವ ಕೆಲಸವೇನು? ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನಂತೆ. ಅವರ ಅಂತರಾಳದ ಪ್ರೇಮವನ್ನ ಕಣ್ಣಲ್ಲಿ ಹುಡುಕ್ತಾನಂತೆ ಈ ಗೋಪಬಾಲಿಕೆಯರಿಗೆ. ಅದಕ್ಕೆ ಮೇಲೆ ಅವನ ಕಣ್ಣಲ್ಲಿ ಬರೀ ಕಳ್ಳತನ ತುಂಬಿದೆಯಂತೆ. ಇವಳನ್ನು ನೋಡ್ತಾನೆ, ಪಕ್ಕದಲ್ಲಿ ಇನ್ನೊಬ್ಳನ್ನು ನೋಡ್ತಾನಂತೆ. ಆ ಕಣ್ಣುಗಳನ್ನ ಗಾನ ಮಾಡಬೇಡವ. ತೊಡುವೆ செய்து இளவாய்ச்சியர் கண்ணினுள் விழிக்கும் பிரானையே. ತಿರುವಾಯುಮೊழிಯಲ್ಲಿ ನಮ್ಮಾಳ್ವಾರರ ಅನುಭವ ಇದೆಲ್ಲ. ತೂದುಶೈ ಕಣ್ಗಳ್ ಕೊಂಡೊಂದು ಪೇಶಿ. ಆ ಕುಡಕ್ಕೂತು ಕುಡಂಗಳೆಡತ್ತೇರವಿಟ್ಟೆ ಕೂತ್ತಾಡವಲ್ಲ ಎನ್ಕೋವೆ. ಯಶೋಧ ಹೇಳ್ತಾಳೆ, ಕೊಡೆಗಳನ್ನು ಎತ್ತಿ ಹಿಡಿದು ಆ ಕುಡಕ್ಕೂತ್ತನಾಡುವ ನನ್ನ ಮುದ್ದೆ ಅಂತಾಳೆ ಯಶೋಧೆ. ಆ ರೀತಿ ಆ ಕುಡಕ್ಕೂತ್ತಾಟವನ್ನು ಆಡುವುದೇ ಈ ಗೋಪಿಕೆಯರನ್ನ ತನ್ನ ಬಳಿಗೆ ಸೆಳೆಯುವುದಕ್ಕಾಗಿ. ಹಾಗೆ ಬಂದ ಗೋಪಿಕೆಯರಿಗೆ ಸಂದೇಶಗಳನ್ನು ತಲುಪಿಸುವ ಶೃಂಗಾರಮಯವಾದ ನೋಟವನ್ನು ಬೀರುವ ಆ ಕಣ್ಣುಗಳನ್ನ ಗಾನ ಮಾಡಬೇಡವಾ ಸಖಿ, ಎದ್ದು ಬಾ. செங்கொடு சக்கரம் கண்டு ஹந்தும் தாமரை கண்களுக்கு ಅತ್ತು ತೀರ್ந்தும். ಶಂಖಚಕ್ರಗಳನ್ನು ಕಂಡು ಆನಂದಪಟ್ಟು ತಾವರೆಯ ಕಣ್ಣುಗಳಿಗೆ ದಾಸಾನುದಾಸರಾಗುವುದೇ ಆತ್ಮದ ಸ್ವರೂಪ ಅಂತಾರೆ ನಮ್ಮ ಆಳ್ವಾರ್. ಅಂಥ ಸ್ವರೂಪವನ್ನ ನಾವು ಪಡೆಯುವುದು ಬೇಡವಾ ಸಖಿ? ಅದಕ್ಕಾಗಿ ಎದ್ದು ಬಾ. ಆ ಶಂಖಚಕ್ರಗಳನ್ನು ಧರಿಸಿ ತಾವರೆಯ ಕಣ್ಣುಗಳನ್ನು ಉಳ್ಳವನಾಗಿ ಪರಾತ್ಪರ ಎಂಬುದಾಗಿ ಉಪನಿಷತ್ತುಗಳಲ್ಲಿ ಕೊಂಡಾಡಲ್ಪಟ್ಟವನು ಈಗ ಈ ಕಳ್ಳನಾಗಿ, ಈ ಕುಡಕ್ಕೂತ್ತನಾಗಿ ನಮ್ಮ ಬಳಿಗೆ ಬಂದಿರುವಾಗ ಅವನನ್ನ ಗಾನ ಮಾಡಬೇಡವಾ ಸಖಿ? செங்கொடு சக்கரம் ஏந்தும் தடக்கையன் பங்கய கண்ணானை பாட ನಂಗಾಯ್ எழுந்திராய். ಎಲೈ ಪರಿಪೂರ್ಣಳಾದ ಗೊಲ್ಲ ಬಾಲಕಿಯೇ ಏಳುವವಳಾಗು ಎಂಬಂತೆ ದೇವಿ ಆಂಡಾಳ್ ಕೃಷ್ಣ ಪರಮಾತ್ಮನ ನೇತ್ರ ಸೌಂದರ್ಯವನ್ನ ವರ್ಣನೆ ಮಾಡ್ತಾಳೆ. ಹನುಮಾನ್ ಸೀತೆಯನ್ನ ಭೇಟಿ ಮಾಡುವುದಕ್ಕೆ ಹೋಗ್ತಾನೆ ಅಶೋಕವನದಲ್ಲಿ. ಆಗ ಸೀತೆ ಬಂದವನು ನಿಜಕ್ಕೂ ರಾಮದೂತನ ಪರೀಕ್ಷೆ ಮಾಡಬೇಕು. ಅವಳು ಕೇಳ್ತಾಳೆ, ನನ್ನ ರಾಮ ಹೇಗಿದ್ದಾನೆ ಹೇಳು ಅಂತಾಳೆ. ಹಾಗೆ ಹೇಳುವಾಗ ಹನುಮಾನ್ ಪ್ರಾರಂಭ ಏನು ಮಾಡ್ತಾನೆ? ರಾಮ ಕಮಲಪತ್ರಾಕ್ಷ ಸರ್ವಸತ್ವ ಮನೋಹರ. ಹನುಮಾನನ ಮಾತು. ರಾಮ ಕಮಲಪತ್ರಾಕ್ಷ. ಬಾಯಿ ತೆರೆದ ಕೂಡಲೇ ಹನುಮಾನ ಹೇಳ್ತಾನೆ, ರಾಮನು ಕಮಲಪತ್ರಾಕ್ಷ ಸರ್ವಸತ್ವ ಮನೋಹರ. ಲೋಕದಲ್ಲಿರುವ ಸಮಸ್ತರ ಮನಸ್ಸನ್ನು ಅಪಹಾರ ಮಾಡುವ ರೂಪವುಳ್ಳವನು ರಾಮ. ನಿನ್ನ ಮನಸ್ಸನ್ನ ರಾಮ ಅಪಹಾರ ಮಾಡ್ದ ಅಂತ ಹೇಳು, ಎಲ್ಲರ ಮನಸ್ಸನ್ನ ರಾಮ ಅಪಹಾರ ಮಾಡ್ತಾ ಅಂತ ನೀ ಹೇಗೆ ಹೇಳ್ತೀಯ? ಆಂಜನೇಯನ ಭಾವ ಏನು ಗೊತ್ತಾ? ಚಂಚಲತೆಗೆ ಹೆಸರಾದದ್ದು ಕಪಿಗಳು. ಒಂದು ಕ್ಷಣ ಅವುಗಳ ಮನಸ್ಸು ಒಂದು ಕಡೆ ನಿಲ್ಲೋಲ್ಲ. ಅಂತಹ ಪರಮ ಚಂಚಲವಾದ ಕಪಿಯಾದ ನನ್ನ ಮನಸ್ಸೇ ರಾಮನಲ್ಲಿ ನೆಲೆ ನಿಂತಿತು ಅಂದಮೇಲೆ ಲೋಕದವರ ಪಾಡಿ ಇನ್ನೇನು,
ಸರ್ವಸತ್ವ ಮನೋಹರ. ಕಮಲಪತ್ರಾಕ್ಷ ಅಂದರೆ ಇದರಲ್ಲಿ ಎರಡು ಅರ್ಥ ಅಂದರೆ ಏನು? ಇದು ರಾಮನ ದಿವ್ಯಮಂಗಳ ವಿಗ್ರಹದ ಶರೀರದ ವರ್ಣವನ್ನು ಹೇಳುತ್ತೆ, ನೇತ್ರ ಸೌಂದರ್ಯವನ್ನು ಹೇಳುತ್ತೆ ಎಂದುಬಿಟ್ಟು. ಹೇಗೆ ಎಂದು ಕಮಲ ಶರೀರಮಿಂದ್ರಿಯ ಕಾಯಯೋಹೋ ಅಂತ ಶಬ್ದ, ಅಕ್ಷಮಿಂದ್ರಿಯ ಕಾಯಯೋಹೋ. ಅಕ್ಷ ಎಂದರೆ ಆ ಅಕ್ಷಿ ಶರೀರವನ್ನು ಹೇಳುತ್ತೆ, ಒಂದು ಅವಯವವನ್ನು ಹೇಳುತ್ತೆ ಎಂದರು. ಕಮಲಪತ್ರಾಕ್ಷ ತಾವರೆಯ ಎಲೆಯಂತೆ ಮೈಬಣ್ಣವುಳ್ಳವನು ರಾಮ. ತಾವರೆಯ ಎಲೆ ಹೇಗಿದೆ? ಹಸಿರು, ನೀಲಿ, ಕಪ್ಪು ಅದೆಲ್ಲ ಮಿಶ್ರಣವಾದ ಒಂದು ವಿಧವಾದ ಬಣ್ಣ. ಆ ಕಮಲ ಪತ್ರಾಕ್ಷ, ಅಲ್ಲಿ ಅಕ್ಷ ಅಂದರೆ ಶರೀರ. ತಾವರೆಯ ಎಲೆಯಂತೆ ಮೈಬಣ್ಣವುಳ್ಳವನು ರಾಮ. ಆ ಅಕ್ಷ ಎಂಬುದಕ್ಕೆ ಕಣ್ಣು ಅಂತ ಅರ್ಥ ಮಾಡಿದ್ರೆ ತಾವರೆಯ ಎಸಳಿನಂತೆ ಕಣ್ಣುಳ್ಳವನು ರಾಮ. ಎರಡನ್ನ ಒಂದರಲ್ಲೇ ಹೇಳದಂತೆ ಆಂಜನೇಯ. ಕಮಲ ಪತ್ರದಂತೆ ಮೈಬಣ್ಣ, ತಾವರೆಯ ಎಲೆಯಂತೆ ಮೈಬಣ್ಣ ಉಳ್ಳವನು ರಾಮ. ತಾವರೆಯ ಪುಷ್ಪದ ದಳದಂತೆ ಕಣ್ಣುಳ್ಳವನು ರಾಮ ಅಂತ ಒಂದೇ ಪದದಲ್ಲಿ ಆಂಜನೇಯ ಹೇಳ್ದ. ರಾಮ ಕಮಲ ಪತ್ರಾಕ್ಷ ಸರ್ವಸತ್ವ ಮನೋಹರ. ಹೀಗೆ ಲೋಕದಲ್ಲಿರುವ ಎಲ್ಲರನ್ನ ಅಪಹಾರ ಮಾಡುವಂತಹ ಅತ್ಯದ್ಭುತವಾದ ನೇತ್ರ ಸೌಂದರ್ಯವುಳ್ಳವನನ್ನ ಹನುಮಾನನಂತಹ ಆ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಹೆಣ್ಣನ್ನು ಕಣ್ಣೆತ್ತಿಯೂ ನೋಡದ, ಮನದಲ್ಲೂ ನೆನೆಯದ ಪರಮಚಂಚಲನಾದ ಕಪಿಯ ಮನಸ್ಸನ್ನೇ ಈ ಕಣ್ಣಪಾರ ಮಾಡ್ತು ಅಂದರೆ ಗೋಪಿಕೆಯರ ಪಾಡೇನು. ಕೃಷ್ಣ ವಿರಹದಲ್ಲಿ ಬೆಂದು ಹೋಗಿದ್ದಾರೆ. ಕೃಷ್ಣನನ್ನು ಹುಚ್ಚುಚ್ಚಾಗಿ ಮತಿಭ್ರಮಣೆಯಾದಂತೆ ಪ್ರೇಮಿಸುವ ಗೋಪ ಬಾಲಕಿಯರಿಗೆ ಆ ನೇತ್ರ ಸೌಂದರ್ಯ ಹಿಡಿಸುವ ಹುಚ್ಚು ಎಂಥದ್ದು. ಅಂಥ ಕಣ್ಣುಗಳನ್ನು ಗಾನ ಮಾಡಬೇಡವಾ ಸಖಿ. ಶಂಗಡು ಶಕ್ಕರಂ ಎಂದುಂ ತಡಕ್ಕಯ್ಯನ್ ಪಂಗಯ ಕಣ್ಣಾನೈಪ್ಪಾಡ. ಅಂಥ ದಿವ್ಯಾದ್ಭುತವಾದ ನಮಗೆ ಪರಮ ಮಿತ್ರರಾದ ಸಂದೇಶ ಕೊಡುವ ಆ ಕಣ್ಣುಗಳನ್ನು ಕೊಂಡಾಡಬೇಡವಾ. ಎದ್ದು ಬಾ ಸಖಿ ಎಂಬುದಾಗಿ ಈ ಮನೆಯ ನಾಯಕಿಯ ಆ ಮಧುರ ಭಾಷಣವನ್ನು ಕೊಂಡಾಡುತ್ತಾ ಅಂತಹ ಮಧುರವಾದ ರೀತಿಯಲ್ಲಿ ಆ ಪರಮಾತ್ಮನನ್ನು ಕೊಂಡಾಡುವುದಕ್ಕಾಗಿ ಎದ್ದು ಬಾ ಸಖಿ ಎಂಬುದಾಗಿ ಆಂಡಾಳ್ ಈ ಮನೆಯ ಗೊಲ್ಲಬಾಲಕಿಗೆ ಸುಪ್ರಭಾತವನ್ನು ಗಾನ ಮಾಡುತ್ತಾ 14ನೆಯ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. ನಾಳೆಯ ಪಾಶುರ ಕೊನೆಯ ಭಾಗವತ ಸುಪ್ರಭಾತ. ಅಂದರೆ ನಾಳೆಯ ದಿನ ಆ ಗೊಲ್ಲಬಾಲಿಕೆಗೆ ಸುಪ್ರಭಾತ ಹಾಡಿದ್ಮೇಲೆ ಇನ್ಯಾವ ಗೋಪಬಾಲಿಕೆಗೂ ಸುಪ್ರಭಾತ ಇಲ್ಲ. ಆಮೇಲೆ ಎಲ್ಲ ಗೊಲ್ಲಬಾಲಿಕೆಯರು ಸೇರಿಕೊಂಡು ನಂದಗೋಪನ ಮನೆಯ ಬಾಗಿಲಲ್ಲಿ ಹೋಗಿ ನಿಲ್ತಾರೆ ನಾಡಿದ್ದು. ಆದ್ದರಿಂದ ನಾಳೆಯ ದಿನದ ಆ ಪಾಶುರದಲ್ಲಿ ಬರುವ ನಾಯಿಕಾ ಅತಿ ವಿಲಕ್ಷಣಳಾದವಳು, ಸಮಸ್ತ ಲಕ್ಷಣಗಳನ್ನು ಕೂಡಿದವಳು. ಅದನ್ನೆಲ್ಲ ಆಂಡಾಳ್ ವರ್ಣನೆ ಮಾಡ್ತಾಳೆ. ಹೀಗೆ ಭಾಗವತ ಸುಪ್ರಭಾತದಲ್ಲಿ 9ನೆಯ ನಾಯಕಿಯನ್ನು ಆಂಡಾಳ್ ಗಾನ ಮಾಡುತ್ತಾ ತಿರುಪ್ಪಾವೈ ದಿವ್ಯಶಾಸ್ತ್ರದ 14ನೆಯ ಪಾಶುರವನ್ನು ಪೂರ್ಣ ಮಾಡ್ತಾಳೆ. ಉಂಗಳ್ புழக்கடை தோட்டத்து வாவியுள் செங்கட நீர் வாய் நெகிழ்ந்து ஆம்பல்வாய் கூம்பினகான் செங்கல் பொடி கூரை வெண்பல் தவத்தவர் தங்கள் திருக்கோயில் செங்கிடுவான் போதந்தார் எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாவுடையாய் செங்கொடு சக்கரம் ஏந்தும் தடக்கையன் பங்கய கண்ணானை பாடேலோரெம்பாவாய். सोच्छिष्टमालिका गन्धमन्धुरजिष्णवे विष्णुचित्ततनूजायै गोदायै नित्यमङ्गलम् मादृशा किञ्चन त्राण बद्धकङ्कणपाणये विष्णुचित्ततनूजायै गोदायै नित्यमङ्गलम् श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलम्
திருவாடிப்பூரத்தில் தகத்துதித்தாள் வாழியே திருப்பாத முப்பதும் சத்தினாள் வாழியே பெரியாழ்வார் பெற்றெடுத்த பெண் பிள்ள வாழியே பெரும்போதோர் மாமுனிக்கு பின்னானாள் வாழியே ஒரு 143 உரைத்தாள் வாழியே உயரங்கற்கே கண்ணி முகம் கழித்தாள் வாழியே வருவாரும் பெருவல்லி வடநாடி வாழியே வன்புதுவனகர் கோதை மலர்பதங்கள் வாழியே ஆண்டாள் திருவடிகளே சரணம் சர்வம் ஸ்ரீ கிருஷ்ணார்ப்பணமஸ்து.